ಸ್ವಾಗತ ಸುಸ್ವಾಗತ. ಹಾಗೆಯೇ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ನಮ್ಮ ಎಲ್ಲ ಮಾಧ್ಯಮ ಮಿತ್ರರಿಗೆ ಹಾಟಿ 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 ವೆಲ್ಕಮ್. ಆಗಮಿಸಿರುವಂತಹ ಎಲ್ಲ ಅತಿಥಿಗಳಿಗೆ, ನಮ್ಮ ಕಲಾವಿದರಿಗೆ ಎಲ್ಲರಿಗೂ ಆತ್ಮೀಯವಾದ ಸ್ವಾಗತ ಸುಸ್ವಾಗತ. ಸೊ ಈವ್ನಿಂಗ್ ಏನೋ ತುಂಬಾ ಲವ್ಲಿ ಆಗಿದೆ. ಆಚೆ ಮಳೆ ಬರ್ತಾ ಇದೆ, ಬಿಸಿ ಬಿಸಿ ಕಾಫಿ ಕುಡಿಬೇಕು ಅಂತ ಅನ್ಸ್ತಾ ಇದೆ, ಪಕೋಡ ತಿನ್ಬೇಕು ಅಂತ ಅನ್ಸ್ತಾ ಇದೆ. ಆದ್ರೆ ಎಂಟರ್ಟೈನ್ಮೆಂಟ್ ನ ಕಾಫಿ ನಿಮ್ಗೆಲ್ಲರಿಗೂ ಇವತ್ತು ಸಿಗುತ್ತೆ. ಯಾಕಂದ್ರೆ ಇವತ್ತು ನಾವು ಮಾತಾಡ್ತಾ ಇರೋದು ಲವ್ಲಿ ಚಿತ್ರದ ಬಗ್ಗೆ ಮಾತಾಡ್ತಾ ಇದ್ದೀವಿ. ಎಸ್, ಮೊದಲನೇದಾಗಿ ನಮ್ಮ ಚಿತ್ರತಂಡಕ್ಕೆ, ಲವ್ಲಿ ಚಿತ್ರಕ್ಕೆ ಒಂದು ದೊಡ್ಡ ಚಪ್ಪಾಳೆ ಬರಬೇಕು ಪ್ಲೀಸ್. ಸೊ ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಕನ್ನಡದಲ್ಲಿ ತನ್ನದೇ ಆದಂತಹ ಒಂದು ಹೊಸ ಛಾಪನ್ನ ಮೂಡಿಸಿ, ತಮ್ಮದೇ ಆದಂತಹ ಒಂದು ಜಾಗವನ್ನ ಗಟ್ಟಿ ಮಾಡಿ, ಅಭಿಮಾನಿಗಳ ಹೃದಯದಲ್ಲಿ ಮನೆ ಮಾಡಿರುವಂತಹ ನಮ್ಮ ಕನ್ನಡದ ಹೆಮ್ಮೆಯ ನಟ ವಸಿಷ್ಠ ಸಿಂಹ ಅವರ ಲವ್ಲಿ ಚಿತ್ರದ ಬಗ್ಗೆ ಮಾತಾಡ್ತಾ ಇದ್ದೀವಿ. ಇವತ್ತು ನಾವು ಅದರ ಟ್ರೇಲರ್ ನೋಡ್ತೀವಿ. ಹಾಗೇನೆ ಈ ಚಿತ್ರಕ್ಕಾಗಿ ಕಾಯ್ತಾ ಇರುವಂತಹ ಎಲ್ಲ ಕನ್ನಡಿಗರಿಗೆ ನಾವು ತಿಳಿಸ್ತೀವಿ ಈ ಚಿತ್ರ ಯಾವ ದಿನ ಬಿಡುಗಡೆ ಆಗ್ತಾ ಇದೆ ಅಂತ ಹೇಳಿ. ಸೊ ಲವ್ಲಿ ಚಿತ್ರ ಅಭುವಾನಸ ಬ್ಯಾನರ್ ಅಡಿ ಅದ್ಧೂರಿಯಾಗಿ ನಿರ್ಮಾಣ ಆಗಿದೆ. ಇದರ ನಿರ್ಮಾಪಕರು ರವೀಂದ್ರ ಕುಮಾರ್ ಅವರು, ಹಾಗೇನೆ ಇದರ ಅದ್ಭುತವಾದಂತಹ ನಿರ್ದೇಶನ ಮಾಡಿರೋರು ಚೇತನ್ ಕೇಶವ್ ಅವರು. ಸೊ ನಿರ್ಮಾಪಕರ ಜೊತೆ, ಡೈರೆಕ್ಟರ್ ಜೊತೆ, ಹಾಗೇನೆ ವಸಿಷ್ಠ ಅವ್ರ ಜೊತೆ ನಾವು ಮಾತಾಡ್ತಿದೆ. ಆ್ಯಂಡ್ ಇವತ್ತು ತುಂಬ ಸ್ಪೆಷಲ್ ಏನಪ್ಪ ಅಂತಂದರೆ, ಸಾಕಷ್ಟು ಕಲಾವಿದರು ಬಂದಿದ್ದಾರೆ, ಸಾಕಷ್ಟು ಗಣ್ಯರು ಬಂದಿದ್ದಾರೆ. ವಿಶೇಷವಾಗಿ ಲವ್ಲಿ ಚಿತ್ರದ ಈ ಕಾರ್ಯಕ್ರಮಕ್ಕೆ ಲವ್ಲಿ ಚಿತ್ರದ ಟ್ರೇಲರ್ನ ಬಿಡುಗಡೆ ಮಾಡೋದಕ್ಕೆ ಬಂದಿರೋದು ಕರ್ನಾಟಕ ಅಷ್ಟೇ ಅಲ್ಲ, ಇಂಡಿಯಾ ಅಷ್ಟೇ ಅಲ್ಲ, ವಿಶ್ವದಾದ್ಯಂತ ನಮ್ಮ ಕನ್ನಡವನ್ನು ಎತ್ತರಕ್ಕೆ ಕರ್ಕೊಂಡು ಹೋದಂಥ ಒನ್ ಅಂಡ್ ಓನ್ಲಿ ಡಿವೈನ್ ಸ್ಟಾರ್ ರಿಷಬ್ ಶೆಟ್ಟಿ ಅವರು. ಸೊ ಎಷ್ಟು ಜನ ರಿಷಬ್ ಅವ್ರನ್ನ ನೋಡೋಕೆ ಕಾಯ್ತಾ ಇದ್ದೀರಾ? ಲವ್ಲಿ. ಇನ್ ಸ್ವಲ್ಪ ಹೊತ್ತಿನಲ್ಲಿ ನಾವು ವಸಿಷ್ಠ ಅವ್ರನ್ನ ಕರಿತೀವಿ. ಇನ್ ಸ್ವಲ್ಪ ಹೊತ್ತಿನಲ್ಲಿ ನಮ್ಮ ರಿಷಬ್ ಶೆಟ್ಟಿ ಅವ್ರು ಬಂದು ಇಲ್ಲಿ ಕೂತ್ಕೋತಾರೆ. ಸೊ ಹಾಗಾದ್ರೆ ಮೊದಲನೇದಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಲವ್ಲಿ ಚಿತ್ರದ ಟೈಟಲ್ ವಿಡಿಯೋ ಸಾಂಗ್ ಅನ್ನ ನೋಡೋಣ. ಟೈಟಲ್ ವಿಡಿಯೋ ಸಾಂಗ್ ಪ್ಲೀಸ್. ಸಾಂಗ್ ಇದನ್ನ ತಾವೆಲ್ಲರೂ ನೋಡಿದಿರಾ, ಎಂಜಾಯ್ ಮಾಡಿದಿರಾ. ಇನ್ನು ಸ್ವಲ್ಪ ಹೊತ್ತಿನಲ್ಲಿ ನಮಗೆ ಗೊತ್ತಾಗುತ್ತೆ ಟ್ರೈಲರ್ ಲಾಂಚ್ ಯಾವಾಗ ಆಗುತ್ತೆ ಅಂತ. ಸೊ ನಮ್ಮ ಕಾರ್ಯಕ್ರಮದಲ್ಲಿ ಒಬ್ರು ದೊಡ್ಡ ಆರ್ಟಿಸ್ಟ್ ಕೂಡ ಬಂದು ಮುಂದ್ಗಡೆ ಕುತ್ಕೊಂಡಿದ್ದಾರೆ. ಅವ್ರನ್ನ ನೀವೆಲ್ಲರೂ ಕಿರುತೆರೆಯಲ್ಲಿ ನೋಡಿದಿರಾ, ಖುಷಿ ಪಟ್ಟಿದ್ದೀರಾ, ಹರಿಸಿದಿರಾ. ಇದು ಪಟ್ಟಾಕಿ ನಮ್ಮ ವಂಶಿಕಾ ಅವ್ರು ಬಂದಿದ್ದಾರೆ. ಬರಲಿ ವಂಶಿಕಾಗೆ ಒಂದು ಚಪ್ಪಾಳೆ. ವಂಶಿಕಾ ಹಾಯ್ ಮಾಡಿ ಎಲ್ಲರಿಗೂ. ಎಷ್ಟು ಜನ ಬಂದಿದ್ದಾರೆ ನೋಡು. ಸ್ವಲ್ಪ ಕನ್ಫ್ಯೂಸ್ ಆಗ್ಬಿಟ್ರೆ ಅದು ವಂಶಿಕಾನೇನ ಅಂತ. ಎದುರುಗಡೆ ಬೋನೆಟ್ ಓಪನ್ ಆಗ್ಬಿಟ್ಟಿದೆ ವಂಶಿಕಾದು. ಎರಡು ಹಲ್ಲು ಎಲ್ರಿಗೂ ಬಿದ್ದಿರತ್ತಪ್ಪ. ನಿಮ್ಗೆಲ್ಲ ಬಿದ್ದಿಲ್ವಾ ಹಲ್ಲು? ಮತ್ತೆ ಹಂಗೆ ಪಾಪ ಅದಕ್ಕೂ ಬಿದ್ದಿದೆ ಹಲ್ಲು. ವಂಶಿಕಾ ವೆಲ್ಕಮ್. ಹಾಗೇನೆ ಕನ್ನಡಕ ಹಾಕೊಂಡು ಸ್ಟೈಲಿಶ್ ಆಗಿ ಸೈಲೆಂಟ್ ಆಗಿ ಬಂದು ಕೂತಿದ್ದಾರೆ ಪೃಥ್ವಿ ಅಂಬರ್ ಅವರು. ನಮಸ್ಕಾರ ಪೃಥ್ವಿ ಅವರೇ. ಸ್ವಲ್ಪ ಹೊತ್ತಿನಲ್ಲಿ ಪೃಥ್ವಿ ಅವರು ಬರ್ತಾರೆ. ಹಾಗೇನೆ ಲವ್ಲಿ ಚಿತ್ರದ ಒನ್ ಆಫ್ ದ ಮೋಸ್ಟ್ ಬ್ಯೂಟಿಫುಲ್ ಸಾಂಗ್, ಇತ್ತೀಚೆಗೆ 2 ಮಿಲಿಯನ್ ಅನ್ನ ಕ್ರಾಸ್ ಆದಂತಹ ಒಂದು ಸಾಂಗು, ಚಿಕ್ಕಿ ಮಿಕ್ಕ ಅಂತ ಹೇಳಿ ಸಖತ್ತಾಗಿ ಸ್ಟೆಪ್ ಹಾಕಿರುವಂತಹ ಒಂದು ಸಾಂಗು. ಕಾವ್ಯ ಶೆಟ್ಟಿ ಹಾಗೂ ನಮ್ಮ ವೆರಿ ಬ್ಯೂಟಿಫುಲ್ ನಂದು ಅವರು ಇದರಲ್ಲಿ ಡಾನ್ಸ್ ಮಾಡಿದ್ದಾರೆ. ಸೊ ಆ ಸಾಂಗ್ ನ ಒಂದು ಝಲಕನ್ನ ನೋಡ್ಕೊಂಡ್ಬರೋಣ. ಸಾಂಗ್ ಪ್ಲೀಸ್. ನಮ್ಮ ಹೆಮ್ಮೆಯ ಕಾಂತಾರದ ಡಿವೈನ್ ಸ್ಟಾರ್ ಒನ್ ಅಂಡ್ ಓನ್ಲಿ ರಿಷಬ್ ಶೆಟ್ಟಿ. ವಸಿಷ್ಠ ಸಿಂಹ, ಹಾಗೆಯೇ ಅವರ ಸುಂದರವಾದಂತಹ ಪತ್ನಿ ಹರಿಪ್ರಿಯಾ. ದತ್ತಣ್ಣ ಅವ್ರ ಹತ್ರ ಹೋಗಿ ಫಸ್ಟ್ ನಮಸ್ಕಾರ ಮಾಡಿ ಆಶೀರ್ವಾದ ತಗೊಂಡಿದ್ದಾರೆ ನಮ್ಮ ರಿಷಬ್ ಶೆಟ್ಟಿ ಅವರು. ಸೊ ನಮ್ಮ ಡಿವೈನ್ ಸ್ಟಾರ್ ಆಗಮನ ಆಗಿದೆ. ಈಗ ಕಾರ್ಯಕ್ರಮಕ್ಕೆ ಒಂದು ಚಾಲನೆ ಸಿಕ್ಕಂತಾಗಿದೆ. ಬರ್ಲಿ ಬರ್ಲಿ ಚಪ್ಪಾಳೆ ರಿಷಬ್ ಶೆಟ್ಟಿ ಅವರಿಗೆ. ಅದ್ಭುತವಾದಂತಹ ಧ್ವನಿ. ಈಗ ಎಲ್ಲರ ಮನಸ್ಸಲ್ಲೂ ಪ್ರಶ್ನೆ, ಅಲ್ಲ ಲವ್ಲಿ ಚಿತ್ರದ ಟ್ರೇಲರ್ ಬಿಡುಗಡೆ ಮಾಡ್ತಿದ್ದಾರೆ ಆದ್ರೆ ಯಾರು ಹೇಳ್ತಾ ಇಲ್ಲ ಲವ್ಲಿ ಚಿತ್ರ ಯಾವಾಗ ಬಿಡುಗಡೆ ಆಗ್ತಾ ಇದೆ ಅಂತ. ಸೊ ಆ ಅನೌನ್ಸ್ಮೆಂಟು ಈಗ ನಡೆಯುತ್ತೆ. ಸೊ ಇದರ ಅನೌನ್ಸ್ಮೆಂಟು ಸ್ವಲ್ಪ ವಿಭಿನ್ನವಾಗಿರುತ್ತೆ.
ರಿಷಬ್ ಶೆಟ್ಟಿ ಅವರ ಸಮ್ಮುಖದಲ್ಲಿ ಇದು ನಡೆಯುತ್ತೆ. ಆಮೇಲೆ ರಿಷಬ್ ಶೆಟ್ಟಿ ಸರ್ ನಾವು ಸ್ಟೇಜ್ ಮೇಲೆ ಕರಿತೀವಿ, ಓಕೆನಾ? ಸೊ ಈಗ ನಮ್ಮ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ವೆಲ್ಕಮ್ ಮಾಡೋಣ. ವೆರಿ ಬ್ಯೂಟಿಫುಲ್ ಆಗಿ ಬಂದು ಕೂತ್ಕೊಂಡಿದ್ದಾರೆ ನಮ್ಮ ಕನ್ನಡತಿ ಬೃಂದ ಅವರು. ಬೃಂದ ಅವರೇ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಆ ಅಭಿಮಾನಿಗಳೆಲ್ಲ ಸ್ವಲ್ಪ ಚಪ್ಪಾಳೆ ಹೊಡಿತಾ ಇರಬೇಕು ನಮ್ಮ ಅತಿಥಿಗಳಿಗೆ. ರಿಷಬ್ ಸರ್ ಬರ್ತಾರೆ, ಸ್ವಲ್ಪ ಹೊತ್ತಿನಲ್ಲಿ ಬರ್ತಾರೆ. ಹಾಗೇನೆ ವಿನೋದ್ ಪ್ರಭಾಕರ್ ಸರ್ ಐ ಥಿಂಕ್ ಆಗಮಿಸ್ತಿದ್ದಾರೆ, ಅವ್ರಿಗೂ ವೆಯ್ಟ್ ಮಾಡ್ತೀವಿ ನಾವು. ಬಟ್ ಗರುಡ ರಾಮ್ ಅವ್ರು ಬಂದಿದ್ದಾರೆ. ಗರುಡ ಅಂದ ತಕ್ಷಣ ಎಲ್ಲರಿಗೂ ನೆನಪಾಗಿರುತ್ತೆ ನಮ್ಮ KGF ಚಿತ್ರದ ಗರುಡ ರಾಮ್ ಅವರು. ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಶಿವರಾಜ್ KR ಪೇಟೆ ಅವರು ವೇದಿಕೆ ಮೇಲೆ ಬರಬೇಕು. ಹಾಗೇನೆ ನಮ್ಮ ನಿರ್ಮಾಪಕರು K ಮಂಜು ಸರ್ ಅವರು ವೇದಿಕೆ ಮೇಲೆ ಬರಬೇಕು. ಹಾಗೇನೆ ಗುರುದೇಶ್ ಪಾಂಡೆ ಸರ್ ಅವರಿದ್ದಾರೆ, ಅವರು ಕೂಡ ವೇದಿಕೆ ಮೇಲೆ ಬರಬೇಕಾಗಿತ್ತು. ಅವರಿಗೆ ಗಣೇಶ್ ಸರ್ ಅವರು ವೇದಿಕೆ ಮೇಲೆ ಬರಬೇಕು. ನಮ್ಮ ಸೂಪರ್ ಹಿಟ್ ನಿರ್ದೇಶಕರಾದಂಥ ಚೇತನ್ ಕುಮಾರ್ ಸರ್ ಅವರಿದ್ದಾರೆ, ಅವರಿಗೂ ಕೂಡ ಆತ್ಮೀಯವಾದ ಸ್ವಾಗತ. ಇತ್ತೀಚೆಗೆ ಎಲ್ಲರ ಹೃದಯಗಳನ್ನ ಗೆಲ್ತಾ ಇರುವಂತಹ ನಟ ನವೀನ್ ಶಂಕರ್ ಅವರು ಬಂದಿದ್ದಾರೆ, ಅವ್ರಿಗೂ ಕೂಡ ಆತ್ಮೀಯವಾದ ಸ್ವಾಗತ. ವಿಭಿನ್ನವಾಗಿ ಅಭಿನಯಿಸುವಂತಹ ಪೃಥ್ವಿ ಅಂಬರ್ ಅವರು ಬಂದಿದ್ದಾರೆ, ಅವ್ರಿಗೂ ಕೂಡ ಸ್ವಾಗತ. ನಿರ್ಮಾಪಕರಾದಂತಹ ಸುರೇಶ್ ಸರ್ ಅವರು ಬರಬೇಕು. ಹಾಗೆಯೇ ನಮ್ಮೆಲ್ಲರ ಪ್ರೀತಿಯ ಮಹೇಶ್ ಕುಮಾರ್ ಸರ್ ಅವರು ಬರಬೇಕು ವೇದಿಕೆ ಮೇಲೆ. ನಮ್ಮಲ್ಲಿ ಬರಲ್ಲ ಅಂದರೆ ಬನ್ನಿ ಸರ್. ಏನಪ್ಪ ಅಂತ ಅಂದ್ರೆ ಲವ್ಲಿ ಚಿತ್ರದ ಬಿಡುಗಡೆ ಯಾವಾಗ ಆಗತ್ತೆ ಅಂತ ಇವರೆಲ್ಲರೂ ತಿಳಿಸ್ಕೊಡ್ತಾರೆ. ಟ್ರೈಲರ್ ಆಮೇಲೆ ಸರ್ ನೀವು ಲಾಂಚ್ ಮಾಡಬೇಕು ಸರ್. ಬಟ್ ಅದಕ್ಕಿಂತ ಮುಂಚೆ ಒಬ್ಬೊಬ್ಬರಾಗಿ ಒಂದು ಮೂರು ಲೈನ್ ಮಾತಾಡ್ಬಿಟ್ರೆ ನಮಗೂ ಒಂದು ಸಮಾಧಾನ ಆಗುತ್ತೆ. ಅವ್ರು ಹೇಳ್ತಾ ಇದಾರೆ, ಇಲ್ಲ ಫಸ್ಟ್ ಡೇಟ್ ಅನೌನ್ಸ್ಮೆಂಟ್ ಮಾಡಿಬಿಡ್ಲಿ ಆಮೇಲೆ ಮಾತಾಡಬೇಕು ಅಂತ. ನಂಗೆ ಕನ್ಫ್ಯೂಸ್ ಆಗ್ತದೆ. ಮಹೇಶ್ ಸರ್ ನನ್ನ ಹತ್ರ ಮಾತಾಡ್ತಾ ಇದ್ದಾರ, ಏರ್ಪೋರ್ಟ್ ಸಾಕೊಂಡು ಫೋನಲ್ಲಿ ಮಾತಾಡ್ತಾವ್ರ, ಇದು ಪ್ರಪಂಚದಲ್ಲಿ ಕಂಡಿಡ್ಬಿಟ್ಟು ಯಾರು ಸರ್ ಇದು ಡೇಟ್ ಅನೌನ್ಸ್ ಕೇಕ್ ಯಾರಾದ್ರೂ ಸರ್ ಓಕೆ ಸರ್ ತಗೊಂಡ್ರಪ್ಪ ಡೇಟ್ ಅನೌನ್ಸ್ ಮಾಡೋಂಥ ಒಂದು ಪ್ರಾಪರ್ಟಿನ. ತಗೊಂಬನ್ನಿ, ಮುಂದೆ ತಗೊಂಬನ್ನಿ. ಪೃಥ್ವಿ ನೀವು ಈ ಕಡೆ ಬನ್ನಿ, ನಿಮ್ಮ ಜೊತೆ ಸೇರಿಸ್ಕೊಂಡು ಅವ್ರು ಎತ್ಕೊಂಡ್ಬರೋ ಪ್ಲಾನ್ ಅಲ್ಲ ಅವರು. ಎಸ್ ಇದೇನು ಯಾವ ಕಾಣ್ತಾನೆ ಇಲ್ಲ. ಓಕೆ, ಎಲ್ಲ ಅತಿಥಿಗಳಲ್ಲಿ ಒಂದು ಸಣ್ಣ ವಿನಂತಿ, ಹಾಗೆ ಮುಂದೆ ಬಂದ್ರೆ. ಎಸ್ ಎಲ್ಲರೂ ಸೇರಿ ಇದು ಕರ್ಟನ್ ಸರ್. ಮನೆಯಲ್ಲಿ ನಿಮಗೆ ಕರ್ಟನ್ ಎಲ್ಲ ಎಳೆದ ಅಭ್ಯಾಸ ಇದೆಯೋ ಏನೋ ಗೊತ್ತಿಲ್ಲ ನಮಗೆ. ಆ ಕರ್ಟನ್ ಈಗ ಸುಮ್ಮನೆ ಎಳಿಬೇಕಷ್ಟೇ. ಹೆಣ್ಮಗು ಫಸ್ಟ್ ಕೈ ಕೊಡಿ. ಹೆಣ್ಮಗು ಇದಕ್ಕೆಲ್ಲ ಏನು ಕಮ್ಮಿಲ್ಲ, ಇದ್ದದಕ್ಕೆಲ್ಲ ಚಪ್ಪಾಳೆ ಹೊಡಿತಾರೆ ನೋಡಿ. ಸರ್ ನೀವೆಲ್ಲ ಈ ಕಡೆ ಬಟ್ ಆ ಕಡೆನೂ ಇದೆ ಏನಾದರೂ ಹೇಳಕ್ಕೆ ಇಲ್ಲ, ಇಲ್ಲಿಂದ ಮಾತ್ರ ಬೇಕಾದ್ರೆ ಈ ಕಡೆ ಎಲ್ಲರೂ ಸೇರಿ ಹೇಳಿಬೋದು. ಕೌಂಟೌನ್ ಕೊಡ್ತೀರಿ ಎಲ್ಲರೂ? 5 ಯಾರು ಅದು ಅಂತ ಹೇಳ್ತಿರೋದು? ನನ್ನ ಐದಲ್ಲಿ ಹತ್ತನೇ ಹೇಳಕ್ ಟೈಮಲ್ಲಿ ಅಜ್ಜನ ಮಾತಾಡ್ತಾರೆ. 5 4 3 2 1. ಬೃಂದ ಅವರು ಔಟ್ ಮಾಡಿದ್ದಾರೆ. ಇದನ್ನ ನಮ್ಮ ಎಲ್ಲ ಕರ್ಕೊಂಡು ಸೇರ್ಕೊಂಡು ಇದನ್ನ ಅನ್ವೀಲ್ ಮಾಡಬೇಕು. ಪ್ಲೀಸ್ ಮುಂದೆ ಬನ್ನಿ.
ಇನ್ನೂ ಸಾಕಾಗಿಲ್ಲ, ಇನ್ನೂ ಒಂದು ಟ್ವಿಸ್ಟ್ ಇದೆ. ಆಗ ಸೊ ವಸಿಷ್ಠ ಸಿನಿಮಾ ಅವರ ಅಭಿನಯದ ಲವ್ಲಿ ಚಿತ್ರ ಇದೇ ಜೂನ್ 14 ಬಿಡುಗಡೆ ಆಗ್ತಾ ಇದೆ ಎಲ್ಲ ಚಿತ್ರಮಂದಿರಗಳಲ್ಲಿ. ರವೀಂದ್ರ ಕುಮಾರ್ ಅವರ ನಿರ್ಮಾಣ, ಚೇತನ್ ಕೇಶ್ ಅವರ ನಿರ್ದೇಶನ. ನಮ್ಮ ವಸಿಷ್ಠ ಸರ್ಗೋಸ್ಕರ ಲವ್ಲಿ ಚಿತ್ರದ ಡೇಟ್ ಅನೌನ್ಸ್ಮೆಂಟ್ ಮಾಡಿರೋದಕ್ಕೋಸ್ಕರ ಎಲ್ಲಕ್ಕಿಂತ ಹೆಚ್ಚಾಗಿ ನಮ್ಮ ನಿರ್ಮಾಪಕರು ರವೀಂದ್ರ ಕುಮಾರ್ ಅವರು ತುಂಬಾ ದುಡ್ಡು ಖರ್ಚು ಮಾಡಿ ಈ ಕೇಕ್ ತಗೊಂಡ್ಬಂದಿರೋದಕ್ಕೋಸ್ಕರ ಒಂದು ಕೇಕ್ ಕಟಿಂಗ್ ಮಾಡಿ ಸರ್. ಎಲ್ಲರೂ ಸೇರಿ ಒಂದು ಕೇಕ್ ಕಟ್ ಮಾಡಿ ಪ್ಲೀಸ್. ನವೀನ್ ಮೊನ್ನೆ ನಿಮ್ಮ ಬರ್ಡೇ ಆಯ್ತಾ? ನೋಡಿದ್ರಾ ನಾವು ಎಷ್ಟು ಒಳ್ಳೆಯವರು. ರಿಷಬ್ ಶೆಟ್ರೆ ಅವ್ರ ಬರ್ಡೇ ಮೊನ್ನೆ ಆಗಿದೆ, ನಾವು ಇವತ್ತು ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ, ಅಷ್ಟು ಒಳ್ಳೆಯವರು. ನವೀನ್ ಬಿಲೆಟೆಡ್ ವಿಶಸ್, ಹ್ಯಾಪಿ ಬರ್ಡೇ. ಮಜಾ ಏನಂದ್ರೆ ಸೌಂಡ್ ಕಟ್ ರೀ, ಪಕ್ಕದಲ್ಲಿ ಒಂದು ಹೆಣ್ಮಗು ಇದೆ, ಅವ್ರು ಬಿಟ್ಬಿಟ್ಟು ನೀವು ಹೋಗ್ಬಿಟ್ಟು ಅವ್ರ ಹೆಂಡತಿ ಕೇಕ್ ತಿನ್ನಿಸ್ತಾರೆ. ನೀವು ಇಲ್ಲಿಂದ ಹೋಗಕ್ಕೆ ನನ್ನ ಬೈಕ್ ಬೈಕ್ ಕೊಡೋಯ್ಯಾ? ಅವ್ರಿಗೊಂದು ಬೈಕ್ ಕೊಡತ್ತಾನೆ. ಓಪ್ಪ, ಸ್ನೇಹಿತನ ಬಿಟ್ಕೊಡ್ತಾ ಇಲ್ಲ ಅವರು. ಇದು ಕೇಕ್ ಎಷ್ಟು ಚೆನ್ನಾಗಿದೆ ಅಂದ್ರೆ ನಮ್ಮ ಶಿವರಾಜ್ ಅವ್ರ ಹತ್ರ ಮಾತಾಡ್ತಾ ಇದ್ವಿ, ಇದು ರವಿಚಂದ್ರನ್ ಸಾಂಗಲ್ಲೆಲ್ಲ ಒಂದು ಬೆಡ್ ಬರುತ್ತಲ್ಲ ಸರ್, ಡ್ಯುಯೆಟ್ ಸಾಂಗಲ್ಲೆಲ್ಲ ವೈಟ್ ಕಲರ್ ಬ್ಯಾಕ್ ಗ್ರೌಂಡ್ ಅಲ್ಲಿ ರೆಡ್ ಬೆಡ್ ಹಿಂಗೆ ಬಬಲ್ ಬಲ್ ಅಷ್ಟು ಲವ್ಲಿ ಆಗಿ ಡಿಸೈನ್ ಮಾಡಿದ್ದಾರೆ. ಸಿನಿಮಾನೇ ಲವ್ಲಿ. ನೋಡಿದ್ರೆ ಚಡಿ ಚಡಿ ತಾಳೆ ಈ ಚಡಿ ಆದ್ರೆ ಇದು ಆ ಥರದಲ್ಲ, ಇದೊಂದು ಲವ್ಲಿ ಕೇಕು. ಸೊ ನಮ್ಮ ಎಲ್ಲ ಅತಿಥಿಗಳು ವೇದಿಕೆಯಲ್ಲಿ ಇದ್ದು ಇವತ್ತು ನಮ್ಮ ವಸಿಷ್ಠ ಸಿನಿಮಾ ಅವರ ಸಿನಿಮಾ ಜೂನ್ 14ನೇ ತಾರೀಕು ಬಿಡುಗಡೆ ಆಗ್ತಾ ಇದೆ. ಯಾವಾಗ? ಜೂನ್ ಸೂಪರ್, ಜೂನ್ 14 ಲವ್ಲಿ ಎಲ್ಲೆಡೆ ಬಿಡುಗಡೆ ಆಗ್ತಾ ಇದೆ. ಸೊ ಅದ್ರ ಬಗ್ಗೆ ಎಷ್ಟು ಎಕ್ಸೈಟೆಡ್ ಆಗಿದ್ರೆ ಎಲ್ಲರ ಹತ್ರ ಒಂದೊಂದೆರಡು ಮಾತು ಮಾತಾಡೋಣ. ಮೊದಲನೇದಾಗಿ ನಮ್ಮ ಹೆಣ್ಮಗು ಹತ್ರ ಮಾತಾಡೋಣ, ಬನ್ನಿ ಬಿಡೋದು. ಅವರು ಆ ಥರ ಹೆಣ್ಮಗು ಏನಲ್ಲ ಅವರು. ಬಂದಂಥ ಎಲ್ಲ ಮೀಡಿಯಾ ಬಾಂಧವರಿಗೆ, ಸಹಕಾರಗಳಿಗೆ ಹಲೋ ಸರ್. ಹಾಗೆ ಟು ಆಲ್ ದಿ ಪೀಪಲ್ ಹೂ ಹ್ಯಾವ್ ಗ್ಯಾದರ್ಡ್ ಹಿಯರ್, ಎಲ್ರಿಗೂ ನಮಸ್ಕಾರ, ವೆರಿ ಗುಡ್ ಈವ್ನಿಂಗ್. ತುಂಬಾ ಖುಷಿ ಆಗ್ತಾ ಇದೆ, ತುಂಬಾ ಎಕ್ಸೈಟೆಡ್ ಆಗಿದ್ದೀನಿ ಟ್ರೇಲರ್ ನೋಡೋಕ್ಕೆ. ವಸಿಷ್ಠ ಸರ್ ಆ್ಯಂಡ್ ಸ್ಟೆಫಿ, you guys already look so nice in real life. I'm sure ಸ್ಕ್ರೀನ್ ಮೇಲೆ ತುಂಬಾ ಚೆನ್ನಾಗಿ ಕಾಣಿಸ್ತಿದ್ದೀರಾ ಅಂತ. ಆ್ಯಂಡ್ you are really good sir. I love your on screen presence. and ಚೇತನ್ ಸರ್, ಆಲ್ ದ ಬೆಸ್ಟ್ ನಿಮ್ಮ ಪೂರ್ತಿ ಚಿತ್ರತಂಡಕ್ಕೆ. ಆ್ಯಂಡ್ ಈ ಸಿನಿಮಾ ತುಂಬ ದಿನ ಓಡಲಿ. ಆ್ಯಂಡ್ I'm super excited to be here. ಥ್ಯಾಂಕ್ ಯು ಬೃಂದಾ, ಥ್ಯಾಂಕ್ ಯು. ಚೇತನ್ ಸರ್ ಇದ್ದಾರೆ, ಚೇತನ್ ಸರ್ ಒಂದೆರಡು ಮಾತು. ಎಲ್ಲರೂ ಕೂಡ ನಮಸ್ಕಾರ. ಲವ್ಲಿ ಸಿನಿಮಾ ಯಾವಾಗ ರಿಲೀಸು? ಜೂನ್ 14. ಎಲ್ಲರೂ ಕೂಡ ಬನ್ನಿ, ಸಿನಿಮಾನ ಥಿಯೇಟ್ರಲ್ಲಿ ಬಂದು ನೋಡಿ. ಆ್ಯಂಡ್ ಲವ್ಲಿ ಸಿನಿಮಾ ಬ್ಲಾಕ್ ಬಸ್ಟರ್ ಸಿನಿಮಾ ಆಗಲಿ ಅಂತ ನನ್ನ ಕಡೆ ನಾನು ವಿಶ್ವಾಸ ತಿಳಿಸ್ತೀನಿ. ಈ ಸಿನಿಮಾದಲ್ಲಿ ವರ್ಕ್ ಮಾಡಿರೋ ಎಲ್ಲ ತಂತ್ರಜ್ಞರಿಗೂ ಶುಭವಾಗಲಿ, ಎಲ್ಲ ಕಲಾವಿದರುಗಳಿಗೂ ಶುಭವಾಗಲಿ ಅಂತ ನನ್ನ ಕಡೆ ವಿಶ್ವಾಸ ತಿಳಿಸ್ತೀನಿ. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಹಾಗೆ ನಮ್ಮ ಗುರುತೇಜ್ ಪಾಂಡೆ ಸರ್ ಇದ್ದಾರೆ. ಸರ್, ನಿಮ್ಮಿಂದ ಒಂದೆರಡು ವಿಶಸ್. ಎಲ್ರಿಗೂ ಮೀಡಿಯಾದ ನಮಸ್ಕಾರ. ಶೆಟ್ಟಿ ಅವರು ಬಂದಿದ್ದಾರೆ, ತುಂಬ ಒಳ್ಳೆ ಪಾಸಿಟಿವ್ ಎನರ್ಜಿ ಇದೆ. ವಸಿಷ್ಠ ರಜಾ ಹುಲಿಯಿಂದ ಇಂಟ್ರೊಡ್ಯೂಸ್ ಆಗಿರೋ ಹುಡುಗ, ಒಳ್ಳೆ ವಾಯ್ಸ್ ಇದೆ, ಒಂದು ಒಳ್ಳೆಯ ಸಿನಿಮಾ ಬರ್ತಾ ಇದೆ ಕನ್ನಡದಲ್ಲಿ. ಸಾಂಗ್ಗಳು ತುಂಬ ಪಾಸಿಟಿವ್ ಆಗಿ ಅನ್ನಿಸ್ತಾ ಇದೆ. ಮೊನ್ನೆ ರಿಲೀಸ್ ಆಗಿರುವಂಥ ಒಂದು ಐಟಮ್ ಸಾಂಗ್, ಕಾವ್ಯ ಶೆಟ್ಟಿ ಅವರೆಲ್ಲ ಮಾಡಿರೋ ಸಾಂಗ್ ಎಲ್ಲ ತುಂಬ ಸೌಂಡಿಂಗ್ ಎಲ್ಲ ತುಂಬ ಚೆನ್ನಾಗಿದೆ. ಅನೂಪ್ ಸಲೀಂ ಅವರು ತುಂಬ ಚೆನ್ನಾಗಿ ಮ್ಯೂಸಿಕ್ ಮಾಡಿದ್ದಾರೆ. ವಸಿಷ್ಠ ಒಂದು ಹಾಡು ಹಾಡಿದ್ದಾರೆ, ಅದು ತುಂಬ ಚೆನ್ನಾಗಿದೆ. ಇಡೀ ಟೀಮ್ಗೆ ಒಳ್ಳೆಯದಾಗಲಿ. ಜೂನ್ 14 ಇದೇ ಥರ ಏನು ಜನ ಸೇರಿದ್ದೀವಿ, ಅದೇ ಜನ ಥಿಯೇಟ್ರಿಗೆ ಬಂದು ಥಿಯೇಟ್ರು ಹೌಸ್ಫುಲ್ ಆಗಲಿ ಅಂತ ಕೇಳ್ಕೊಂಡು ಥ್ಯಾಂಕ್ ಯು ಸೋ ಮಚ್ ಸರ್. ಹಾಗೆಯೇ ಜಡೇಶ್ ಸರ್ ಇದ್ದಾರೆ. ಸರ್, ಎಲ್ಲರೂ ನಮಸ್ಕಾರ. ಹಾಯ್ ವಸಿಷ್ಠ. ಜೂನ್ 14 ಲವ್ಲಿ ರಿಲೀಸ್ ಆಗ್ತಾ ಇದೆ.
ಇದ್ರ ಬಗ್ಗೆ ನನಗೆ ತುಂಬ ಹೋಪ್ ಇದೆ, ಯಾಕಂದರೆ ಕಥೆಯ ಹಂತದಿಂದ ನನಗೆ ವಸಿಷ್ಠ ಅವರು ನನಗೆ ಶೇರ್ ಮಾಡಿದರು. ಸೊ ವಸಿಷ್ಠ ಹೀರೋಯಿಗೆ ಮಾತ್ರ ಮುಂದೆ ಹಿಂದಿನ ಸಿನಿಮಾಗಿಂತ ಹಿಂದೆ ತುಂಬ ಸ್ವಲ್ಪ ವಿಭಿನ್ನ. ಸೊ ಒಂದು ಮಾಸ್ ಬಿಟ್ಟು ಮಾಸ್ ಕಮ್ ಲವರ್ ಆಗಿ ತುಂಬ ಈ ಸಿನಿಮಾದಲ್ಲಿ ಕಾಣಿಸ್ಕೊಂಡಿದ್ದಾರೆ. ನನಗಂತೂ ತುಂಬ ಹೋಪ್ ಇದೆ. ಜೂನ್ 14 ಎಲ್ಲರೂ ಕನ್ನಡ ಸಿನಿಮಾ ಥಿಯೇಟ್ರಿಗೆ ಬಂದು ನೋಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಒಂದೇ ನಿಮಿಷ, ಸಣ್ಣದಾಗಿ ಟೆಕ್ನಿಕಲ್ ಗ್ಲಿಚ್, ಒಂದು ಇನ್ನು ಹಿಂದ್ಗಡೆ ಸೌಂಡ್ ಕೇಳಿಸ್ತಾ ಇಲ್ಲ ಅಂತಿದ್ದಾರೆ. ನನಗೆ ಜೋರ ಮಾತಾಡೋ ಕೇಳಿಸ್ತಾ ಇದೆ. ನಿಮಗೆ ಕೇಳಿಸುತ್ತೆ? ಕ್ಯಾಮ್ರಾಗೆ ಓಕೆನಾ ಸರ್? ಇಷ್ಟು ಜನ ಇಲ್ಲಿದ್ರೆ ವಯರ್ಗಳೆಲ್ಲ ಮಿಸ್ ಆಗ್ಬಿಟ್ರೆ ನಾವು ಹೆಂಗೆ ಇದು ಮಾಡೋದು? ಒಂಚೂರು ಇಲ್ಲಿ ಒಂಚೂರು ನಮಗೆ ಕ್ಲಿಯರ್ ಮಾಡಿಕೊಟ್ರೆ ಪ್ಲೀಸ್. ಆಲ್ ರೈಟ್, ನಮ್ಮ ಪೃಥ್ವಿ ಅಂಬರ್ ಇದ್ದಾರೆ. ಸೊ ಪೃಥ್ವಿ ಅಂಬರ್ ಹತ್ರ ಮಾತಾಡೋಣ. ಪೃಥ್ವಿ ಅವರೇ, ಲವ್ಲಿ ಚಿತ್ರ 14ನೇ ತಾರೀಕು ಬಿಡುಗಡೆ ಆಗ್ತಾ ಇದೆ. ಸೊ ನಿಮ್ಮ ಮಾತು. ಎಲ್ಲರಿಗೂ ನಮಸ್ಕಾರ. ಮಿತ್ರರಿಗೆ ವಿಷಯವನ್ನು ನೋಡುವಂಥ ಅವಕಾಶ ಸಿಕ್ತು, ದತ್ತಣ್ಣ ಸರ್ನ ನೋಡುವಂಥ ಅವಕಾಶ ಸಿಕ್ತು. ಮೈಕ್ಗೂ ಕೂಡ ಭಯ ಆಗುವಂಥ ಒಂದು ವಾಯ್ಸ್ ಅಂತ ಹೇಳಿದ್ರೆ ಅದು ವಸಿಷ್ಠ ಸರ್ದು. ಅವರ ವೇದಿಕೆನ ಸಾಧಾರಣ ನಾವು ಕೊಟ್ಟು ನೋಡಿದಾಗ ಪರ್ಸನಾಲಿಟಿ ಸರಿ ಇರುವಂಥ ವಾಯ್ಸ್ ಇರುವಂಥ ಕಲಾವಿದರು ತುಂಬ ಕಡಿಮೆ. ಇದರಲ್ಲಿ ಒಬ್ಬರು ವಸಿಷ್ಠ ಸರ್ ಅಂತ ಹೇಳ್ಬೋದು. ನನಗೆ ತುಂಬ ಆತ್ಮೀಯರು, ನಾನು ಬಹಳ ಇಷ್ಟಪಡುವಂಥ ಆಕ್ಟರ್ಸು. ಲವ್ಲಿಯಾಗಿ ಇದ್ದು ನೋಡುವಾಗ ನಮಗೆ ಗೂಗ್ಲಿ ಬಂತಾಯ್ತು. ಸೊ ಗೂಗ್ಲಿ ಗಾನು ಲವ್ಲಿ ಕೂಡ ಅಷ್ಟೇ ದೊಡ್ಡ ಹಿಟ್ ಆಗಲಿ ಅನ್ನೋ ನನ್ನ ಆಶಯ. ಒಳ್ಳೆಯದಾಗಲಿ. ಥ್ಯಾಂಕ್ ಯು. ವಾಟ್ ಅ ರೈಮಿಂಗ್! ಕನ್ನಡ ಹಾಕೊಂಡ್ಬಂದ್ಬಿಟ್ಟು ಒಂದು ರೈಮಿಂಗ್ ಹೇಳಿದ್ರು, ಗೂಗ್ಲಿ ತರ ಲವ್ಲಿ ಆಗಲಿ ಅಂತ ಹೇಳಿ. ನೈಸ್. ಪೃಥ್ವಿ ಅವರೇ, ಗರುಡ ಅವರಿದ್ದಾರೆ, ಗರುಡ ಅವ್ರು ಮಾತಾಡಬೇಕು. ಹಾಗೇನೆ ಅವ್ರ ಮೈಕ್. ಎಸ್ ಸರ್. ಎಲ್ಲರಿಗೂ ನಮಸ್ಕಾರ. ಹಾಯ್ ರಿಷಬ್ ಸರ್, ಹಾಯ್ ಡಾಲಿ. ನಂದು ವಸಿಷ್ಠದ ಅಂದರೆ ಹಳೆಯ ಸ್ನೇಹ, ರಾಜಾವಲಿಯಿಂದ ಅವಾಗಿಂದ ಅವತ್ತಿಂದ ಇವತ್ತವರೆಗೂ ಅದೇ ಪ್ರೀತಿ, ಅದೇ ವಿಶ್ವಾಸ. ಎಲ್ಲಾದರೂ ಒಂದೇ ಥರ ಇರ್ತಾರೆ. ಒಂದು ಸಂಗತಿ ಹೇಳಬೇಕು, ನನಗೆ ಯಾವ ಥರ ಹೆಲ್ಪ್ ಮಾಡಿದ್ರು ಅಂತ. ಯಾವುದೋ ಒಂದು ತಮಿಳ್ ಸಿನಿಮಾ ಸಡನ್ನಾಗಿ ಶೂಟ್ ಇತ್ತು. ಆವಾಗ ತಮಿಳಲ್ಲಿ ಒಂದು 3-4 ಪೇಜ್ ಡೈಲಾಗ್ ಕೊಟ್ಬಿಟ್ಟಿದ್ರು. ಏನು ಬೆಳಗ್ಗೆನೇ ಶೂಟ್ ಇದೆ ಏನು ಗುರು ಅಂತ ಕೇಳಿದಾಗ ನನಗೊಂದೊಂದು ಸರ್ಪ್ರೈಸ್ ಎಲಿಮೆಂಟು, ವಸಿಷ್ಠ ಅವ್ರು ಅದನ್ನ ತೊಗೊಂಡು ನನಗೆ ಕಳಿಸಿ ಅಂತ ಹೇಳ್ಬಿಟ್ಟು ಪೂರ್ತಿ ಅದನ್ನು ಪಕ್ಕ ತಮಿಳವ್ರ ಥರನೇ ನನಗೆ ಮಾಡ್ಯುಲೇಷನ್ ಸಮೇತ ವಾಯ್ಸ್ ನೋಟಲ್ಲಿ ಕಳಿಸ್ತಾ ಇದ್ರು. ಅದು ನನಗೆ ಆ ಸಿನಿಮಾಗೆ ತುಂಬಾ ಹೆಲ್ಪ್ ಆಯಿತು. ಅಲ್ಲಿಂದ ಇನ್ನೂ ಗಟ್ಟಿ ಆಯಿತು ನಮ್ಮ ಸ್ನೇಹ. ಈ ವೇದಿಕೆ ಮೂಲಕ ನಿಮ್ಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟ ಬೀಳ್ತೀನಿ. ಅವತ್ತು ಮರ್ತೋಗಿದ್ದೆ. ಸಕ್ಕದಾಗಿದೆ, ಸಕ್ಕದಾಗಿ ಕಾಣಿಸ್ತಾ ಇದ್ದೀರಾ. ಒಳ್ಳೆಯದಾಗಲಿ ನಿಮಗೆ. ವೇಟಿಂಗ್ ಟು ಸಿ ದ ಟ್ರೈಲರ್. ಮೂವಿನೂ ನೋಡ್ಬೇಕು ಅನಿಸ್ತಾ ಇದೆ. ಒಳ್ಳೇದಾಗಲಿ ಅಂತ, ಇಡೀ ತಂಡಕ್ಕೆ ಒಳ್ಳೇದಾಗಲಿ ಅಂತ ಕೇಳ್ತಾ ನಾನು ಈ ಮಾತನ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ಹಾಗೇನೆ ನಮ್ಮ ಕನ್ನಡ ಚಲನಚಿತ್ರರಂಗದ ಹೆಸರಾಂತ ನಿರ್ಮಾಪಕರಾದಂತಹ ಕೆ ಮಂಜು ಸರ್ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕಾಗಿ ಕೋರಿಕೆ. ನಾನು 3 ಸಲ ಕರೆದೆ, ಕೆ ಮಂಜು ಸರ್, ಕೆ ಮಂಜು ಸರ್, ಕೆ ಮಂಜು ಸರ್, ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಹಾಗೇನೆ ಮತ್ತೊಬ್ಬ ಜನಪ್ರಿಯ ನಿರ್ಮಾಪಕರಾದಂತಹ ಸುರೇಶ್ ಸರ್ ಅವರು ದಯವಿಟ್ಟು ವೇದಿಕೆ ಮೇಲೆ ಆಗಮಿಸಬೇಕಾಗಿ ಕೋರಿಕೆ. ಸುರೇಶ್ ಸರ್, ಅಯ್ಯೋ ಬನ್ನಿ ಸರ್, ಇಲ್ಲೇನು ಸಿನಿಮಾ ಚೆಕ್ ಸೈನ್ ಮಾಡಿಸಲ್ಲ, ಬನ್ನಿ ಸರ್. ಸುಮ್ಮನೆ ಒಂದು ಮಾತು ಅಷ್ಟೇ, ಒಂದೆರಡು ಮಾತು ಪ್ಲೀಸ್. ವೇದಿಕೆ. ಎಸ್, ಮೈಕ್ ಬೇಡ ಅಂತೀರಾ? ಓಕೆ. ಶಿವರಾಜ್ ಕೆ ಆರ್ ಪೇಟೆ ಅವರಿದ್ದಾರೆ, ದಯವಿಟ್ಟು ಒಂದೆರಡು ಮಾತಾಡಬೇಕು ನಮ್ಮ ಲವ್ಲಿ ಚಿತ್ರದ ಬಗ್ಗೆ. ಎಲ್ಲರಿಗೂ ನಮಸ್ಕಾರ. ಮಾಧ್ಯಮದವರಿಗೂ ನಮಸ್ಕಾರ. ನಮಸ್ತೆ ವಸಿಷ್ಠ ಸರ್, ನಮಸ್ತೆ. ತುಂಬಾ ಖುಷಿ ಆಗುತ್ತೆ. ಹೊರಗಡೆ ಮಳೆ, ಇಲ್ಲಿ ಬೆಂಕಿ ಅಂತ ಟ್ರೈಲರ್ ರಿಲೀಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಕಾಯ್ತಾ ಇದೀವಿ. ಖಂಡಿತ ಬೆಂಕಿಯಾಗೇ ಇರುತ್ತೆ. ಸಿನಿಮಾನು ಅಷ್ಟು ಅದ್ಭುತವಾಗಿ ಬಂದಿರುತ್ತೆ ಅನ್ನೋ ನಂಬಿಕೆ ಇದೆ. ದಯವಿಟ್ಟು 14ನೇ ತಾರೀಕು ಎಲ್ಲರೂ ಥಿಯೇಟರ್ಗೆ ಹೋಗಿ ಸಿನಿಮಾ ನೋಡಿ ಅಂತ ಹೇಳ್ಬಿಟ್ಟು ನಾನು ಕೇಳ್ಕೊತಾ ಇದ್ದೀನಿ. ಹುಷಾರಿದ್ದರು. ಸೊ ನೋಡ್ತಿರ್ಬೇಕಾದ್ರೆ ಒಂದು ಸಿನಿಮಾಗೆ ಇರಬೇಕಾದಂಥ ಎಲ್ಲ ಅಂಶಗಳು, ಎಲ್ಲ ಕ್ವಾಲಿಟಿಗಳು ಸಹ ಬರೀ ಒಂದು ಹಾಡಲ್ಲೇ ನಮಗೆ ಕಾಣಿಸ್ತು. ತಂದೆ ತಾಯಿ ಪ್ರೀತಿ ಆಗಿರ್ಬೋದು,
ಆ ಫ್ರೆಂಡ್ಶಿಪ್ ಆಗಿರ್ಬೋದು, ಹಿರಿಯರಾಗಿರ್ಬೋದು, ಪ್ರತಿಯೊಂದು ವಿಷಯಗಳನ್ನ ಇಟ್ಕೊಂಡಿರ್ತಕ್ಕಂಥ ಒಂದು ಒಳ್ಳೆ ಅದ್ಭುತವಾದಂತಹ ಸಿನಿಮಾ. ನಾನು ಕೂಡ 14ನೇ ತಾರೀಕಿಗೋಸ್ಕರ ಕಾಯ್ತಾ ಇರ್ತೀನಿ. ಮಿಸ್ ಮಾಡಿದೆ 14ನೇ ತಾರೀಕು ಎಲ್ಲರೂ ಹೋಗಿ ಥಿಯೇಟ್ರಲ್ಲಿ ಸಿನಿಮಾ ನೋಡಿ. ಸೊ ಲವ್ಲಿ ಸಿನಿಮಾಗೆ ನನ್ನ ಕಡೆಯಿಂದ ಪ್ರೀತಿ ತಂದಿದೆ ಶುಭಾಶಯಗಳು. ಆಲ್ ದ ಬೆಸ್ಟ್. ಲವ್ಲಿ ಆಗಿದೆ ಅಂತ ಇಲ್ಲಿ ಲೈವ್ ಆಗಿ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನವೀನ್ ಶಂಕರ್ ಅವರೇ, ನಿಮ್ಮ ಹತ್ರ ನಾನು ಇನ್ನೊಂದು ಅವರೆಲ್ಲ ಅನ್ಕೊಂಡಿದ್ರು ನಾನು ನಿಮ್ಮ ಹತ್ರ ಮಾತಾಡಿಸ್ತೀನಿ ಅಂತ, ಆದ್ರೆ ನಾನು ಮಾತಾಡ್ಸಲ್ಲ ನಿಮ್ಮ ಹತ್ರ. ಈಗ ಟ್ರೈಲರ್ ಬಿಡುಗಡೆ ಮಾಡ್ತೀವಿ. ಟ್ರೈಲರ್ ಬಿಡುಗಡೆ ಆದ್ಮೇಲೆ ನಾವು ಮಾತಾಡ್ತೀವಿ. ಏನಂತೀರ ನವೀನ್ ಅವರೇ? ಓಕೆ, ಡನ್. ಲವ್ಲಿ. ಥ್ಯಾಂಕ್ ಯು ಎಲ್ಲ ಅತಿಥಿಗಳಿಗೆ. ಥ್ಯಾಂಕ್ ಯು. ನಮ್ಮ ಅಬು ಆನಸ ಕ್ರಿಯೇಷನ್ಸ್ ತಂಡದ ಪರವಾಗಿ, ಲವ್ಲಿ ಚಿತ್ರ ತಂಡದ ಪರವಾಗಿ ಆಗಮಿಸಿರುವಂತಹ ಎಲ್ಲ ಅತಿಥಿಗಳಿಗೆ ಲವ್ಲಿ ಗಿಫ್ಟ್ಗಳನ್ನು ಕೊಡ್ತಾ ಇದ್ದೀವಿ. ಆಲ್ ರೈಟ್, ಈಗ ಇನ್ನು ಸ್ವಲ್ಪ ಹೊತ್ತಿನಲ್ಲಿ ಲವ್ಲಿ ಚಿತ್ರದ ಟ್ರೈಲರನ್ನು ನೋಡುವಂತಹ ಸಮಯ. ಥ್ಯಾಂಕ್ ಯು ಸೋ ಮಚ್ ಎಲ್ಲ ಅತಿಥಿಗಳಿಗೆ. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್. ಥ್ಯಾಂಕ್ ಯು. ಓಕೆ, ಇವತ್ತಿನ ವಿಶೇಷತೆ ಲವ್ಲಿ ಚಿತ್ರದ ಟ್ರೈಲರ್. ಇದನ್ನ ಬಿಡುಗಡೆ ಮಾಡೋದಕ್ಕೆ ಬಂದಿರೋದು ಯಾರು? ನಮ್ಮ ಡಿವೈನ್ ಸ್ಟಾರ್ ರಿಷಬ್ ಶೆಟ್ಟಿ ಅವರು. ನಮ್ಮೆಲ್ಲರಿಗೂ ಗೊತ್ತು, ಇಡೀ ಕರ್ನಾಟಕ, ಇಂಡಿಯಾ ಅಷ್ಟೇ ಅಲ್ಲ, ಇಡೀ ವಿಶ್ವದಾದ್ಯಂತ ಅಭಿಮಾನಿಗಳು ಕಾಯ್ತಾ ಇದ್ದಾರೆ ಕಾಂತಾರ 2ಗೋಸ್ಕರ. ಅದರ ಒಂದು ಬ್ಯುಸಿ ಸ್ಕೆಡ್ಯೂಲಲ್ಲಿ ಇದ್ರೂ ಕೂಡ ನಮ್ಮ ಚಿತ್ರರಂಗದ ಮೇಲಿರುವಂತಹ ಅಭಿಮಾನ, ವಸಿಷ್ಠ ಮೇಲಿರುವಂತಹ ಪ್ರೀತಿ, ಇದೆಲ್ಲವನ್ನ ಸೇರಿ ಅವರು ಅಷ್ಟು ಬ್ಯುಸಿ ಆಗಿದ್ರು ಕೂಡ ಇವತ್ತಿಲ್ಲಿ ಬಂದಿದ್ದಾರೆ ಈ ಟ್ರೈಲರ್ ಲಾಂಚ್ ಮಾಡೋದಕ್ಕೆ. ಅಂದರೆ ಮೊದಲನೇದಾಗಿ ನಮ್ಮ ರಿಷಬ್ ಶೆಟ್ಟಿ ಅವರಿಗೆ ದೊಡ್ಡ ಚಪ್ಪಾಳೆ ಬರಬೇಕಪ್ಪ, ದೊಡ್ಡ ಚಪ್ಪಾಳೆ. ಥ್ಯಾಂಕ್ ಯು ಸೋ ಮಚ್ ಶೆಟ್ರೆ, ನೀವು ಬಂದಿದ್ದಕ್ಕೆ. ಈಗ ನೀವು ಕುಂತ ಜಾಗದಲ್ಲಿ ನಿಮ್ಮ ಹತ್ರ ಮೈಕ್ ಬರುತ್ತೆ. ನೀವು ಅಲ್ಲಿಂದ ಟ್ರೈಲರ್ ಲಾಂಚ್ ಅಂತ ಹೇಳ್ಬಿಟ್ರೆ ಇಲ್ಲಿ ಟ್ರೈಲರ್ ಪ್ಲೇ ಆಗುತ್ತೆ. ಅದಾದ ನಂತರ ನೀವು ನಮ್ಮ ಜೊತೆ ಮಾತಾಡ್ಬೋದು. ನಮ್ಮ ರಿಷಬ್ ಶೆಟ್ಟಿ ಅವರಿಗೆ ಮೈಕ್ ಪ್ಲೀಸ್. ಹೌದಾ? ಎಲ್ಲರಿಗೂ ನಮಸ್ಕಾರ. ಚೆನ್ನಾಗಿದ್ದೀರಾ? ಆಮೇಲೆ ಮಾತಾಡೋಣ. ಫಸ್ಟ್ ಟ್ರೈಲರ್ ಲಾಂಚ್ ಮಾಡ್ಬೋಣ. ಟ್ರೈಲರ್ ಲಾಂಚ್. ಚೇತನ್ ಕೇಶವ್ ಅವರ ನಿರ್ದೇಶನ, ರವೀಂದ್ರ ಅವರ ನಿರ್ಮಾಣದ ಲವ್ಲಿ ಚಿತ್ರ ಟ್ರೈಲರ್ ಅನ್ನ ನೋಡಿದ್ವಿ. ಹೆಸರು ಮಾತ್ರ ಲವ್ಲಿ ಅಂತ ಇದೆ ಸರ್. ಟೆರ್ರರ್ ಆಗಿದೆ ಟ್ರೈಲರು. ಟ್ರೈಲರೇ ಇಷ್ಟು ಟೆರರ್ ಆಗಿದೆ ಅಂದ್ರೆ ಇನ್ನು ಸಿನಿಮಾ ಹೆಂಗಿರುತ್ತೆ ಅಲ್ವಾ? ನೀವು ಅನ್ಕೊಂತಿರ್ತೀರಾ ರಿಷಬ್ ಶೆಟ್ಟಿ ಅವರು ಈಗ ಟ್ರೈಲರ್ ಲಾಂಚ್ ಮಾಡಿದರೆ ಟ್ರೈಲರ್ ಬಗ್ಗೆ ಮಾತಾಡ್ತಾರೆ ಅಂತ. ಶೆಟ್ರನ್ನ ನಾವು ಇನ್ನೊಂದು ಸ್ವಲ್ಪ ಹೊತ್ತು ಇಲ್ಲಿ ಕೂತ್ಕೊಂಡು ನಮ್ಮ ಕಾರ್ಯಕ್ರಮಕ್ಕೆ ನೀವು ಬಂದಿರೋದೇ ನಮಗೆ ದೊಡ್ಡ ವಿಷಯ. ಸೊ ಹಾಗಾಗಿ ಅಷ್ಟು ಈಸಿಯಾಗಿ ಕಳಿಸಲ್ಲ, ಸ್ವಲ್ಪ ಹೊತ್ತಲ್ಲಿ ಕರೆಸ್ತೀವಿ. ಬಟ್ ಲವ್ಲಿ ಚಿತ್ರದ ಟ್ರೈಲರ್ ಲಾಂಚ್ ಮಾಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಲವ್ಲಿ ಚಿತ್ರದ ಟ್ರೈಲರ್ಗೆ ಬರಲಿ ಒಂದು ದೊಡ್ಡ ಚಪ್ಪಾಳೆ ಪ್ಲೀಸ್. ಓಕೆ, ಈಗ ಈ ಚಿತ್ರತಂಡಕ್ಕೆ ಶುಭಾಶಯ ಕೋರೋದಕ್ಕೆ ಹೆಸರಾಂತ ನಿರ್ದೇಶಕರಾದಂತಹ ನರ್ತನ್ ಸರ್ ಅವರು ಬಂದಿದ್ದಾರೆ. ನಿಮ್ಮೆಲ್ಲರ ಪ್ರೀತಿಯ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ನಿರ್ದೇಶಕರಾದಂತಹ ನರ್ತನ್ ಅವರನ್ನು ಪ್ಲೀಸ್. ಹಾಗೆಯೇ ನಮ್ಮ ಜನಪ್ರಿಯ DOP ಆದಂತಹ ನವೀನ್ ಸರ್ ಅವರು ಬಂದಿದ್ದಾರೆ. ಅವ್ರಿಗೂ ಕೂಡ ಆತ್ಮೀಯವಾದ ಸ್ವಾಗತ. ನವೀನ್ ಸರ್ ದಯವಿಟ್ಟು ವೇದಿಕೆ ಮೇಲೆ ಆಗಮಿಸಬೇಕಾಗಿ ಕೋರಿಕೆ. ಎಲ್ರಿಗೂ ನಮಸ್ಕಾರ. ವಸಿಷ್ಠ ಸರ್ ಹಾಯ್, ರಿಷಬ್ ಸರ್ ಹಾಯ್, ಹರಿಪ್ರಿಯಾ ಮೇಡಮ್ ಎಲ್ರಿಗೂ ನಮಸ್ಕಾರ. ಸೊ ಲವ್ಲಿ ಟೈಟ್ಲ್ ತಕ್ಕಂಗೆ ಇಲ್ಲ ಟ್ರೈಲರು. ಕೇಶವ್ ಮಫ್ತಿಗೆ ಅಸಿಸ್ಟೆಂಟಾಗಿ ಮಾಡಿದ್ದ. ತುಂಬ ಸಿನ್ಸಿಯರಾಗಿ ಕೆಲಸ ಮಾಡ್ತಾ ಇದ್ದ ಹುಡುಗ. ಸೊ ಟ್ರೈಲರ್ ನೋಡಿದಾಗ ಸಿನಿಮಾನು ಅಷ್ಟೇ ಸಿನ್ಸಿಯರಾಗಿ ಮಾಡಿದ್ದಾನೆ ಅನಿಸುತ್ತೆ. ವಸಿಷ್ಠ ಸರ್ ಸೂಪರ್ ಆಗಿದೆ, ಕಣ್ಣು ಸೂಪರಾಗಿ ಕಾಣ್ತಾ ಇದೆ. ಹೈಟು, ಪರ್ಸ್ನಾಲಿಟಿ, ವಾಯ್ಸ್. ಅವಾಗ ಯಾರು ಚೆನ್ನಾಗಿ ಹೇಳಿದ್ರು ಅವರು, ಮೈಕ್ಗೆ ಭಯ ಆಗುತ್ತೆ ಅಂತ. ಸ್ಪೀಕರಲ್ಲಿ ವಾಯ್ಸ್ ಬಂದಾಗ ಆ ವೈಬ್ಸ್ ಹಂಗಿತ್ತು. ಆ್ಯಂಡ್ ಅನೂಪ್ ಸಿಲಿನ್ ಸರ್ ಮ್ಯೂಸಿಕ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅಶ್ವಿನ್
ನಮ್ಮ ಕ್ಯಾಮ್ರಾ ವರ್ಕ್ ಮಾಡಿದ್ದಾರೆ. ನವೀನ್ ಸರ್ ಇಲ್ಲಿ. ಅವರು ಇಲ್ಲಿ ಯಾವುದಾದ್ರೂ ಒಳ್ಳೆ ಫ್ರೇಮ್ ಸಿಗುತ್ತಾ ಅಂತ ನೋಡ್ತಾ ಇದ್ದಾರೆ ಸರ್. ಸೊ ಖುಷಿಯಾದ ವಿಚಾರ ಏನಂದರೆ ಮಫ್ತಿಯಲ್ಲಿ ತುಂಬ ಜನ ಕೆಲಸ ಮಾಡಿದ್ದಾರೆ ಇದರಲ್ಲಿ. ಸೊ ಕೇಶವ್, ಅಶ್ವಿನ್, ನವೀನ್ ಅವ್ರು ಅಸಿಸ್ಟೆಂಟಾಗಿ ಮಾಡಿದ್ದ. ಸೊ ಹರೀಶ್ ಎಡಿಟರು, ನಮ್ಮ ವಸಿಷ್ಠ ಸಾರು ಮಾಡಿದರು. ಅದರಲ್ಲಿ ತುಂಬ ಸರ್ ಡ್ರಮ್ ಸೀನ್ಸ್ ಶೂಟ್ ಮಾಡಿದಾಗ ತುಂಬ ಜನ ಫ್ಯಾನ್ ಆಗಿದ್ರು ಅದಕ್ಕೆ. ಸೊ ಓವರಾಲ್ ಆಗಿ ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ ಅನಿಸ್ತಾ ಇದೆ. ಸೊ ಮೇಕಿಂಗ್ ವೈಸು, ಆ್ಯಕ್ಷನ್ ಬ್ಲಾಕ್ ವೈಸು ತುಂಬ ಚೆನ್ನಾಗಿದೆ. ಆಲ್ ದ ವೆರಿ ಬೆಸ್ಟ್ ಹೋಲ್ ಟೀಮ್. ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸರ್. ತಮಗೂ ಕೂಡ ನಮ್ಮ ತಂಡದ ಪರವಾಗಿ ಒಂದು ಪ್ರೀತಿಯ ಕಾಣಿಕೆ, ಅದನ್ನು ದಯವಿಟ್ಟು ಸ್ವೀಕರಿಸಬೇಕು. ಹಾಗೇನೆ ಎಲ್ಲ ಅಭಿಮಾನಿಗಳ ಪರವಾಗಿ ಭೈರತಿ ರಣಗಲ್ಗೂ ಕೂಡ ಆಲ್ ದ ವೆರಿ ಬೆಸ್ಟ್ ಸರ್, ಆಲ್ ದ ವೆರಿ ಬೆಸ್ಟ್. ನಾವೆಲ್ಲರೂ ಕಾಯ್ತಾ ಇದ್ದೀವಿ ಚಿತ್ರ ನೋಡೋಕ್ಕೆ. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ಹಾಗೆಯೇ ಲವ್ಲಿ ಚಿತ್ರದ ಈ ಒಂದು ಟ್ರೈಲರ್ ಲಾಂಚ್ ಪ್ರೀ ರಿಲೀಸ್ ಇವೆಂಟ್ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ದೊಡ್ಡ ಕಲಾವಿದರು, ಹಿರಿಯ ಕಲಾವಿದರು, ಅವರ ಹುಮ್ಮಸ್ಸನ್ನು ನೋಡಿ ಇವತ್ತು ಕೂಡ ನಾವೆಲ್ಲರೂ ಇನ್ಸ್ಪೈರ್ ಆಗ್ತೀವಿ. ನಿಮ್ಮೆಲ್ಲರ ಅಭಿಮಾನದ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ದತ್ತಣ್ಣ ಅವರನ್ನು ಪ್ಲೀಸ್. ದತ್ತಣ್ಣ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ನಮ್ಮ ಕನ್ನಡ ಚಲನಚಿತ್ರರಂಗದ ಹೆಮ್ಮೆಯ ನಟ ದತ್ತಣ್ಣ ಅವರು. ದತ್ತಣ್ಣ ಕೇಳ್ತಾ ಇದ್ದಾರೆ ನಾನು ಏನು ಮಾಡಬೇಕು ಅಂತ. ಚಿತ್ರದಲ್ಲಿ ಅಭಿನಯದ ಅನುಭವ, ನಿಮ್ಮ ಜೀವನದ ಅನುಭವ, ರಿಷಬ್ ಶೆಟ್ಟಿ ಸರ್ ಬಂದಿದ್ದಾರೆ, ವಸಿಷ್ಠ ಅವ್ರ ಬಗ್ಗೆ ನಿಮ್ಮ 2 ಮಾತು, ಆಶೀರ್ವಾದ. ದೊಡ್ಡವರೆಲ್ಲ ಕೂತಿದ್ದಾರೆ. ಜಗತ್ತಿನಾದ್ಯಂತ ಕನ್ನಡ ಚಿತ್ರರಂಗವನ್ನು ಬೆಳೆಸಿದ್ದಾರೆ. ಅವರೆಲ್ಲರಿಗೂ ಒಂದು ಸಲಾಂ. ನಾನು ಈ ಚಿತ್ರದಲ್ಲಿ ಪಾತ್ರ ವಹಿಸಿರೋನು. ಈಗ ಯಾರು ನಾನು ಕಥೆ ಹೇಳಿಬಿಟ್ರೆ ಇನ್ನೇನು ಉಳೀತು ಅಂತೀರಿ. ನಾನು ಸಿನಿಮಾ ನೋಡಿದ್ದೀನಿ, ಭಾಳ ಮೆಚ್ಕೊಂಡಿದ್ದೀನಿ. ಆ ವಿಷಯಗಳನ್ನು ಹೇಳೋಣ ಅಂದರೆ ನಮ್ಮ ವಿಮರ್ಶಕರೆಲ್ಲ ಏನ್ರಿ ನಿಮ್ಮ ಕೆಲಸ ನೀವು ಮಾಡಿರಿ, ನಮ್ಮ ಕೆಲಸ ಯಾಕ್ರಿ ಮಾಡ್ತೀರಿ ಅಂತಾರೆ. ಏನು ಮಾತಾಡಬೇಕು ನಿಜವಾಗಿ ಗೊತ್ತಿಲ್ಲ. ಜನರಲ್ಲಾಗಿ ಕನ್ನಡ ಚಿತ್ರರಂಗ ಈ ಒಂದು 2-3 ವರ್ಷಗಳಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಬೆಳೆದಿದೆ. ಓಕೆ, ಅದ್ಭುತವಾದ ಹೆಸರು ಪಡೆದಿದೆ. ಇವಾಗ ನಾವು ಎಲ್ಲಾದರೂ ಹೊರಗಡೆ ಹೋದರೆ ನೀವು ಕನ್ನಡ ಚಿತ್ರರಂಗದವರ ಅಂತ ಕೇಳಿ ನಮ್ಮ ಹೆಮ್ಮೆ ಪಡ್ತಾರೆ. ಅದು ನಾವು ಪಡ್ಕೊಂಡಿರೋ ಒಂದು ಆಶೀರ್ವಾದ ಅಂತ ಇಟ್ಕೊಳ್ತೀನಿ. ಹೀಗೆ ಸತತವಾಗಿ ನಿರಂತರವಾಗಿ ಕನ್ನಡ ಚಿತ್ರರಂಗ ಬೆಳೀತಾ ಇರಬೇಕು. ಅದಕ್ಕೆ 10 ಜನ ಹೊಸ ಪೀಳಿಗೆಯವರು ಕಾಂಟ್ರಿಬ್ಯೂಟ್ ಮಾಡ್ತಾ ಇರಬೇಕು. ಅದು ನಿರಂತರವಾಗಿ ನಡೀಲಿ ಅಂತ ನಾನು ಆಶಿಸ್ತೇನೆ. ಈ ಸಿನಿಮಾ ಈಗ ನೋಡಿ, ಇದು ಗ್ಯಾರಂಟಿಗಳ ಯುಗ. ಕಾಂಗ್ರೆಸ್ ಗ್ಯಾರಂಟಿ, ಮೋದಿ ಗ್ಯಾರಂಟಿ ಅಂತ ಎಲ್ಲರೂ ಗ್ಯಾರಂಟಿಗಳು ಕೊಡ್ತಾರೆ. ನಾನು ಒಂದು ಗ್ಯಾರಂಟಿ ಕೊಡ್ತಾ ಇದ್ದೀನಿ. ಈ ಸಿನಿಮಾನ ನೀವು ಇಡೀ ಫ್ಯಾಮಿಲಿ ಜೊತೆಗೆ ಹೋಗಿ ನೋಡಬೇಕು. ಅಲ್ಲ, ಯಾಕೆ ಅಂತ ಹೇಳ್ತೀನಿ, ಇಲ್ಲಿ ಬರೀ ಪ್ರೀತಿ, ಪ್ರೇಮ, ಪ್ರಣಯ, ಫೈಟ್ಸು ಅಷ್ಟೇ ಅಲ್ಲ. ಕನ್ನಡದಲ್ಲಿ ಒಂದು ಅದ್ಭುತವಾದ ಪದ ಇದೆ, ಒಲವು ಅಂತ. ಆ ಒಲವಿನ ಚಿತ್ತಾರ ಇದರೊಳಗಿದೆ. ಅದೇ ಪ್ರಮುಖವಾದ ಪಾತ್ರ ವಹಿಸಿರೋದು ಈ ಸಿನಿಮಾದಲ್ಲಿ. ಈ ಸಿನಿಮಾ ನೋಡಿದ ಮೇಲೆ ಯಾವುದೇ ಒಂದು ಹೆಣ್ಣಾಗಲಿ ನನಗಿಂಥ ಒಬ್ಬ ಗಂಡ ಇರಬೇಕು ಅಂತ, ಯಾವುದೇ ಗಂಡಾಗಲಿ ನನಗಿಂಥ ಒಬ್ಬ ಹೆಣ್ಣಸಿರಬೇಕು ಅಂತ, ಇವರೆಲ್ಲರನ್ನು ನೋಡಿ ಮೆಚ್ಚಿಕೊಳ್ಳೋ ಅಂಥ ಜನ ಇದ್ದಾರೆ. ಈ ಚಿತ್ರಕ್ಕೆ ಅದ್ಭುತವಾದ ಯಶಸ್ಸು ಸಿಗಲಿ ಅಂತ ಹೇಳ್ತೀನಿ. ನಿಮ್ಮೆಲ್ಲರ ಸಹಕಾರ, ಸಹಯೋಗ ಬಹಳ ಮುಖ್ಯ. ಆದ್ದರಿಂದ ಜೂನ್ 14ಕ್ಕೆ ನಿಮ್ಮೆಲ್ಲರನ್ನು ಅಲ್ಲಿ ಕಾಣ್ತೀನಿ. ನಮಸ್ಕಾರ. ಸೋ ಸ್ವೀಟ್ ದತ್ತನವರೇ, ಥ್ಯಾಂಕ್ ಯು ಸೋ ಮಚ್. ನಿಮಗಾಗಿ ನಮ್ಮ ತಂಡದ ಪರವಾಗಿ ಒಂದು ಕಿರು ಕಾಣಿಕೆ, ಅದನ್ನು ದಯವಿಟ್ಟು ಸ್ವೀಕರಿಸಬೇಕು ತಾವು.
ಅವರ ಹುಮ್ಮಸ್ಸಿಗೆ ಕನ್ನಡಿಗರೇ ಒಂದು ದೊಡ್ಡ ಚಪ್ಪಾಳೆ ಬರಬೇಕು. ಅವ್ರು ಎಷ್ಟು ಒಳ್ಳೆ ಮಾತು ಹೇಳಿದ್ರು. ಇಡೀ ಫ್ಯಾಮಿಲಿ ಬಂದು ಈ ಚಿತ್ರವನ್ನು ನೋಡಬೇಕು, ಯಾಕಂದರೆ ಒಲವು ಅನ್ನೋದು ನಾವು ಲವ್ಲಿ ಚಿತ್ರದಲ್ಲಿ ನೋಡ್ಬೋದು ಅಂತ. ನಮ್ಮ ಕಾರ್ಯಕ್ರಮಕ್ಕೆ ಯಾರು ಆಗಮಿಸಿದ್ದಾರೆ? ಮರ್ರಿ ಟೈಗರ್ ವಿನೋದ್ ಪ್ರಭಾಕರ್ ಸರ್. ವೆಲ್ಕಮ್ ಸರ್, ವೆಲ್ಕಮ್. ಸೊ ನಮ್ಮ ಲವ್ಲಿ ಚಿತ್ರ ಬಹಳ ವಿಭಿನ್ನವಾಗಿ ಅದ್ಧೂರಿಯಾಗಿ ನಿರ್ಮಾಣ ಆಗಿರೋದು. ಸೊ ಅಭುವಾನಸ ಕ್ರಿಯೇಷನ್ಸ್ ಬ್ಯಾನರ್ ಅಡಿ ಬಹಳ ವಿಶೇಷವಾಗಿ ಚಿತ್ರದ ನಿರ್ಮಾಣ ಆಗಿದೆ. ಈ ಹಿಂದೆ ಕೈವ ಅನ್ನೋ ಚಿತ್ರವನ್ನು ಬಹಳ ಅದ್ಭುತವಾಗಿ ನಿರ್ಮಾಣ ಮಾಡಿ ಅತ್ಯಂತ ಯಶಸ್ಸನ್ನು ಕಂಡಿತ್ತು. ಸೊ ನಮ್ಮ ಪ್ರೊಡಕ್ಷನ್ ಬಗ್ಗೆ ಒಂದು ಸಣ್ಣ ವೀಟಿ ಇದೆ, ಆ ವೀಟಿ ನೋಡೋಣ. ವೀಟಿ ಪ್ಲೀಸ್. ನಿರ್ಮಾಪಕರು ನಮ್ಮ ಅನ್ನದಾತರು ಅಂತ ಅಣ್ಣವರು ಸುಮ್ಮನೆ ಹೇಳಿಲ್ಲ. ಕನ್ನಡ ಚಿತ್ರರಂಗ ಇವತ್ತು ದೇಶ ವಿದೇಶಗಳಲ್ಲಿ ಹೆಸರು ಮಾಡ್ತಾ ಇದೆ ಅಂದ್ರೆ ಅದಕ್ಕೆ ಪ್ರಮುಖ ಕಾರಣ ಒಳ್ಳೊಳ್ಳೆ. ಯಾಕೆ ಲವ್ಲಿ ಆಗಿದೆ ಅಂತ ಅಂದ್ರೆ ಇದರಲ್ಲಿ ಲವ್ ಇದೆ, ಫೈಟ್ಸ್ ಇದೆ, ಥ್ರಿಲ್ ಆಗಿದೆ, ಟೆರರ್ ಆಗಿದೆ, ಸೂಪರ್ ಎಲ್ಲ ವಿಷಯಗಳು. ಆಮೇಲೆ ಇಡೀ ಫ್ಯಾಮಿಲಿ ಕುತ್ಕೊಂಡು ನೋಡುವಂಥ ಒಂದು ಸಿನಿಮಾ ಅಂತ ಹೇಳಿದ್ದೀವಿ. ಇದರ ಜೊತೆಗೆ ಇತ್ತೀಚೆಗೆ ಒಂದು ಸಾಂಗು ತುಂಬ ವೈರಲ್ ಆಗ್ತಾ ಇದೆ. ಸೊ ಆ ಚಿಕ್ಕಿ ವಿಕಾಸ್ ಸಾಂಗ್ ಅನ್ನೋದು ಎಲ್ಲೆಡೆ ಮಿಲಿಯನ್ ವ್ಯೂಸನ್ನು ದಾಟಿ ಎಲ್ಲರೂ ಈ ಸಾಂಗ್ಗಾಗಿ ರೀಲ್ಸ್ ಮಾಡ್ತಿದ್ದಾರೆ. ಆ ಸಾಂಗ್ನ ಒಂದು ಝಲಕನ್ನು ನೋಡ್ಕೊಂಬೋಣ. ಸಾಂಗ್ ಪ್ಲೀಸ್. ಬಟ್ ಅದರಲ್ಲೂ ಕೂಡ ಕಾವ್ಯ ಶೆಟ್ಟಿ ಹಾಗೂ ನಂದು ಅವರು ಅದ್ಭುತವಾಗಿ ಡ್ಯಾನ್ಸ್ ಮಾಡಿದ್ದಾರೆ. ಮೊದಲನೇದಾಗಿ ಅವರಿಬ್ಬರಿಗೂ ಒಂದು ದೊಡ್ಡ ಚಪ್ಪಾಳೆ. ನಾವು ಯೋಚನೆ ಮಾಡ್ತಾ ಇದ್ವಿ ಹೀರೋಯಿನ್ ಯಾಕಿಲ್ಲ ಇದರಲ್ಲಿ ಅಂತ, ಅದಕ್ಕೇನೋ ಒಂದು ಕಾರಣ ಇದ್ದೇ ಇರುತ್ತೆ. ಬಟ್ ಈಗ ವೇದಿಕೆಯಲ್ಲಂತೂ ಈ ಚಿತ್ರದ ನಾಯಕ ನಟಿ ಇರ್ತಾರೆ. ನಿಮ್ಮೆಲ್ಲರ ಪ್ರೀತಿಯ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ಸ್ಟೆಫಿ ಪಾಟೀಲ್ ಅವರನ್ನ ಪ್ಲೀಸ್. ಇಲ್ಲಿ ಮೆಟ್ಲು. Hi ma'am. Huh? Ma'am? Madam? You look very pretty. Thank you. But I'm very young. Like ಮೊನ್ನೆ ಅಷ್ಟೇ I just attended my 16th year birthday. ಅವ್ರು ಮೋಸ್ಟ್ಲಿ ನನ್ನ 15 ವರ್ಷದಿಂದ ದೂರದರ್ಶನದಿಂದ ನೋಡ್ತಾ ಇದ್ದಾರೇನೋ ಮ್ಯಾಮ್ ಅಂದ್ಬಿಟ್ರು. ಅನುಶ್ರೀ ಅಂತ ಹೇಳಿ. ಹಾಯ್ ಅನುಶ್ರೀ. ನಮಸ್ಕಾರ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ನೀವೇ ಹೇಳಿದ್ರಲ್ಲ ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ ಅಂತ ಹೇಳಿಬಿಟ್ಟು. ಥ್ಯಾಂಕ್ ಯು ಸೋ ಮಚ್. ಸೊ ಸ್ಟೆಫಿ ಅವರೇ, ನೀವೆಲ್ಲಿದ್ದೀರಾ? ನಿಮ್ಮ ಚಿತ್ರದ ಅನುಭವ, ಯೋರ್ ಎಕ್ಸ್ಪೀರಿಯನ್ಸ್ ಅಬೌಟ್ ದ ಫಿಲ್ಮ್, ಫ್ಯೂ ವರ್ಡ್ಸ್. ಫಸ್ಟ್ ಆಫ್ ಆಲ್ ಎಲ್ರಿಗೂ ನಮಸ್ಕಾರ. ಹೇಗಿದ್ರ ಎಲ್ರು? ಹೌ ಇಸ್ ದ ಟ್ರೇಲರ್? ಇಷ್ಟ ಆಯಿತು? ದೇ ಸಿ ಬ್ಯೂಟಿಫುಲ್ ಗರ್ಲ್, ಫರ್ಗೆಟ್ ಆಲ್ ವರ್ಡ್ಸ್. ಹೇಳ್ರು ಚೆನ್ನಾಗಿದೆ, ಏನೋ ಹೇಳ್ರು, ವೆರಿ ನೈಸ್, ಚೆನ್ನಾಗಿ ಲವ್ಲಿ ಅಂತ ಹೇಳಿ. ಲವ್ಲಿ. ಹಾಂ, ಫಸ್ಟ್ ಆಫ್ ಆಲ್ ನೀವೆಲ್ಲರೂ ನಮ್ಮ ಸಿನಿಮಾ ಟ್ರೇಲರ್ ಲಾಂಚ್ಗೆ ಬಂದಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ತುಂಬ ತುಂಬ ಖುಷಿ ಆಗ್ತಿದೆ. ಆ್ಯಂಡ್ ರಿಷಬ್ ಸರ್, ಐ ಆಮ್ ಅ ಹ್ಯೂಜ್ ಫ್ಯಾನ್ ಆಫ್ ಯುವರ್ ವರ್ಕ್ ಸರ್. ನನಗೆ ಕಾಂತಾರ ಸಿಂಬ ತುಂಬ ಇಷ್ಟ ಆಯಿತು ಸರ್. ಆ್ಯಂಡ್ ಸಿಂಗಾರ ಸೀರೆ ಇಸ್ ಒನ್ ಆಫ್ ಮೈ ಕರೆಂಟ್ ಫೇವ್ರೆಟ್ ಪ್ಲೇಲಿಸ್ಟ್. So thank you so much for gracing the occasion. I really hope that I get to work with you soon sometime. And to all the esteemed actors, directors, producers from the Kannada film industry, ಬಂದಿದ್ದಕ್ಕೆ ತುಂಬ ತುಂಬ ಧನ್ಯವಾದ. ಆ್ಯಂಡ್ ಲವ್ಲಿ ಇದು ನಂದು ಕನ್ನಡದಲ್ಲಿ ಮೊದಲನೇ ಸಿನಿಮಾ. ಆ್ಯಂಡ್ ತುಂಬ ತುಂಬ ಖುಷಿ ಆಗ್ತಿದೆ ಟು ಬಿ ಅ ಪಾರ್ಟ್ ಆಫ್ ದ ಕನ್ನಡ ಫಿಲ್ಮ್ ಇಂಡಸ್ಟ್ರಿ. ಈ ಫಿಲ್ಮಲ್ಲಿ ನನ್ನ ಹೆಸರು ನನ್ನ ಹೆಸರು ಸ್ಟೆಫಿ ಪಟೇಲ್ ಅಂತ. ಬಟ್ ಈ ಫಿಲ್ಮಲ್ಲಿ ನನ್ನ ಹೆಸರು ಜನನಿ. ಚೇತನ್ ಸರ್ ಮೈ ಡೈರೆಕ್ಟರ್, ವೇರ್ ಇಸ್ ಹಿ? ಚೇತನ್ ಸರ್, ತುಂಬ ತುಂಬ ಧನ್ಯವಾದ ಫಾರ್ ಗಿವಿಂಗ್ ಮೀ ಜನನಿ ಸರ್. I've fallen in love with the character, so beautifully written. It will always be special to me, and you will always be special to me. What a director you are, sir. I could not have asked for a better start than this. ನಮ್ಮ co-actor Vashishta sir, royal star. My Jai, thank you so much for being this amazing Jai to Janani. Without your support and help, I don't think I could have finished the film.
Ashwin sir, yeah, I think he's not here, but thank you so much. You make me look so pretty. At last, ನಿಮ್ಮ ಆಶೀರ್ವಾದ ಪ್ರೀತಿ ಯಾವಾಗಲೂ ನನ್ನ ಜೊತೆ ಇರಲಿ. ಕನ್ನಡ ನನಗೆ ಮಾತಾಡೋದಕ್ಕೆ ತುಂಬ ಇಷ್ಟ, ಆ್ಯಂಡ್ ಐ ಕುಡ್ ಪ್ರೌಡ್ಲಿ ಸೇ ಕರ್ನಾಟಕ ನನಗೆ ಸೆಕೆಂಡ್ ಮನೆ. ಆ್ಯಂಡ್ yes, it is. And because of this film Lovely, I think ನಾನು ಪಕ್ಕಾ ಕನ್ನಡ ಹುಡುಗಿ ಆಗಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಸ್ಟೆಫಿ ಅವ್ರು ಮಾತಾಡ್ತಾ ಇರ್ಬೇಕಾದ್ರೆ ನೀವೆಲ್ಲ ಯೋಚನೆ ಮಾಡ್ತೀರಾ ಎಷ್ಟು ಚೆನ್ನಾಗಿ ಕನ್ನಡ ಮಾತಾಡ್ತಾ ಇದ್ದಾರೆ ಅಂತ. ನಿಜ ಹೇಳಬೇಕಂದ್ರೆ ಸರ್, ಈಕೆ ಬಂದು ಜಾರ್ಖಂಡ್ ಅವರು. ಇವತ್ತು ಇಲ್ಲಿ ಕನ್ನಡವನ್ನು ಕಲಿತು ಕನ್ನಡ ವೇದಿಕೆಯಲ್ಲಿ ಕರ್ನಾಟಕದಲ್ಲಿ ನಿಂತು ಮಾತಾಡ್ತಾ ಇದ್ದಾರೆ ಅಂದರೆ ಇದು ಕನ್ನಡ ಭಾಷೆ ಬಗ್ಗೆ ಅವ್ರಿಗಿರುವಂತಹ ಅಭಿಮಾನ. ಈ ಅಭಿಮಾನದ ಪರಿಚಯ ಹೇಗಾಗತ್ತೆ ಅಂದರೆ, ರಿಷಬ್ ಸರ್ ಅವರು ಕಾಂತಾರ ಸಿನಿಮಾ ಬಗ್ಗೆ ಮಾತಾಡೋದಕ್ಕೆ ಎಲ್ಲೆಡೆ ಪ್ರಮೋಷನ್ಸ್ಗೆ ಹೋದಾಗ ಅವರು ಬಿಟ್ಕೊಡದೇ ಇರೋಂಥ ಒಂದು ವಿಷಯ ಅಂದರೆ ನಮ್ಮ ಭಾಷೆ, ನಮ್ಮ ಕನ್ನಡ. ಸರ್, ಆ ವಿಷಯದಲ್ಲಿ ನೀವು ನೋಡಿ ಎಷ್ಟು ಇನ್ಸ್ಪೈರ್ ಮಾಡಿದ್ದೀರಾ. ಇವತ್ತು ಜಾರ್ಖಂಡ್ನ ಒಂದು ಹುಡುಗಿ ಇಲ್ಲಿ ಬಂದು ಕನ್ನಡವನ್ನು ಕಲಿತು ನಿಮ್ಮ ಜೊತೆ ಕನ್ನಡದಲ್ಲೇ ಮಾತಾಡ್ತಾ ಇದ್ದಾರೆ ಅಂತಂದರೆ ಈ ಕನ್ನಡತನಕ್ಕೆ ಕನ್ನಡಿಗರ ಒಂದು ದೊಡ್ಡ ಚಪ್ಪಾಳೆ ಬರಬೇಕು. ಸೂಪರ್. ಥ್ಯಾಂಕ್ ಯು ಸೋ ಮಚ್. ಸೂಪರ್. ಸಖತ್ತ ಕನ್ನಡ ಮಾತಾಡಿದ್ರಿ. ನೀವಿಷ್ಟು ಚೆನ್ನಾಗಿ ಕನ್ನಡ ಮಾತಾಡ್ತಾ ಇದ್ರಿ, ಇದೇ ಮೊದಲನೇ ಮನೆ ಆಗ್ಬಿಡುತ್ತೆ ನಿಮ್ಗೆ, ಅಷ್ಟು ಚೆನ್ನಾಗಿ ಮಾತಾಡ್ತಾ ಇದ್ದೀರಾ. ತುಂಬಾ ಧನ್ಯವಾದ. ಇವರು ಕನ್ನಡ ಚೆನ್ನಾಗಿ ಮಾತಾಡಿದ್ರು. ಈ ಹಾಡಲ್ಲಿ ಸಖತ್ತಾಗಿ ಹೆಜ್ಜೆ ಹಾಕಿದಂತ ನಂದು ಅವರಿದ್ದಾರೆ. ನಂದು ಅವರೇ, ದಯವಿಟ್ಟು ವೇದಿಕೆ ಮೇಲೆ ಬನ್ನಿ ಪ್ಲೀಸ್. ಒಂದು ಪ್ರೀತಿಯ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ನಂದು ಅವರನ್ನ. And sorry, I forgot to mention my production team, Abhu Vanasa Creations. Very important. Ravinder sir, Balu sir, Vinod sir, Mahesh sir, the entire Nandu. I'm sorry, one minute. The entire production they've treated me like family, and adike I say that Karnataka nange second mane. So all credits to Abhu Vanasa Creations, the entire lovely team. Tumba dhanyawada. Thank you, ma'am. ಥ್ಯಾಂಕ್ ಯು. ನಂದು, ಪ್ಲೀಸ್ ಬನ್ನಿ ವೇದಿಕೆ ಮೇಲೆ. ಸೊ ನಂದು ಅವರ ಈ ಒಂದು ಡಾನ್ಸ್ ಮೂಮೆಂಟ್ಸ್ನೆಲ್ಲ ನೋಡಿದ್ರಿ, ತುಂಬ ಚೆನ್ನಾಗಿ ಡಾನ್ಸ್ ಮಾಡಿದ್ದೀರಾ. ಶಿ ಡಾನ್ಸ್ ರಿಯಲಿ ವೆಲ್ ಅಲ್ಲ? ತುಂಬ ಚೆನ್ನಾಗಿದೆ. ಕಿಲ್ಡ್ ಇಟ್, ಫೈರ್. ಥ್ಯಾಂಕ್ ಯು. ಕಿಲ್ಡ್ ಇಟ್. ಇದು ಇಂಗ್ಲೀಷಲ್ಲಿ ಹೇಳೋಣ, ಕನ್ನಡದಲ್ಲಿ ಚೆನ್ನಾಗಿಲ್ಲ. ಕೊಲೆ ಮಾಡಿಬಿಟ್ರಿ ಹಾಡನ್ನ ಅಂದರೆ ಚೆನ್ನಾಗಿರಲ್ಲ. ಕಿಲ್ಡ್ ಇಟ್ಟೇ ಚೆನ್ನಾಗಿದೆ. ಸೊ ಪ್ಲೀಸ್ ಒಂದೆರಡು ಮಾತು ಹಾಡಿನ ಬಗ್ಗೆ. ಸೊ ನಾನು ಹೇಳಬೇಕಂದ್ರೆ, ಲವ್ಲಿ ಸಿನಿಮಾ ನಂದು ಒಂದು ಕನಸನ್ನ ನನ್ಸು ಮಾಡಿರೋದು ಒಂದು ಸಿನಿಮಾ. ಬಿಕಾಸ್ ಐ ಆಲ್ವೇಸ್ ಡ್ರೀಮ್ಡ್ ನಾನು ಒಂದು ದೊಡ್ಡ ಸ್ಕ್ರೀನಲ್ಲಿ ನನ್ನ ಸಾಂಗ್ ಇರಬೇಕು, ಇಲ್ಲ ಹಾಡು ಇರಬೇಕು, ಸಣ್ಣ ಪಾತ್ರ ಇರಬೇಕು ಅಂತ ಒಂದು ಆಸೆ ಇತ್ತು. ಆ್ಯಂಡ್ ದಿಸ್ ಮೂವಿ ಇಸ್ ಮೇಡ್ ದಟ್ ಟ್ರೂ, ಆ್ಯಂಡ್ ಐ ವಿಲ್ ಫಾರ್ ಎವರ್ ಬಿ ಗ್ರೇಟ್ಫುಲ್ ಫಾರ್ ದ್ಯಾಟ್. ಪ್ರೊಫೆಷ್ನಲಿ ಐ ಆಮ್ ಅ ಫುಟ್ಬಾಲರ್ ಆ್ಯಂಡ್ ಅ ಡಾನ್ಸರ್. ನನಗೆ ಇಮ್ರಾನ್ ಸರ್ ಎಲ್ಲೋ ಇನ್ಸ್ಟಾಗ್ರಾಮಲ್ಲಿ ನೋಡಿ, ಪ್ಲೀಸ್ ಕಮ್, ನೀನು ಡಾನ್ಸ್ ಮಾಡಿ. ಆ್ಯಂಡ್ ಇವತ್ತು ಐ ಕ್ಯಾನ್ ಸಿಟ್ ಆ್ಯಂಡ್ ಸಿ ಮೀ ಇನ್ ಸಚ್ ಅ ಬಿಗ್ ಸ್ಕ್ರೀನ್. ಆ್ಯಂಡ್ ರಿಷಬ್ ಶೆಟ್ಟಿ ಸರ್ ಆ್ಯಂಡ್ ವಶಿಷ್ಠ ಸಿನ್ಹಾ ಸರ್, ಯು ಆರ್ ವಾಚಿಂಗ್. ಐ ಆಮ್ ಸೋ ಹ್ಯಾಪಿ. ಲೈಕ್ ನಾನು ಹೇಳ್ತೀನಿ, ಐ ಆಮ್ ಅ ಮಿಡಲ್ ಕ್ಲಾಸ್ ಗರ್ಲ್. ಓಕೆ, ಚಿಕ್ಕದ್ರಿಂದ ನೋಡ್ಕೊಂಡು ಬಂದಿದ್ದೀನಿ ಎಲ್ಲರ ಆ್ಯಕ್ಟರ್ಸ್ ಆ್ಯಂಡ್ ಆ್ಯಕ್ಟ್ರೆಸಸ್. ಆ್ಯಂಡ್ ಸಮ್ವೇರ್ ಇನ್ ಕಾರ್ನರ್ ಆಫ್ ಮೈ ಮೈಂಡ್ ನನಗೆ ಒಂದು ಚಿಕ್ಕ ಆಸೆ ಇತ್ತು. ಆ್ಯಂಡ್ ಟುಡೇ ಮೈ ಮದರ್ ಇಸ್ ದೇರ್ ವಾಚಿಂಗ್ ಇಟ್, ಆ್ಯಂಡ್ ಐ ಆಮ್ ಸೋ ಹ್ಯಾಪಿ ಸರ್. ತುಂಬ ಥ್ಯಾಂಕ್ ಯು. ಐ ಆಮ್ ಟೆಲಿಂಗ್ ಫ್ರಮ್ ಮೈ ಹಾರ್ಟ್. ಎಲ್ಲರೂ ಫಿಲಮ್ ಥಿಯೇಟ್ರಲ್ಲಿ ಹೋಗಿ ನೋಡಿ, ಆಯಿತಾ? ಸಾಂಗ್ ನನಗೆ ಸ್ವಲ್ಪ ಫ್ಯಾನ್ಸ್ ಇದ್ದರೆ ಥಿಯೇಟ್ರಲ್ಲಿ ಹೋಗಿ ದೊಡ್ಡ ಸ್ಕ್ರೀನಲ್ಲಿ ನೋಡಿ. ಓಕೆ, ಥ್ಯಾಂಕ್ ಯು ಸೋ ಮಚ್ ಎವ್ರಿಬಡಿ. ಆ್ಯಂಡ್ ರಿಷಬ್ ಸರ್, ನೀವು ಬೇಗ ಹೊಟ್ಟೋಗ್ತೀರಾ ಅಂತ ಗೊತ್ತು, ಒಂದು ಫೋಟೋ ಕೊಟ್ಬಿಟ್ಟು ಹೋಗಿ ಸರ್ ಪ್ಲೀಸ್. ಅಯ್ಯೋ ಪಾಪ, ಲಿಟ್ರಲಿ ಒಂದು ಫ್ಯಾನ್ ಮೂಮೆಂಟು ಶೆಟ್ರೆ ಅವರಿಗೆ. ನಾನು ಇದೇನಪ್ಪ ವಂಶಿಕನ ಕರೀಲಿಲ್ಲ, ವಂಶಿಕಾ ಮಾತಾಡ್ತಾ ಇದ್ದಾಳಲ್ಲ ಅಂತ ಯೋಚನೆ ಮಾಡಿದೆ. ನೋಡಿದ್ರೆ ಇವ್ರು ಮಾತಾಡ್ತಾ ಇರೋದು. ಸೊ ವಂಶಿಕಾ ಬಂದಿದ್ದಾರೆ, ಈ ಚಿತ್ರದಲ್ಲಿ ಆ್ಯಕ್ಟ್ ಮಾಡಿದ್ದಾರೆ. ವಂಶಿಕಾ ಅವರಿಗೆ ಬರಲಿ ಚಪ್ಪಾಳೆ. ವಂಶಿಕಾ ಬಾ, ಸ್ಟೇಜ್ ಮೇಲೆ ಬಾ. ಹಾಗೆಯೇ ನಮ್ಮ ಕಾರ್ಯಕ್ರಮಕ್ಕೆ ಸೀರೆ ಉಟ್ಕೊಂಡು ಬ್ಯೂಟಿಫುಲ್ ಆಗಿ ನಮ್ಮ ಸಮೀಕ್ಷಾ ಅವರು ಕೂಡ ಬಂದಿದ್ದಾರೆ. ಸಮೀಕ್ಷಾ ಅವ್ರಿಗೂ ಕೂಡ ಪ್ರೀತಿಯ ಚಪ್ಪಾಳೆಯೊಂದಿಗೆ ಸ್ವಾಗತ ನಮ್ಮ ವೇದಿಕೆಗೆ. ಬನ್ನಿ ಸಮೀಕ್ಷಾ ಅವರೇ. ಫಸ್ಟು ಮೈಕನ್ನು ಅಷ್ಟೇ ಸೈಜಲ್ಲಿರೋ ವಂಶಿಕಾ ಅವ್ರು ಇಟ್ಕೊಂಡಿರೋದ್ರಿಂದ ಅವರಿಂದನೇ ಮಾತು ಶುರು ಮಾಡೋಣ. ಹೇಳು ವಂಶಿಕಾ. ಹಾಯ್. ಸೇಮ್ ಇದೆಲ್ಲ ಅವ್ರದ್ದು, ನಂದುದು ವಾಯ್ಸು ಮತ್ತು ಇವ್ರದ್ದು ವಾಯ್ಸು ಸೇಮ್. ಹಾಂ, ಆಮೇಲೆ ಏನು ಹೇಳ್ಕೊಟ್ರು ಅಮ್ಮ ಅಂತ ಯೋಚನೆ ಮಾಡ್ತಾ ಇದ್ದಾಳೆ.
ನೀನು ಈ ಪಿಕ್ಚರಲ್ಲಿ ಆ್ಯಕ್ಟ್ ಮಾಡಿದ್ಯಲ್ಲ ವಂಶಿ, ಪಿಕ್ಚರಲ್ಲಿ ಆ್ಯಕ್ಟ್ ಮಾಡಿದ್ಯಲ್ವಾ? ಇಷ್ಟ ಆಯ್ತಾ ಆ್ಯಕ್ಟ್ ಮಾಡಿದ್ದೆಲ್ಲ? ತುಂಬ ಇಷ್ಟ ಆಯಿತು. ಹಾಂ, ಏನು ನಿನ್ನ ಕ್ಯಾರೆಕ್ಟರ್ ಹೆಸರೇನು? ಪರವಾಗಿಲ್ಲ ಬಿಡು. ತನು. ಹಾಂ, ಹೇಳ್ಕೊಟ್ಟಿದ್ದಾರೆ. ಓಕೆ, ಡನ್. ಸರಿ, ನಾನೇನೋ ಕೇಳ್ಪಟ್ಟೆ, ನೀನು ವಸಿಷ್ಠ ಸರ್ ಹೆಂಗೆ ನಡೀತಾರೆ, ಹೆಂಗೆ ಮಾತಾಡ್ತಾರೆ ಅದೆಲ್ಲ ಇಮಿಟೇಟ್ ಮಾಡ್ತೀಯಂತೆ ನೀನು, ಹೌದಾ? ಹಾಂ, ಹೇಳಿದ್ರು ನನಗೆ. ತೋರಿಸ್ತೀಯ, ನಮ್ಮೆಲ್ರಿಗೂ ತೋರಿಸ್ತೀಯ ವಸಿಷ್ಠ ಸರ್ ಹೆಂಗೆ ನಡೀತಾರೆ, ಹೆಂಗೆ ಆ್ಯಕ್ಟ್ ಮಾಡ್ತಾರೆ? ಅಲ್ಲ ಸರ್, ತೋರಿಸಲ್ಲ ಅವಳು ವಂಶಿಕ ಹಂಗೆ ಆ್ಯಕ್ಟ್ ಮಾಡಿ ತೋರಿಸ್ತಿಲ್ಲಂತೆ. ನಮ್ಗೆ ಗೊತ್ತಿಲ್ಲ. ವಸಿಷ್ಠ ಸರ್ ಹತ್ರ ಪರ್ಮಿಷನ್ ತಗೋತೀನಿ. ನಂಗೆ ಗೊತ್ತಿಲ್ಲ ಹೆಂಗೆ ಮಾಡಬೇಕು ಅಂತ. ನಿನ್ಗೆ ಹೇಳ್ಕೊಟ್ಟಿಲ್ವಾ ಅಂತ ನನಗೆ ತಪ್ಪು ಹೇಳ್ಕೊಟ್ರಾ? ಹೌದು, ತುಂಬ ಥ್ಯಾಂಕ್ಸ್ ಸರ್. ಇಷ್ಟು ಜನರ ಮುಂದೆ, ಅದು ಡಿವೈನ್ ಸ್ಟಾರ್ ಮುಂದೆ ನನ್ನ ಮರ್ಯಾದೆ. ಪರವಾಗಿಲ್ಲ, ಇದನ್ನು ಯಾವುದು ಹಾಕಬೇಡಿ, ಓಕೆನಾ? ನನಗೆ ಇಷ್ಟು ಉದ್ದ ಬರ್ಕೊಟ್ರು, ಆ್ಯಕ್ಟಿಂಗ್ ಮಾಡ್ತಾರೆ ವಂಶಿಕ್ ಅವರು ಅಂತ. ಯಶು ಹೇಳ್ಕೊಡೋದಲ್ಲ ಬೇಬಿ ಅವರಿಗೆ ಒಂಚೂರಾದರೂ ನನಗೆ. ಸರಿ, ಓಕೆ, ವಸಿಷ್ಠ ಸರ್ಗೆ ಆಲ್ ದ ಬೆಸ್ಟ್ ಹೇಳು. ಆಲ್ ದ ಬೆಸ್ಟ್ ವಸಿಷ್ಠ ಸಿಂಹ. ಓ, ವಸಿಷ್ಠ ಸಿಂಹ ಆಲ್ ದ ಬೆಸ್ಟ್ ಹೇಳ್ಬಿಟ್ಲು. ಲವ್ಲಿ. ಸಮೀಕ್ಷೆ ಅವರೇ, ನೀವು ಹರಿಪ್ರಿಯ ಅವ್ರ ಥರ ಇಮಿಟೇಟ್ ಏನಾದರೂ ಮಾಡ್ತೀರಾ? ಇಲ್ಲಲ್ಲ, ಅವ್ರನ್ನ ಇಮಿಟೇಟ್ ಮಾಡೋಷ್ಟು ಇನ್ನೂ ಬೆಳೆದಿಲ್ಲ ನಾನು. ಐ ಮೀನ್ ಲೈಕ್ ಟ್ಯಾಲೆಂಟ್ ವೈಸ್. ಕರೆಕ್ಟ್. ಸೊ ಎಲ್ರಿಗೂ ನಮಸ್ಕಾರ. ಇಲ್ಲಿಗೆ ಬಂದಿರೋ ಎಲ್ಲ ಜನತೆಗಳಿಗೂ ಹಾಗೂ ಗಣ್ಯ ವ್ಯಕ್ತಿಗಳಿಗೂ ನಮಸ್ಕಾರ. ಸೊ ಸಿರಿ ಅಂತ ನನ್ನ ಕ್ಯಾರೆಕ್ಟರ್ ಹೆಸರು ತಕ್ಕನಾಗೆ ಇದೆ. ನಾನು ಏನಕ್ಕೆ ಬರ್ತೀನಿ ಲವ್ಲಿ ಮೂವಿನಲ್ಲಿ, ಸಿರಿ ಅನ್ನೋ ಕ್ಯಾರೆಕ್ಟರ್ ಏನಕ್ಕೆ ಬರುತ್ತೆ, ಬಂದು ಏನು ಮಾಡುತ್ತೆ, ಏನು ಒಂದು ರಿವೀಲ್ ಮಾಡಿ ಹೋಗ್ತಾಳೆ ಸಿರಿ, ಅದನ್ನು ನೀವು ಜೂನ್ 14 ಥಿಯೇಟ್ರಲ್ಲೇ ಬಂದು ನೋಡಬೇಕು. ಆ್ಯಂಡ್ ನನಗೆ ಒಂದು ಅವಕಾಶ ಮಾಡಿಕೊಟ್ಟಿದ್ದು ಚೇತನ್ ಸರ್ಗೆ ತುಂಬ ಥ್ಯಾಂಕ್ ಯು. ಆ್ಯಂಡ್ ಭುವನ ಕ್ರಿಯೇಷನ್ ಅವ್ರಿಗೂ ತುಂಬ ಥ್ಯಾಂಕ್ ಯು. ಆ್ಯಂಡ್ ವಸಿಷ್ಠ ಅವ್ರ ಜೊತೆ ಆ್ಯಕ್ಟ್ ಮಾಡಬೇಕಾದ್ರೆ ಫಸ್ಟ್ ಸೀನೇ ನಂದು ಒಂಥರ ಹೆದರ್ಕೊಳ್ಳೋ ಸೀನ್ ಇತ್ತು. ಸೊ ನಾನು ನ್ಯಾಚುರಲಿ ಹೆದರ್ಕೊಂಡಿದ್ದೆ. ಅಲ್ಲೆಲ್ಲೋ ಒಂದು ದೂರದಲ್ಲಿ, ಅಂದರೆ ನಮ್ಮ ಪಾಡಿಗೆ ನಾವು ಶೂಟ್ ಮಾಡ್ತಾಯಿದ್ವಿ, ಅವ್ರು ಬಂದಿದ್ದಾರೆ ಅಂತ ಒಂದು ತುಂಬ ದೂರದಲ್ಲಿದ್ದರು, ಅವ್ರು ಬಂದಿದ್ದಾರೆ, ಸೆಟ್ಟಲ್ಲಿದ್ದಾರೆ ಅನ್ನೋದೊಂದು ಫೀಲ್ ನಮಗೆ ಗೊತ್ತಾಗ್ತಾ ಇತ್ತು. ಆ್ಯಂಡ್ ಐ ಆಮ್ ವೆರಿ ಹ್ಯಾಪಿ ಈ ಒಂದು ಸ್ಟೇಜ್ ಮೇಲೆ ಬಂದಿರೋದಕ್ಕೆ. ದಟ್ಸ್ ಇಟ್. ಎಲ್ಲರೂ ಬಂದು ಜೂನ್ 14 ಥಿಯೇಟರಲ್ಲಿ ಸಿನಿಮಾ ನೋಡಿ ಸಪೋರ್ಟ್ ಮಾಡಿ. ಆ್ಯಂಡ್ ರಿಷಬ್ ಸರ್, ಸೊ ಇವತ್ತು ನಮಗೆ ಸ್ಪೆಷಲ್ ದಿನ, ಬಿಕಾಸ್ ನಮ್ಮ ಮೂವಿ ಟ್ರೈಲರ್ ರಿಲೀಸ್ ಆಗಿದೆ. ಬಟ್ ನೀವು ಬಂದು ಇನ್ನೂ ಸ್ಪೆಷಲ್ ಮಾಡಿದ್ರಿ. ನಿಮ್ಮ ಪ್ರೆಸೆನ್ಸಿಂದ ನಮಗೆಲ್ಲ ಒಂದು ವಿಶ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಸೊ ಅವ್ರು ಹೇಳಿದ ಹಾಗೆ ಈ ಸಿರಿನ ನೀವು ಐಫೋನಲ್ಲಿ ನೋಡೋಕ್ಕಾಗಲ್ಲ, ಬರೀ ಲವ್ಲಿ ಸಿನಿಮಾದಲ್ಲಿ ಮಾತ್ರ ನೋಡೋಕ್ಕಾಗುತ್ತೆ. ಆದರೆ ಒಂದು ವಿಷಯ ಇದೆ, ಆ ಚಿಕ್ಕಿ ಮಿಕ್ಕಿ ಸಾಂಗ್ ಇದೆಯಲ್ಲ, ಸಖತ್ತಾಗಿತ್ತು ನಂದು. ನೀವು ಯಾಕೆ ನಮ್ಮ ಹೀರೋಯಿನ್ಸ್ಗೆ ಹಾಗೂ ನಮ್ಮ ಮುದ್ದು ವಂಶಿಕಾ, ಯಾರು ನನ್ನ ಮರ್ಯಾದೆ ತೆಗೆದು ಸ್ಟೇಜ್ ಮೇಲೆ, ಅವ್ರಿಗೆ ಒಂದೆರಡು ಸ್ಟೆಪ್ ಹೇಳ್ಕೊಡ್ಬೋದಲ್ವ ನೀವು? ಹಾಂ, ರೆಡಿ? ವಂಶಿ ಡಾನ್ಸ್ ಆದರೂ ಮಾಡೇಮ್ಮ ಪ್ಲೀಸ್. ಓಕೆ, ಮಾಡ್ತೀಯ ತಾನೇ? ಓಕೆ, ಮೈಕ್ ಕೊಡಿ. ಎಲ್ಲರೂ ಒಂಚೂರು ಒಂದು 3 ಸ್ಟೆಪ್ಸ್ ಮುಂದೆ ಬಂದರೆ ನಮ್ಮ ಕ್ಯಾಮ್ರಾಸ್ಗೆ ನೀಟಾಗಿ ಚೆನ್ನಾಗಿ ಕಾಣ್ತೀರ. ರೆಡಿ? ಯಾ, ಅದೊಂದು ಹುಕ್ ಮೂಮೆಂಟು. ಹಾಂ, ಚಿಕ್ಕಿಮಿಕ್ಕ ಚಿಕ್ಕಿಮಿಕ್ಕ ಚಿಕ್ಕಿಮಿಕ್ಕನ ಶಕಲಕ್ಕ ಶಕಲಕ್ಕ ಲಕ್ಕಿ ಹಕ್ಕಿನ ಬಂದಾಗ ನಾನು ಅಕ್ಕ ಪಕ್ಕ ಕುಣಿಯತ್ತೆ ಕಳ್ಳ ಮನ್ಸು ಕೂಡ ಕೈಯ ತಕ್ಕ ಸಿಹಿ ಸಕ್ಕರೆ ಪಾಕನ ನಸು ನಕ್ಕರೆ ನಾಕನ ಸೆರೆ ಸಿಕ್ಕಲೆ ಬೇಕಾ ಬಾಬಾರು ನನ್ನ ಪಕ್ಕ ನಾಚ್ ಮೇರ ರಾಜ ರಾಜ ಸಖತ್ತಾಗಿ ಡ್ಯಾನ್ಸ್ ಮಾಡಿದ್ರು. ಇವ್ರೇನು ಚಕ್ಕಂತ ಕ್ಯಾಚ್ ಹಿಡ್ಬಿಟ್ರು. ನನಗೇನು ಭಯ ಇತ್ತು ಅಂದರೆ ವಸಿಷ್ಠ ಅವರೇ, ಅವ್ರು ಹಿಂಗೊಂದು ಮಲ್ಕೊಂಡು ಸ್ಟೆಪ್ ಮಾಡ್ತಾರೆ, ಅದೇನಾದ್ರು ಮಾಡಿಬಿಟ್ರೆ ಇವ್ರು ಏನು ಮಾಡ್ತಾರೆ ಅಂತ ಯೋಚನೆ ಮಾಡ್ತಿದೆ. ಒಂದು ಸೂಪರಾಗಿ ಡ್ಯಾನ್ಸ್ ಮಾಡಿದ್ರು. ಇವ್ರಿಗೆಲ್ಲ ಕಾಣಿಸ್ತಾ ಇರಲಿಲ್ಲ, ಹಿಂಗೆ ಬಗ್ಗಿ ನೋಡಿ ಖುಷಿ ಪಟ್ಟಿದ್ದಾರೆ ಅವರೆಲ್ಲರೂ. ಥ್ಯಾಂಕ್ ಯು ಸೋ ಮಚ್ ಈ 2 ಸ್ಟೆಪ್ಪನ್ನು ಹಾಕಿದ್ದಕ್ಕೆ. ಥ್ಯಾಂಕ್ ಯು ಎವ್ರಿ ಒನ್, ಥ್ಯಾಂಕ್ ಯು. ಆ್ಯಂಡ್ ನಿಮಗಾಗಿ ನಮ್ಮ ಚಿತ್ರತಂಡದ ಪರವಾಗಿ ಒಂದು ಕಿರು ಕಾಣಿಕೆ, ಲವ್ಲಿ ಗಿಫ್ಟ್ಸ್, ಪ್ಲೀಸ್ ಆಕ್ಸೆಪ್ಟ್ ಮಾಡಿ. ಇವರಿಬ್ಬರ ಕೈಲೂ ಮಾಡಿಸ್ಬೇಕಾಗಿತ್ತು ಚಿಕ್ಕಿಮಿಕ್ಕ ಸ್ಟೆಪ್ಪು.
ಇದೇ 14ನೇ ತಾರೀಕು ಲವ್ಲಿ ಚಿತ್ರ ಬಿಡುಗಡೆ ಆಗ್ತಾ ಇದೆ ಎಲ್ಲೆಡೆ. ವಂಶಿಕಾಗೆ ಒಂದು ಗಿಫ್ಟು. ವಂಶಿಕಾ, ಅವಳಿಗಾಗಲ್ಲ, ಕೊಡಿ ಸರ್, ಅವ್ರ ಅಮ್ಮಂಗೆ ಕೊಡಿ. ಹಾಂ, ಥ್ಯಾಂಕ್ ಯು ಸರ್. ಫೋಟೋ ಸಿಗ್ತಾ ಸರ್? ಥ್ಯಾಂಕ್ ಯು ಗರ್ಲ್ಸ್, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ಈಗ ವೇದಿಕೆ ಮೇಲೆ 2 ಅದ್ಭುತವಾದಂತಹ ಪ್ರತಿಭೆಗಳು ಬರ್ತಾ ಇದ್ದಾರೆ. ನಿಮ್ಮೆಲ್ಲರ ದೊಡ್ಡ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ದ ಮರ್ರಿ ಟೈಗರ್ ವಿನೋದ್ ಪ್ರಭಾಕರ್ ಸರ್ ಹಾಗೂ ನಮ್ಮ ಹೆಮ್ಮೆಯ ನವೀನ್ ಶಂಕರ್. Two energies colliding. ಅಲ್ಲ, ನಾನು ಮರಿ ಟೈಗರ್ ಅಂದ್ರೆ ಟೈಗರ್ ಥರನೇ ಹತ್ಕೊಂಡ್ಬಂದ್ಬಿಟ್ರು ಅವ್ರು ಸ್ಟೇಜ್ ಮೇಲೆ. ಮೆಟ್ಲೆಲ್ಲ ಯೂಸೇ ಮಾಡಿಲ್ಲ ಅವರು. ಸರ್ ನಮಸ್ಕಾರ, ಲವ್ಲಿ ಕಾರ್ಯಕ್ರಮಕ್ಕೆ ಲವ್ಲಿ ಸ್ವಾಗತ ಸರ್ ನಿಮಗೆ. ಎಲ್ರಿಗೂ ನಮಸ್ಕಾರ. ಅಲ್ಲ, ಫೈಟರ್ ಗುಡ್ದವನು ಅಲ್ವಮ್ಮ? ಕರೆಕ್ಟ್ ಸರ್. ಫೈಟ್ರು ಹಿಂಗೆ ತಾನೇ ನಡ್ಕೊಂಡು ಹಂಗೆ ಬರಬೇಕು ಸರ್. ಇಲ್ಲಿ ಬಂದಿರತಕ್ಕಂಥ ಎಲ್ಲ ಪ್ರಿಂಟ್ ಮೀಡಿಯಾ ಆಗಲಿ, ಪ್ರೆಸ್ ಮೀಡಿಯಾ ಎಲ್ಲ ಕನ್ನಡ ಅಭಿಮಾನಿಗಳಿಗೆ ಎಲ್ರಿಗೂ ನಮಸ್ಕಾರ ಹೇಳ್ತಾ, ಥ್ಯಾಂಕ್ ಯು ಪಾ, ಧನ್ಯವಾದಗಳು. ಇದು ಉತ್ತರ ಕರ್ನಾಟಕ ಅವರಾ? ಗೊತ್ತಾಯ್ತು, ಅಲ್ಲೆಲ್ಲ ಹೋದ್ರೆ ಹಿಂಗೆ ಸೌಂಡ್ಗಳು. ಥ್ಯಾಂಕ್ ಯು ಪಾ. ಆ್ಯಂಡ್ ನಮ್ಮ ವೈಶಿಷ್ಟ್ಯ ಅವರು, ನಮ್ಮ ಬ್ರದರ್ ಫ್ರಮ್ ಅನದರ್ ಮದರ್. ಆ್ಯಂಡ್ ಅವ್ರು ಕರೆದಿದ್ದಕ್ಕೆ ಆ್ಯಕ್ಚುಲಿ ಇವತ್ತು ಬಂದು ನನ್ನ ಮಾದೇವ ಸಿನಿಮಾದ ಒಂದು ಸಾಂಗ್, ಲಿರಿಕಲ್ ಸಾಂಗ್ ಲಾಂಚ್ ಇತ್ತು. ಸೊ ಅಲ್ಲಿ ಮುಗಿಸ್ಕೊಂಡು ಎಲ್ಲ ನಮ್ಮ ಪತ್ರಕರ್ತರು ಎಲ್ಲ ಅವರು ಅಲ್ಲಿಂದ ಇಲ್ಲಿ ಬಂದರು, ನಾವು ಜೊತೆಲಿ ಬಂದ್ವಿ. ಸೊ ತಡವಾಗಿ ಬಂದಿದ್ದಕ್ಕೆ ದಯವಿಟ್ಟು ಕ್ಷಮೆ ಇರಲಿ. ಹಾಗೆ ಇಡೀ ಚಿತ್ರತಂಡಕ್ಕೆ ಒಳ್ಳೇದಾಗಲಿ ಅಂತ ತಣ ನಮಸ್ಕಾರ ಅಣ್ಣ. ಆ್ಯಂಡ್ ಹರಿಪ್ರಿಯಾ ಮ್ಯಾಮ್ ಆ್ಯಂಡ್ ಸ್ಟೆಫಿ ಅವರು, ನನಗೆ ತುಂಬ ಖುಷಿಯಾಗಿದೆ ಅಂದರೆ ನಮ್ಮ ಕನ್ನಡದಲ್ಲಿ ಅಷ್ಟು ಚೆನ್ನಾಗಿ ಮಾತಾಡಿದ್ರಿ ಅಮ್ಮ, ಸೂಪರ್, ಹಿಂಗೆ ಚೆನ್ನಾಗಿರಿ. ಆ್ಯಂಡ್ ರಿಷಬ್ ಸರ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್. ಆ್ಯಂಡ್ ಇಲ್ಲಿ ಬಂದು ಇಲ್ಲಿ ನಿಮ್ಮ ಒಂದು ಅಮೃತ ಹಸ್ತದಿಂದ ಇವತ್ತು ಟ್ರೈಲರ್ ಲಾಂಚ್ ಮಾಡಿದ್ದೀರಾ. ಆ್ಯಂಡ್ ಖುಷಿ ಆಯಿತು. ಟ್ರೈಲರ್ ತುಂಬ ಚೆನ್ನಾಗಿದೆ, ನಾನು ಬರ್ತಾ ನೋಡ್ಕೊಂಬಂದೆ ಲಾಂಚ್ ಮಾಡಿದ್ದು. ಆ್ಯಂಡ್ ಚೆನ್ನಾಗಿತ್ತು. ಆ್ಯಂಡ್ ಅಫ್ಕೋರ್ಸ್ ನಮ್ಮ ನವೀನ್ ಶಂಕರ್ ಬ್ರದರ್, ಒನ್ ಆಫ್ ಎ ವೆರಿ ಗುಡ್ ಟ್ಯಾಲೆಂಟೆಡ್. ಆ್ಯಕ್ಚುಲಿ ನೋಡಬೇಕಂದ್ರೆ ಒಂದು ಸಿನಿಮಾ ನಾವು ಮಾಡಬೇಕಾಗಿದ್ದ ಜೊತೆಯಲ್ಲಿ, ಅದು ಇನ್ನು ಮುಂದೆ ಆಗತ್ತೆ, ಅದು ಖಂಡಿತ ಇಬ್ಬರು ಒಟ್ಟಿಗೆ ಆ್ಯಕ್ಟ್ ಮಾಡ್ತೀವಿ, ಒಟ್ಟಿಗೆ ಮಾಡ್ತೀವಿ. ಬೆಂಕಿ ಥರ ಇರುತ್ತೆ ಸರ್ ಆ ಜೋಡಿ. ಆ್ಯಕ್ಚುಲಿ ಏನು ನೆಲ್ಸನ್ ನೆಲ್ಸನಲ್ಲಿ ಮಾಡಬೇಕಾಗಿತ್ತು. ಸೊ ಅದು ಅಂದರೆ ಡೇಟ್ಸು ನಮ್ಮ ಇಶ್ಯೂಸ್ ಎಲ್ಲ ಒಂದು ಸ್ವಲ್ಪ ಪ್ರಾಬ್ಲಮ್ ಆಯಿತು. ಇಲ್ಲಾಂದರೆ ಆ್ಯಂಡ್ ನವರಸನ್ ಸರ್ ಇಲ್ಲಿದ್ದಾರೆ, ಎಲ್ಲಿಂದ ನೋಡೋದು ಸರ್? ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ನವರಸನ್ ಸರ್. ಆ್ಯಂಡ್ ಇದೇ ಎಲ್ಲ ದಯವಿಟ್ಟು ಮರಿಬೇಡಿ, ನಮ್ಮ ಕನ್ನಡ ಸಿನಿಮಾ, ನಮ್ಮ ಕನ್ನಡ ಹೆಮ್ಮೆ ಸಿನಿಮಾ ಇದೇ ಜೂನ್ 14ನೇ ತಾರೀಕು, ಜೂನ್ 14 ಕರ್ನಾಟಕ ರಾಜ್ಯಾದ್ಯಂತ ತೆರೆ ಕಾಣ್ತಿದೆ. ದಯವಿಟ್ಟು ತಾವು ಬಂದು ಹರಿಸಿ ಹಾರೈಸಿ ಅಂತ ನಾನು ಕೇಳ್ಕೊತೀನಿ. ಜೈ ಕರ್ನಾಟಕ. ಧನ್ಯವಾದಗಳಪ್ಪ. ಥ್ಯಾಂಕ್ ಯು ಮಾ. ಥ್ಯಾಂಕ್ ಯು ಮಹೇಶ್ ಸರ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಆರ್ಗನೈಸಿಂಗ್. ಥ್ಯಾಂಕ್ ಯು ಸರ್. ನವೀನ್ ಶಂಕರ್ ಅವರೇ, ಒಂದೆರಡು ಮಾತು. ಎಲ್ಲ ಅಭಿಮಾನಿ ಕನ್ನಡ ಮನಸ್ಸುಗಳಿಗೆ ನಮಸ್ಕಾರ. ನನ್ನ ಮಾಧ್ಯಮ ಮಿತ್ರರಿಗೆ, ಹಿರಿಯರಿಗೆ ಮತ್ತು ದತ್ತಣ್ಣವರಿಗೆ, ನನ್ನ ಪ್ರೀತಿಯ ಸ್ನೇಹಿತನಿಗೆ ಶೆಟ್ರಿಗೆ ನಮಸ್ಕಾರ. ಮುದ್ದಾದ ನಮ್ಮ ಅತ್ತಿಗೆಗೆ ನಮಸ್ಕಾರ. ನಾನು ಆ್ಯಕ್ಚುಲಿ ನಿಮ್ಮ ಹೆಸರು ಪಾಟೀಲ್ ಅನ್ಕೊಂಬಿಟ್ಟಿದ್ದೆ, ಅಂದರೆ ನಮ್ಮ ಕಡೆ ಪಾಟೀಲ್ರು ಅಂತ ಇರ್ತಾರ. ಹಾಂ, ಇದೇನು ಸ್ಟೆಫಿ ಪಾಟೀಲು ಎರಡು ಮಿಕ್ಸ್ ಆಗೋಲ್ತಲ್ಲ ಅಂತ ಅನ್ಕೊಂಡಿದ್ದೆ. ನೀವು ಉತ್ತರ ಕರ್ನಾಟಕದ ಅಕ್ಕಿ ಅಂತ ಅನ್ಕೊಂಡ್ರೇನಾ? ಹ್ಞೂ, ನಮ್ಮ ಕಡೆಗೆ ಅನ್ಕೊಂಡಿನ. ಅಲ್ಲ, ಈಗ ಅಷ್ಟು ಚಂದ ಕನ್ನಡ ಮಾತಾಡಿದ್ರಲ್ಲ, ಹಿಂಗೆ ನಮ್ಮ ಕಡೆದವ್ರು ಆದ್ರಿ, ನಾವು ಬಿಡುವುದಿಲ್ಲ. ಅಂದ್ರೆ ನೀವು ಯಾವ ಅರ್ಥದಲ್ಲಿ ಹೇಳಿದ್ರಿ? ಅಲ್ಲ, ಅಂದ್ರೆ ಸಿನಿಮಾದವ್ರಾಗಿ ನಮ್ಮ ಕುಟುಂಬದವ್ರು ಆದ್ರು ಅಂತ. ಓಕೆ ಓಕೆ.
ಯೂಶಲಿ ಇಲ್ಲೇ ಮಗ್ಲ ಬಂದಿರ್ತಾರೆ, 3 ವರ್ಷ ಆಗಿರುತ್ತೆ, 4 ವರ್ಷ ಆಗಿರುತ್ತೆ, ನಂಗೆ ಕನ್ನಡ ಗೊತ್ತಿಲ್ಲ ಅಂತ ಬೇಡದು ಹಂಗೆ ಮಾತಾಡ್ತಿರ್ತಾರೆ. ನೀವು ಆ ಚೆನ್ನಾಗಿ ಕನ್ನಡ ಮಾತಾಡಿದ್ರಿ, ಥ್ಯಾಂಕ್ ಯು. ಭಾಳ ಜನ ಕನ್ಸು ಕಟ್ಕೊಂಡು ಬೆಂಗಳೂರಿಗೆ ಬರ್ತಾರ, ದುಡಿಯಾಕೆ ಬರ್ತಾರ. ಆದ್ರೆ ಕೆಲವು ಜನಕ್ಕೆ ಅವಕಾಶ ಸಿಗ್ತೈತಿ, ಕೆಲವು ಜನಕ್ಕೆ ಗುರುತಿಸ್ಕೊಳ್ಳೋಕೆ ಅಂತ ಸಿಗ್ತೈತಿ, ಕೆಲವು ಜನಕ್ಕೆ ಒಂದು ಸ್ಟಾರ್ಡಮ್ ಅಂತ ಸಿಗ್ತೈತಿ. ಅದ್ರ ಹಿಂದೆ ಭಾಳ ಹೊಟ್ಟೆ ಹಸ್ಕೊಂಡಿರುವಂಥ ರಾತ್ರಿಗಳಿರ್ತವೆ, ಹೊಟ್ಟೆ ಹಸ್ಕೊಂಡಿರುವಂಥ ದಿನಗಳಿರ್ತವೆ, ಎಫರ್ಟ್ಸ್ ಇರ್ತವೆ, ಹೆಮ್ಯುಲೇಷನ್ಸ್ ಇರ್ತವೆ. ಅದನ್ನೆಲ್ಲ ದಾಟ್ಕೊಂಡು ನನ್ನ ಗೆಳೆಯ ಈ ಮಟ್ಟಕ್ಕೆ ಬಂದಾನೆ, ನಂಗೆ ಭಾಳ ಹೆಮ್ಮೆ ಐತಿ. ನಾನು ಬಾಗಲಕೋಟೆಯಿಂದ ಇಳಕಲ್ಲಿಂದ ಫಸ್ಟ್ ಕೆಂಪು ಬಸ್ ಹತ್ಕೊಂಡು ಬಂದವ್ರು ನಾವು. ನನ್ನ ಮೊದಲನೇ ದಿವಸದಿಂದ, ನನ್ನ ಮೊದಲನೇ ಹೆಜ್ಜೆಯಿಂದ ಗೆಳೆಯ ನನ್ನ ಜೊತೆಗೆ ಅದಾನ. ನಾ ಇವತ್ತು ತಡೆಗೆ ಸ್ವಲ್ಪ ಪರಿಚಯ ಇರಬೇಕು ಮಂದಿಗೆ, ಇನ್ನೂ ಭಾಳಷ್ಟು ಪರಿಚಯ ಆದ್ರೂ ನಿನ್ನ ಒಂದು ಸಹಕಾರ, ನಿನ್ನೊಂದು ಒಲವನ್ನ ಯಾವತ್ತೂ ಮರೆಯೋದಿಲ್ಲ. ಯು ಆರ್ ಆಲ್ವೇಸ್ ಮೈ ಡಾರ್ಲಿಂಗ್. ಲವ್ಲಿ ಅಂತ ಟೈಟ್ಲ್ ಆ್ಯಕ್ಚುಲಿ ಪಿಕ್ಚರ್ಗೆ ಇಟ್ಟಿಲ್ಲ, ಅದು ಅವಂಗೆ ಇಟ್ಟಿರೋದು. ಹೀಸ್ ಲವ್ಲಿ. ಮನುಷ್ಯನ ಹೆಂಗದ ನಾವು ಪೂರ್ತಿ ಪ್ರೀತಿ ತುಂಬಿದ ಮನುಷ್ಯ. ಭಾಳಷ್ಟು ಒಳ್ಳೇದಾಗಲಿ. 2018ರಾಗ 2 ಪಾತ್ರಗಳು ಭಾಳ ಫೇಮಸ್ ಆದವು, ಭಾಳ ಕೋಟ್ಯಾನುಗಟ್ಲೆ ಜನರ ಹೃದಯನಾಗಿದ್ವು, ಡಾಲಿ ಮತ್ತು ಚಿಟ್ಟೆ ಅಂತ. ಈಗ ಮತ್ತೆ ಇಬ್ಬರು ಬರತ್ರ 14ನೇ ತಾರೀಕಿಗೆ ಲವ್ಲಿ ಮತ್ತೆ ನನ್ನ ಇನ್ನೊಬ್ಬ ಗೆಳೆಯ ಧನು ಪಿಕ್ಚರು ರಿಲೀಸ್ ಆದದ್ದು. ಅವತ್ತ ಇಬ್ಬರು ಪಿಕ್ಚರ್ಗೂ ಒಳ್ಳೇದಾಗ್ಲಿ. ಈ ಸರಿ ಬಾಕ್ಸ್ ಆಫೀಸ್ನ ಲೂಟೆ ಮಾಡಲಿ, ಕೋಟಿ ಗಳಿಸ್ಲಿ ಲವ್ಲಿ ಚಿತ್ರತಂಡಕ್ಕೆ ಶುಭಾಶಯ. ನಮ್ಮ ಚೇತನ್ ಅವರಿಗೆ, ನಿರ್ಮಾಪಕರಿಗೆ, ಪಾಟೀಲ್ರಿಗೆ, ಸಿನಿಮಾದಲ್ಲಿ ದುಡ್ದಂಥ ಪ್ರತಿಯೊಬ್ಬರಿಗೂ ಶುಭಾಶಯಗಳು. ಹಲಿಗೆ ಹೊಡೆಯಮ್ಮ 14ಕ್ಕ. ಆಕ್ಚುಲಿ ಕೂಗಿದ್ರೆ ಅಂದ್ರಲ್ಲ, ನಮ್ಮ ಕಡೆ ಕೂಗೋದು ಹಂಗಿರಂಗಿಲ್ಲ. ಕ್ಯಾಕೆ ಹೊಡೆಯಮ್ಮ. ರೆಡಿ, 1 2 3. ಅವನವನು ಬೆಂಕಿ. ಓ ಬೆಂಕಿ ಹಂಗೆ ಮಾತಾಡಿದ್ರಿ ನೋಡ್ರಿ. ಈಗ ವೇದಿಕೆ ಮೇಲೆ ಒಬ್ರು ಉತ್ತರ ಕರ್ನಾಟಕ ಡೈಲಾಗ್ ಹೊಡೆಯೋದ್ರಲ್ಲಿ ಫೇಮಸ್ಸು, ಇನ್ನೊಬ್ರು ಮಾಸ್ ಡೈಲಾಗ್ ಹೊಡೆಯೋದ್ರಲ್ಲಿ ಫೇಮಸ್ಸು. ಅದೇ ನಿಮಗೆ ಬಹಳ ಆತ್ಮೀಯ ಪಾಟೀಲ್ರು ಇದಾರಲ್ಲ, ಅವರು ಜಾರ್ಖಂಡ್ ಅವರು, ಕನ್ನಡ ಕಲ್ತು ಇವತ್ತು ಬಂದಿದ್ದಾರೆ. ನೀವಿಬ್ರು ಇಲ್ಲಿ ಇರೋದ್ರಿಂದ ನಾನು ಪಾಟೀಲ್ ಅವ್ರನ್ನ ವೇದಿಕೆ ಮೇಲೆ ಕರಿತೀನಿ. ಒಂದೊಂದು ಡೈಲಾಗ್ ಅವ್ರ ಬಾಯಾರ ಹೇಳ್ಕೊಟ್ರೆ ಪಕ್ಕದಲ್ಲಿ ಪಾಟೀಲ್ ಅವ್ರು ನಿಂತಂಗೂ ಆಗತ್ತೆ. ಏನಂತೀರಾ? ಬರ್ಲಿ. ಪಾಟೀಲ್ ಅವ್ರೆ, ಅಕ್ಕ ಬನ್ರಿ. ಹಂಗ ನೋಡಿ, ಅವ್ರಿಗೆ ಅರ್ಥ ಆಯ್ತು. ಇವು ಉತ್ತರ ಕರ್ನಾಟಕ ಭಾಷೆನೂ ಅರ್ಥ ಆಗತ್ತದ. ಆಕಿ ಕಾಂಬಿನೇಷನ್ ಚಲೋ ಅದ, ವೈಟ್ ಬ್ಲೂ. ನಾ ಆ ಕಡೆ ನಿಂದು ಬಿಡ್ತೇನೆ. ಹಿ ನಾಟ್ ಬ್ರದರ್, ಓಕೆ, ಫಾರ್ ಹಿಮ್ ಬ್ರದರ್ ಫ್ರಮ್ ಅನದರ್ ಮದರ್. ಹೌದು. ಪಾಟೀಲ್ ಅವ್ರು ಇವಾಗ ನಿಮಗೆ ಒಂದು ಡೈಲಾಗ್ ಹೇಳ್ಕೊಡ್ತಾರ. ಸಾರಿ, ಪಾಟೀಲ್ ಅವ್ರಿಗೆ ನೀವು ಡೈಲಾಗ್ ಹೇಳ್ಕೊಡ್ತೀರಾ. ಒಂದು ಡೈಲಾಗ್ ಹೇಳಿ ಅವ್ರು ಅದನ್ನು ಹೇಳ್ತಾರೆ. ಚೂರು ಮುಂದೆ ಬನ್ನಿ ಎಲ್ಲರೂ. ಅದೇ ಸ್ಲ್ಯಾಂಗಲ್ಲಿ ಅದೇ ಥರ ವಾಯ್ಸ್ ಮಾಡ್ಯುಲೇಷನ್. ಎಸ್ ಸರ್. ಸರಿ, ಟ್ರೈ ಮಾಡಿ. ಅದಾದ್ಮೇಲೆ ನೀವು ಹೇಳ್ಕೊಡ್ತೀರಾ ಸರ್ ಮಾಸ್ ಡೈಲಾಗ್. ಹೇಳಮ್ಮ. ಸರಿ. ಇದು ಡೈಲಾಗ್ ಅಲ್ಲ. ಇವತ್ತು ನಿಮ್ಮ ಸರ್ಕಾರಕ್ಕ ನೀವು ಇಷ್ಟಿಷ್ಟು ಉದ್ದ ಡೈಲಾಗ್ ಹೇಳಿದ್ರೆ ಪಾಪ ಹಾಕಿ ಹೆಂಗೆ ಹೇಳ್ತಾರೆ. ಸರ್ ಚಿಕ್ಕದು ಹೇಳ್ಕೊಡಿ, ಏನಾದರೂ ಒಂದು ಫೇಮಸ್ ಆಗಿ. ಇವತ್ತು ನಿಮ್ಮ ಸಕ್ಕರಕ್ಕ, ನಿಮ್ಮ ಬಂದೂಕ್ನಾಗಿರೋ ಗುಂಡಿಗೆ, ನಿಮ್ಮ ಬಂದು ನಾಗಿರೋ ಗುಂಡಿಗೆ, ನಗರು ಗಂಡಿಗೆ, ಗುಂಡಿಗೆ ಗಂಡಿಗೇನು ಓಕೆ, ಬಟ್ ಗುಂಡಿಗೆನೇ ಇರಲಿ. ತಪ್ಪು ಹೇಳಿದ್ರು ಬರಬ್ಬರಿನ ಹೇಳಿರಿ, ಏನ್ ತೊಂದ್ರೆ. ಬಂದೂಕ್ನಾರ ಗುಂಡಿಗೆ. ಈ ರೈತರ ಸೀಳೋ, ಈ ರೈತರಿಗೆ ಅದೇ ಸೀಲು. ತಾಕತ್ತೆ ತಿಂದ್ರೆ ಇವಾಗ ಬರ್ತೈತೆ ನೋಡ್ರಿ ಈಗ ಸೌಂಡ್. ಹೊಡಿರ್ಲೆ ಗೋಲಿ, ಹೊಡಿರ್ಲೆ ಗೋಲಿ, ಹೊಡಿರ್ಲೆ ಗೋಲಿ.
ಲಾಸ್ಟ್ ಒನ್ ಮಾತ್ರ ಫುಲ್ ಮಾಸು. ಹೊಡಿರ್ಲೆ ಗೋಲಿ, ಹೊಡ್ರಲೆ ಗೋಲಿ. ನೋಡಿದ್ರಿ ಇವ್ರು ಬೇರೆ ಹೇಳ್ಕೊಟ್ರು, ನನಗೆ ಗೊತ್ತು ಅವ್ರು ಏನು ಹೇಳ್ಕೊಟ್ರು ಅಂತ. ಅವನು ನೋಡೋದ್ ಬಿಡಲ್ಲ. ಆಯ್ತಷ್ಟೇ. ಆಕಿ ಪಾಪ ಇನ್ನೂ ಗೊತ್ತಿಲ್ರಿ ಅದೇನಂತ. ಆದ್ರೆ ನಮ್ಮ ಉತ್ತರ ಕರ್ನಾಟಕದ ಕಡೆ ಭಾಳ ಕಾಮನ್. ಅಲ್ಲೆಲ್ಲ ಹೋದ್ರೆ ಹೆಂಗಿದ್ರು ಅವ್ರು, ಅವನ ಹೆಂಗಿತ್ತು ಬೆಂಕಿ ಹೆಂಗಿತ್ತು ಅಂತ ನಾರ್ಮಲ್ ಆಗಿ ಹೇಳ್ಬಿಡ್ತಾರೆ, ತಿಂಡಿ ತಿಂದ್ರ ಅನ್ನೋ ಥರ. ಬಟ್ ಟೆರರಾಗಿ ಮಾತಾಡ್ರಿ, ಸೂಪರ್. ವೆಯ್ಟ್ ನೋ, ಈ ಟೈಗರ್ ಫುಲ್ ಮಾಸ್ ಡೈಲಾಗ್ ಈಸೆ. ಸರ್ ಈ ಕಡೆ ಬನ್ನಿ ಸರ್. ಪಾಲ್ನಿ ಸರ್, ಸರ್ ಇವ್ರ ಥರ ಇಷ್ಟಿಷ್ಟು ಉದ್ದ ಹೇಳ್ಕೊಡ್ಬೇಡಿ ಪಾಪ ಸರ್, ಚಿಕ್ಕದೇನಾದ್ರು ಹೇಳ್ಕೊಡಿ ಸರ್ ನಿಮ್ಮ ಪಿಕ್ಚರ್ದು. ಅಂತ ನವಗ್ರಹ ಡೈಲಾಗ ಜಸ್ಟ್ ಇಮಿಡಿಯೇಟ್ ವೆರಿ ಅಲ್ಲ, ನಿಮ್ಮ ಕನ್ನಡದಲ್ಲಿ ಹೇಳ್ತೀನಿ, ತುಂಬಾ ಈಸಿ. ಜಗ್ಗು ಚಗ್ಗು ಬಸ್ಸು ಬಸ್ಸು ಹಾರ್ಬರ್ ತಲ್ಪಲ್ಲ, ಹಾರ್ಬರ್ ತಲ್ಪಲ್ಲ, ಹಾರ್ಬರ್ ತಲುಪಲ್ಲ. ಜೈ ಕರ್ನಾಟಕ. ಜೈ ಕರ್ನಾಟಕ. ಅದ್ಭುತ ಅದ್ಭುತ, ತುಂಬಾ ಚೆನ್ನಾಗಿ ಹೇಳ್ಕೊಟ್ರಿ ಕನ್ನಡ. ಅಂದ್ರೆ ಅವ್ರ ಕನ್ನಡ ಕಲಿಕೆ ಬಗ್ಗೆ ಇರುವಂತ ಅವ್ರ ಆಸಕ್ತಿ ನೋಡಿ, ಅದಕ್ಕೊಂದು ಚಪ್ಪಾಳೆ ಬರಬೇಕು. ಥ್ಯಾಂಕ್ ಯು ಸೋ ಮಚ್. ಒಂದು ಫೋಟೋ ತಗೊಂಬೋಣ ಪ್ಲೀಸ್, ಮುಂದೆ ಬನ್ನಿ ಸರ್. ಫೋಟೋ ತಗೋಣ ಸರ್ ಹೀರೋಯಿನ್ ಜೊತೆ. ದಯವಿಟ್ಟು ಎಲ್ಲ ಮರಿಬೇಡಿ, ಲವ್ಲಿ ಸಿನಿಮಾ ಇದೆ ಜೂನ್ 14th. ಡೇಟ್ ಏನ್ ಹೇಳಿ? ಜೂನ್ 14. ಓಕೆ, ನಮ್ಮ ತಂಡದ ಪರವಾಗಿ ಒಂದು ಗಿಫ್ಟ್ ಹ್ಯಾಂಪರ್ ನವೀನ್ ಶಂಕರ್ ಅವರಿಗೆ ಹಾಗೂ ವಿನೋದ್ ಪ್ರಭಾಕರ್ ಸರ್ಗೆ. ಥ್ಯಾಂಕ್ ಯು ಸೋ ಮಚ್ ನವೀನ್ ಶಂಕರ್ ಅವರೇ. ಥ್ಯಾಂಕ್ ಯು ಸೋ ಮಚ್ ವಿನೋದ್ ಸರ್. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸ್ಟೆಫಿ. ಥ್ಯಾಂಕ್ ಯು ಸೋ ಮಚ್, ದಟ್ ವಾಸ್ ಗುಡ್. ಥ್ಯಾಂಕ್ ಯು. ಈಗ ಸಿನಿಮಾ ನಿರ್ಮಾಣ ಮಾಡೋದು ಒಂದು ಕಡೆ, ನಿರ್ದೇಶನ ಮಾಡೋದು ಒಂದು ಕಡೆ, ಸಿನಿಮಾ ತಯಾರಾದ ನಂತರ ಆ ಸಿನಿಮಾ ವಿತರಣೆ ಮಾಡೋದಿದೆಯಲ್ಲ, ಅದು ತುಂಬ ದೊಡ್ಡ ಚಾಲೆಂಜು. ಆ ಚಾಲೆಂಜನ್ನು ಬಹಳ ಆತ್ಮೀಯವಾಗಿ ಸ್ವೀಕರಿಸಿ, ಈ ಒಂದು ಸಿನಿಮಾನ ಸ್ವೀಕರಿಸಿ, ಡಿಸ್ಟ್ರಿಬ್ಯೂಷನನ್ನು ಸ್ವೀಕರಿಸಿರುವಂತಹ ಚಂದನ್ ಫಿಲ್ಮ್ಸ್ನ ಸುರೇಶ್ ಸರ್ ಅವರಿಗೆ ಮೊದಲನೇದಾಗಿ ಚಪ್ಪಾಳೆ. ನಮ್ಮ ಡಿಸ್ಟ್ರಿಬ್ಯೂಟರ್ ಅವರ ಬಗ್ಗೆ ಒಂದು ವೀಟಿ ಇದೆ, ಆ ವೀಟಿನ ನೋಡ್ಕೊಂಬರೋಣ. ಚಂದನ್ ಫಿಲ್ಮ್ಸ್ನ ಡಿಸ್ಟ್ರಿಬ್ಯೂಟರ್ ಆದಂಥ ಸುರೇಶ್ ಬಾಫ್ನಾ ಸರ್ ಅವರಿಗೆ ಆತ್ಮೀಯವಾದ ಸ್ವಾಗತ. ಹಾಗೆಯೇ ಓವರ್ಸೀಸ್ ಡಿಸ್ಟ್ರಿಬ್ಯೂಷನ್ನ ಮಾಡ್ತಾ ಇರುವಂಥ ಪೀಟರ್ ಸರ್ ಅವ್ರಿಗೂ ಕೂಡ ಆತ್ಮೀಯವಾದ ಸ್ವಾಗತ ಪ್ಲೀಸ್. ಸರ್ ನಮಸ್ಕಾರ. ನಮಸ್ಕಾರ. ಸೊ ಈ ಚಿತ್ರದ ಡಿಸ್ಟ್ರಿಬ್ಯೂಷನನ್ನು ನೀವು ತಗೊಂಡಿದ್ದೀರಾ, ಎಷ್ಟಕ್ಕೆ ಅಂತ ನಾನು ಕೇಳ್ಬೋದಾ ಸರ್? ನಂಬರ್ಸ್ ಏನಾದರೂ ಹೇಳ್ಬೋದಾ ಸರ್? ಅದು ಅಮೌಂಟ್ ಹೆಂಗೆ ಹೇಳೋಕ್ಕಾಗತ್ತೆ ಇಲ್ಲಿ? ಹೇಳ್ಬಾರ್ದಾ ಸರ್? ನಾನು ಕೇಳಬಾರ್ದಾ ಸರ್? ಒಳ್ಳೆ ಅಮೌಂಟ್ಗೆ, ತುಂಬಾ ದೊಡ್ಡ ಅಮೌಂಟಿಗೆ ತಗೊಂಡಿದ್ದೀರಾ ಅಂತ ಗೊತ್ತಾಯ್ತು. 5 ಕೋಟಿಗೆ ತಗೊಂಡಿದ್ದೀವಿ. 5 ಕೋಟಿ. ಏನು ಸರ್ ಕೋಟಿ ಎಲ್ಲ ಜೋರಾಗಿ ಹೇಳ್ತಾ ಇದ್ದಾರೆ ಅವರು. ಡಿಸ್ಟ್ರಿಬ್ಯೂಷನ್ ಎಷ್ಟಕ್ಕೆ ತೊಗೊಂಡ್ರೆ ಎಲ್ಲರೂ ಹೇಳ್ತಾ ಇದ್ದಾರೆ. ಬಟ್ ಫಸ್ಟ್ ಆಫ್ ಆಲ್ ನಾನು ಆಗಲೇ ಹೇಳ್ದಂಗೆ, ವಿತರಣೆ ಮಾಡೋದು, ಒಂದು ಚಿತ್ರದ ವಿತರಣೆ ಇದೆ, ಅದೆಲ್ಲ ತುಂಬ ದೊಡ್ಡ ಚಾಲೆಂಜು. ಅದನ್ನು ಬಹಳ ಪ್ರೀತಿಯಿಂದ ಇವರು ಆಕ್ಸೆಪ್ಟ್ ಮಾಡಿದ್ದಾರೆ ಸರ್. ಸೊ ನೀವು ಈ ಸಿನಿಮಾನ ವಿತರಣೆ ಮಾಡೋದಕ್ಕೆ ತಗೊಂಡಿದ್ದಾರೆ ಅಂದರೆ ಸಿನಿಮಾ ನಿಮಗೆ ಇಷ್ಟ ಆಗಿರುತ್ತೆ. ನೋಡಿದ್ದೀನಿ, ತುಂಬಾ ಇಷ್ಟ ಆಗಿದೆ. ಆಮೇಲೆ ಮೈನ್ ಥಿಯೇಟರ್ ಅನುಪಮನಲ್ಲಿ 14ನೇ ತಾರೀಕು ರಿಲೀಸ್ ಆಗ್ತದೆ. ಸೂಪರ್ ಸೂಪರ್ ಸೂಪರ್. ಆ್ಯಂಡ್ ಓವರ್ಸೀಸಲ್ಲಿ ಡಿಸ್ಟ್ರಿಬ್ಯೂಷನ್ ತೊಗೊಂಡಿರೋ ಪೀಟರ್ ಸರ್. ಸರ್ ಮೊದಲನೇದಾಗಿ ಎಲ್ಲರಿಗೂ ನಮಸ್ಕಾರ. ರಿಷಬ್ ಸರ್ ನಮಸ್ಕಾರ, ವಶೀಶ್ ಅವ್ರಿಗೆ ನಮಸ್ಕಾರ, ಹರಿಪ್ರಿಯ ನಮಸ್ಕಾರ. ಇದು ನನ್ನ ಅಫಿಷಿಯಲ್ ಡಿಸ್ಟ್ರಿಬ್ಯೂಷನ್ ಅಂತ ಹೇಳೋದಕ್ಕಿಂತ ಹೆಚ್ಚಾಗಿ ಇದೊಂದು ಪರ್ಸ್ನಲ್ ಆಗಿ ನಾನು ಇದು ತಗೋತಿರೋದು. ಬಿಕಾಸ್ ವಶಿಷ್ಠ ಸಿಂಹ ಅವರು ಭಾಳ ವರ್ಷಗಳ ಆತ್ಮೀಯ ಸ್ನೇಹಿತರು. ಹಾಗೆ ಪ್ರೊಡಕ್ಷನ್ ಆಗಿರ್ಬೋದು, ಮಹೇಶ್ ಆಗಿರ್ಬೋದು, ಬಾಲ, ರವೀಂದ್ರ ಎಲ್ಲ ಗೊತ್ತಿರೋರೇ.
1 ವರ್ಷದ ಹಿಂದೆಯೇ ನನಗೆ ವಸಿಷ್ಠ ಸಿನಿಮಾ ಅವರು ದುಬೈಯಲ್ಲಿ ನಾವಿಬ್ಬರು ಇದ್ದಾಗ ಹೇಳಿದ್ರು ಈ ಸಿನಿಮಾ ಬಗ್ಗೆ. ಭಾಳ ಒಳ್ಳೆಯ ಸಿನಿಮಾ, ತುಂಬ ಚೆನ್ನಾಗಿ ಬರ್ತಾಯಿದೆ, ನಾವು ಇದನ್ನು ಬೇರೆ ಹೊರಗಡೆ ಕಂಟ್ರಿಗೂ ನಾವು ತಲುಪಿಸ್ಬೇಕು ಅಂದಾಗ ಡೆಫಿನೆಟಾಗಿ ಮಾಡೋಣ ಅಂಥೇಳಿ ಆ ದಿನ ಇವತ್ತು ಬಂದಿದೆ. ಸೊ ನಾವು ಇದೇ ತಿಂಗಳು ಸೇಮ್ ಡೇಟಿಗೆ ಆಗೋದಿಲ್ಲ, ಯಾಕಂದರೆ ನಮ್ಮ ಅಲ್ಲಿ ಕೆಲವು ಕಾನೂನು ನಿಬಂಧನೆಗಳಿದೆ. ಸೊ ಅದ್ರ ಪ್ರಕಾರನೇ ನಾವು ಮಾಡಬೇಕು. ಸೊ 1 ವಾರ ಲೇಟಾಗಿ ಅಲ್ಲಿ ನಾವು ರಿಲೀಸ್ ಮಾಡ್ತಿದ್ದೀವಿ. ಆ್ಯಂಡ್ ಈಗಾಗಲೇ ಪ್ರೊಡ್ಯೂಸರ್ ಜೊತೆನೂ ಮಾತಾಡಿದ್ವಿ, ಸ್ಪೆಷಲ್ ಪ್ರೀಮಿಯರ್ ಶೋ ಕೂಡ ಒಂದು ಮಾಡೋಣ ಅಂತ. ಸೊ ವಸಿಷ್ಠ ಅವರು ನಮ್ಮ ಜೊತೆಗೆ ಬರ್ತಾರೆ. ಸೊ ಅದನ್ನು ಒಂದು ಸ್ಪೆಷಲಾಗಿ ಒಂದು ಮಾಡೋಣ ಅಂತ. ಯಾಕೆ ಇತ್ತೀಚೆಗೆ ನಮ್ಮ ಕನ್ನಡ ಸಿನಿಮಾಗಳಲ್ಲಿ ಬಹಳ ಒಂದು ಹೆಸರು ಮಾಡ್ತಾಯಿದೆ. ಅದಕ್ಕೆ ಒಂದು ಮೇಯ್ನ್ ಪಿಲ್ಲರ್ ಅಂತ ಹೇಳಬೇಕು ಅಂತಂದರೆ ರಿಷಬ್ ಸರ್ ನಿಮ್ಮ ಕಾಂತಾರ ಆಗಿರ್ಬೋದು, KGF ಆಗಿರ್ಬೋದು, ಬರೀ ನಮ್ಮ ಕನ್ನಡದವರಲ್ಲ, ಬೇರೆ ಭಾಷೆ ಆಗಿರ್ಬೋದು, ಬೇರೆ ಕಂಟ್ರಿಯವರು ಕೇಳ್ತಾರೆ. ಸೊ ಆ ಮಟ್ಟದಲ್ಲಿ ಕನ್ನಡ ಇವಾಗ ಮಾರ್ಕೆಟಲ್ಲಿ ಸೆಟ್ ಆಗಿದೆ. ಸೊ ಅದೆಲ್ಲ ಒಂದು ಫಾರ್ವರ್ಡ್ ಆಗಿ ಇವಾಗ ನಾವು ಅನೇಕ ಕನ್ನಡ ಸಿನಿಮಾಗಳು ನಮ್ಗೆ ತೊಗೊಂಡೋಗೋದು ಭಾಳ ಈಸಿ ಆಗಿದೆ. ಸೊ ಅದರಿಂದ ಈಗ ರೀಸೆಂಟಾಗಿ ಕೂಡ ನಾವು ಕಾಟೇರ ಮಾಡಿದಾಗ ಬಹಳ ಒಳ್ಳೆ ರೆಸ್ಪಾನ್ಸ್ ಬಂತು. ಸೊ ಮುಂದೆನೂ ಕೂಡ ನಾವು ಲವ್ಲಿನ ಇನ್ನೂ ಒಳ್ಳೆಯ ದೊಡ್ಡ ಮಟ್ಟದಲ್ಲಿ ದುಬೈಯಲ್ಲಿ ಒಂದು ಸ್ಪೆಷಲ್ ಪ್ರೀಮಿಯರ್ ಶೋ ಮಾಡಿ ಒಂದು ದೊಡ್ಡ ಸಕ್ಸಸ್ಸನ್ನು ಮಾಡಿ ನಮ್ಮ ಕನ್ನಡ ಸಿನಿಮಾನ ಇನ್ನೂ ಹೆಚ್ಚಾಗಿ ಹೊರದೇಶದಲ್ಲಿ ತಲುಪಿಸ್ಬೇಕು ಅನ್ನೋದೊಂದೇ ಒಂದು ಉದ್ದೇಶ ಅಷ್ಟೇ. ಮತ್ತೊಮ್ಮೆ ಎಲ್ಲ ತಂಡದವರಿಗೆ ಒಳ್ಳೆಯದಾಗಲಿ, ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್ ಸರ್. ನಮ್ಮ ತಂಡದ ಪರವಾಗಿ ನಿಮಗೆ ಒಂದು ಗಿಫ್ಟ್ ಹ್ಯಾಂಪರ್, ಹಾಗೆಯೇ ನಮ್ಮ ಲವ್ಲಿ ಚಿತ್ರ ಅದ್ಭುತವಾದಂತಹ ಟೆಕ್ನಿಷಿಯನ್ಸ್ ಜೊತೆ ಸೇರಿ ಮಾಡಿದಂಥ ಒಂದು ಲವ್ಲಿ ಸಿನಿಮಾ. ಈಗ ಟೆಕ್ನಿಷಿಯನ್ಸ್ನ ವೇದಿಕೆ ಮೇಲೆ ಕರೆಯುವಂತಹ ಸಮಯ. ಚಿತ್ರದ DOP ಅಶ್ವಿನ್ ಅವರು ವೇದಿಕೆ ಮೇಲೆ ಬರಬೇಕು. ಹಾಗೆಯೇ ನಮ್ಮ ಸಂಗೀತ ನಿರ್ದೇಶಕರಾದಂಥ ಅನೂಪ್ ಸಿಲಿನ್ ಸರ್ ಅವರು ಆಗಮಿಸಿದರೆ ದಯವಿಟ್ಟು ವೇದಿಕೆ ಮೇಲೆ ಬನ್ನಿ. ಈ ಚಿತ್ರದ ಎಡಿಟರ್ ಹರೀಶ್ ಕೊಮ್ಮೆ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಆ್ಯಂಡ್ ದ ಕ್ಯಾಪ್ಟನ್ ಆಫ್ ದ ಮೂವಿ, ದ ಡಿರೆಕ್ಟರ್ ಚೇತನ್ ಕೇಶವ್ ಅವರನ್ನ ನಿಮ್ಮೆಲ್ಲರ ಪ್ರೀತಿಯ ಚಪ್ಪಾಳೆಯೊಂದಿಗೆ ಸ್ವಾಗತಿಸೋಣ. ಆರ್ಟ್ ಡೈರೆಕ್ಟರ್ ಪ್ರತಾಪ್ ಅವರು ದಯವಿಟ್ಟು ವೇದಿಕೆ ಮೇಲೆ ಆಗಮಿಸಬೇಕಾಗಿ ಕೋರಿಕೆ. ಹಾಗೆಯೇ ಸಾಹಿತ್ಯವನ್ನು ಬರೆದಂಥ ಪ್ರಮೋದ್ ಮರವಂತೆ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಪ್ಲೀಸ್. ಇನ್ನು 5 ನಿಮಿಷದಲ್ಲಿ ನಮ್ಮ ಡಿವೈನ್ ಸ್ಟಾರ್ ರಿಷಬ್ ಶೆಟ್ಟಿ ಅವರು ಸ್ಟೇಜ್ ಮೇಲೆ ಬರ್ತಾರೆ, ಮಾತಾಡ್ತಾರೆ. ಇನ್ನು 5 ನಿಮಿಷ. ನಿರ್ದೇಶಕರೇ, ಎಲ್ಲರಿಗೂ ನಮಸ್ಕಾರ. ಇಲ್ಲಿ ಬಂದಿರುವಂಥ ಪ್ರಿಂಟ್ ಮೀಡಿಯಾ, ಪ್ರೆಸ್ ಮೀಡಿಯಾ, ಡಿಜಿಟಲ್ ಮೀಡಿಯಾ ಎಲ್ಲರಿಗೂ ನಮಸ್ಕಾರ ಹೇಳ್ತಾ ನಾನು ಮಾತನ್ನು ಶುರು ಮಾಡ್ತಾ ಇದ್ದೀನಿ. ಮೊದಲಿಗೆ ನಮ್ಮ ಲವ್ಲಿ ಟ್ರೈಲರ್ ಲಾಂಚ್ ಮಾಡೋದಕ್ಕೆ ಬಂದಿರುವಂತಹ ಎಲ್ಲ ಸ್ಟಾರ್ ಪ್ರೊಡ್ಯೂಸರ್ಸ್, ಸ್ಟಾರ್ ಡೈರೆಕ್ಟರ್ಸ್, ಸ್ಟಾರ್ ಹೀರೋಸ್ ಆ್ಯಂಡ್ ಸ್ಟಾರ್ ಹೀರೋಯಿನ್ಸ್ ಎಲ್ಲರಿಗೂ ವೆಲ್ಕಮ್ ಮಾಡ್ತಾ ಥ್ಯಾಂಕ್ ಯು ಹೇಳೋದಕ್ಕೆ ಇಷ್ಟಪಡ್ತೀನಿ. ಇನ್ನು ಈ ಸಿನಿಮಾ ಡೆಬ್ಯೂ ಸಿನಿಮಾ ಅಂತ ಬಂದಾಗ ನಾನಿವತ್ತು ಈ ಸಿನಿಮಾನ ಇಲ್ಲಿ ತನಕ ಆ್ಯಸ್ ಎ ಡೈರೆಕ್ಟರ್ ತಂದಿದ್ದೀನಿ ಅಂತಂದರೆ ಅದಕ್ಕೆ ಮೇಯ್ನ್ ರೀಸನ್ ನನ್ನ ಗುರುಗಳು ನರ್ತನ್ ಸರ್. ಅವ್ರು ಇವತ್ತಿಲ್ಲಿದ್ದಾರೆ. ಖಂಡಿತ ಇದು ತುಂಬ ಸ್ಪೆಷಲ್ ಅನ್ನಿಸ್ತಾ ಇದೆ, ಜೊತೆಗೆ ಸ್ವಲ್ಪ ಭಯ ಇದೆ ಯಾಕೆಂದರೆ ಅವ್ರು ಇದ್ದಾರೆ ಅಂತ. ಸೊ ಥ್ಯಾಂಕ್ ಯು ಸರ್, ಬಂದಿದ್ದಕ್ಕೆ ಥ್ಯಾಂಕ್ ಯು. ಆ್ಯಂಡ್ ಸರ್, ನಾನು ನಿಮ್ಮ ಡೈರೆಕ್ಷನ್ಗೆ ಫ್ಯಾನ್ ಸರ್, ಕಿರಿಕ್ ಪಾರ್ಟಿಯಿಂದ. ಸೊ ನಾನು ಕೂಡ ಡೈರೆಕ್ಟರ್ ಆಗಬೇಕು ಅಂತ ತಲೆಯಲ್ಲಿ ಇದ್ದಿದ್ದರಿಂದ ಕಿರಿಕ್ ಪಾರ್ಟಿಯಿಂದ ನಾನು ಓಕೆ ನಿಮ್ಮನ್ನು ಫಾಲೋ ಮಾಡ್ತಾ ಇದ್ದೆ, ಓಕೆ ಸರ್ ನಾನು ಡೈರೆಕ್ಟ್ ಆಗಬೇಕು ಅಂತ. ನಂತರ ಕಾಂತಾರ ನೋಡಿದ್ಮೇಲೆ ಆ್ಯಕ್ಟಿಂಗಿಗೆ ಫ್ಯಾನ್ ಆಗೋದೆ ಸರ್. ಈಗ ನನಗೆ ಯಾವ ಫೀಲ್ ಇದೆ ಅಂತಂದರೆ ಒಂದು ಚಾನ್ಸ್ ನನಗೆ ಸಿಕ್ಕಿದ್ರೆ ಡೈರೆಕ್ಷನ್ ಮಾಡೋದಕ್ಕೆ ಸಾಕು ಅನ್ನಿಸ್ತಾ ಇದೆ ನಿಮಗೆ. ಸೊ ಥ್ಯಾಂಕ್ ಯು ಸರ್, ನಮ್ಮ ಲವ್ಲಿಗೆ ಸಪೋರ್ಟ್ ಮಾಡೋದಕ್ಕೆ ಬಂದಿದ್ದೀರಾ, ಥ್ಯಾಂಕ್ ಯು. ಇನ್ನು ಒಬ್ಬ ಹೊಸಬ ಸಿನಿಮಾ ಮಾಡಬೇಕು ಅಂದಾಗ ತುಂಬ ಕಷ್ಟಗಳಿರುತ್ತೆ. ನನ್ನ ಕನಸುಗಳನ್ನ ನಮ್ಮದಂಥವ್ರು ಇಬ್ಬರು ವ್ಯಕ್ತಿಗಳು, ಅದರಿಂದ ಇವತ್ತು ನಾನು ಇಲ್ಲಿದ್ದೀನಿ. ಲವ್ಲಿ ಅಂತ ಒಂದು ಸಿನಿಮಾ ಕೂಡ ಆಗಿದೆ. ಮೊದಲಿಗೆ ಅಭುವನ್ಸ ಸಂಸ್ಥೆ, ಆ ಸಂಸ್ಥೆಯ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಬಾಲಕೃಷ್ಣ ಅವರು ಮತ್ತು ಕೃಷ್ಣ ಅವರು, ಇವರಿಬ್ಬರು ನನ್ನನ್ನು ನಂಬಲಿಲ್ಲ ಅಂದಿದ್ದರೆ ಖಂಡಿತ ಈ ಸಿನಿಮಾ ಆಗ್ತಾ ಇರಲಿಲ್ಲ. ನಂತರ ನನ್ನ ಅಣ್ಣ, ಸೊ ಲವ್ಲಿ ಅಂತ ಒಂದು ಸ್ಕ್ರಿಪ್ಟನ್ನು ಒಂದು ಸ್ಕ್ರ್ಯಾಚಿಂದನೂ ಕೂಡ ವಸಿಷ್ಠನಿಗೆ ನಾನು ಹೇಳ್ತಾನೆ ಇದ್ದೆ. ನಂದು ಅಣ್ಣಂದು ಸುಮಾರು 8 ವರ್ಷದ ಪರಿಚಯ.
ತಮ್ಮನ ಹಾಗೆ ಅವ್ರ ಮನೇಲೇ ನಾನು ತುಂಬ ದಿನಗಳು ಇರ್ತಾ ಇದ್ದೆ. ಸೊ ಅವಾಗಿಂದನೂ ನಾನು ಸ್ಕ್ರ್ಯಾಚಲ್ಲಿದ್ದಾಗಿಂದನೂ ಇದನ್ನು ಹೇಳ್ತಾ ಇದ್ದಾಗ, ಇಲ್ಲ ಡೆವಲಪ್ ಮಾಡು, ತುಂಬ ಚೆನ್ನಾಗಿದೆ ಕನ್ನಡ ಇಂಡಸ್ಟ್ರಿಗೆ ಈ ಥರದ್ದು ಒಂದು ಕಂಟೆಂಟ್ ಸಿನಿಮಾಗಳು ಬೇಕು, ಕಂಟೆಂಟ್ ಸಿನಿಮಾಗಳು ಬರ್ತಾ ಇಲ್ಲ ಅಂತ ಎಲ್ಲರೂ ಕೂಡ ಹೇಳ್ತಾ ಇದ್ದಾರೆ. ಮಾಡೋಣ, ಎಷ್ಟೇ ಕಷ್ಟ ಆದರೂ ಕೂಡ ಪರವಾಗಿಲ್ಲ ಮಾಡೋಣ ಅಂತ ಅವ್ರು ನನಗೆ ಮೋಟಿವೇಟ್ ಮಾಡ್ತಾನೆ ಇದ್ರು. ನಾವಿಬ್ಬರು ಕೂಡ ಆಲ್ಮೋಸ್ಟ್ ಒಂದು 6 ಇಯರ್ಸಿಂದ ವೆಯ್ಟ್ ಮಾಡ್ತಾ ಇದ್ವಿ ರೈಟ್ ಪ್ರೊಡ್ಯೂಸರ್ಗೋಸ್ಕರ. ಯಾಕೆ ಅಂದರೆ ಇವಾಗ ಟ್ರೈಲರ್ ನೋಡಿದ್ರೆ ನಿಮ್ಗೆ ಅನಿಸಿರುತ್ತೆ, ಓಕೆ ಒಂದು ಕಮರ್ಷಿಯಲ್, ಆ್ಯಕ್ಷನ್ಸ್, ಎಮೋಷನ್ಸ್, ಲವ್ ಡ್ರಾಮಾ ಇರ್ಬೋದು, ಇಲ್ಲ ಒಂದು ರಿವೆಂಜ್ ಸ್ಟೋರಿ ಇರ್ಬೋದು ಅಂತ. ಖಂಡಿತ ಅಲ್ಲ, ಖಂಡಿತ ಇದೊಂದು ರಿವೆಂಜ್ ಸ್ಟೋರಿ ಅಲ್ಲ, ಲವ್ ಡ್ರಾಮಾ ಅಲ್ಲ, ಆ್ಯಕ್ಷನ್ ಬೇಸ್ಡ್ ಸಿನಿಮಾ ಅಲ್ಲ. ಇದಿಷ್ಟು ನಿಮಗೆ ಬೇಕಾಗಿರೋದಕ್ಕೋಸ್ಕರ ಇದಿಷ್ಟು ಒಂದು ಕಮರ್ಷಿಯಲ್ ಪ್ಯಾಕೇಜಲ್ಲಿ ನಾವು ಮಾಡಿದ್ದೀವಿ ನಿಮ್ಮನ್ನು ಎಂಟರ್ಟೈನ್ ಮಾಡೋದಕ್ಕೆ. ಅದರ ಜೊತೆಗೆ ಒಂದು ವಿಷಯ ಇದೆ, ಒಂದು ಕಂಟೆಂಟ್ ಇದೆ, ಅದು ನಮ್ಮ ಕನ್ನಡ ಚಿತ್ರರಂಗ, ಕನ್ನಡಿಗರು ನೀವೆಲ್ಲ ಹೆಮ್ಮೆಯಿಂದ ಖುಷಿಪಟ್ಟು ಹೇಳೋವಂಥ ಸಿನಿಮಾ ಇದಾಗುತ್ತೆ. ಯಾಕೆ ನಾನು ಈ ಮಾತನ್ನು ಹೇಳ್ತಾ ಇದ್ದೀನಿ ಅನ್ನೋದು ಖಂಡಿತ ನಿಮಗೆ ಮಾರ್ನಿಂಗ್ ಶೋಲೇ ಗೊತ್ತಾಗುತ್ತೆ. ನಂತರ ದಯವಿಟ್ಟು ರಿಪೋರ್ಟ್ ತೊಗೊಳ್ಳಿ, ದಯವಿಟ್ಟು ಈ ಸಿನಿಮಾನ ಗೆಲ್ಲಿಸಿ. ಯಾಕೆಂದರೆ ಒಬ್ಬ ಹೊಸಬ ಡೈರೆಕ್ಟರ್ ಅಂತ ಬಂದಾಗ, ವಸಿಷ್ಠಣ್ಣ ಅಂತ ಬಂದಾಗ ಅವರು ಕೂಡ ಒಂದು ಪ್ರಾಪರ್ ಲಾಂಚಿಗೆ ವೆಯ್ಟ್ ಮಾಡ್ತಿದ್ದಾರೆ. ಬಟ್ ಬಿಸ್ನೆಸ್ ಅಂತ ಬಂದಾಗ ನಿಮಗೂ ಕೂಡ ಗೊತ್ತು, ಗಾಂಧಿನಗರ ಅಂತ ಬಂದಾಗ ಇಷ್ಟು ಕೋಟಿ ಇನ್ವೆಸ್ಟ್ ಮಾಡಿದ್ದೀರಾ, ಯಾಕೆ ಇನ್ವೆಸ್ಟ್ ಮಾಡಿದ್ದೀರಾ, ರಿಟರ್ನ್ಸ್ ಎಲ್ಲಿಂದ ತೆಗಿದ್ದಾರೆ, ಈ ಥರ 1000 ಪ್ರಶ್ನೆಗಳು ಬಂದೇ ಬರುತ್ತೆ. ಇದನ್ನೆಲ್ಲನೂ ಕೂಡ ಸೈಡಿಗೆ ತಳ್ಳಿ, ಕತೆ ಚೆನ್ನಾಗಿದೆ, ಒಬ್ಬ ಒಳ್ಳೆ ಕಲಾವಿದ ಬೇಕು, ಅದಕ್ಕೆ ನಮ್ಗೆ ವಸಿಷ್ಠ ಅವರಿದ್ದಾರೆ, ಒಬ್ಬ ಡೈರೆಕ್ಟರ್ ಬೇಕು, ಇವನ ಕತೆ ಮೇಲೆ ನನಗೆ ನಂಬಿಕೆ ಇದೆ ಅಂತ ಹೇಳಿ ತುಂಬ ದುಡ್ಡನ್ನು ಖರ್ಚು ಮಾಡಿ ಇವತ್ತು ಈ ಸಿನಿಮಾನ ನಿರ್ಮಾಣ ಮಾಡಿದ್ದಾರೆ. ಇಂಥ ಪ್ಯಾಷನೇಟ್ ಪ್ರೊಡ್ಯೂಸರ್ನ ನಾವು ಯಾವುದೇ ಕಾರಣಕ್ಕೂ ಕಳ್ಕೊಬಾರ್ದು. ಇದು ನಮ್ಮ ಜವಾಬ್ದಾರಿ ಆಗುತ್ತೆ. ಈ ಥರದ್ದು ಒಂದು ಕಂಟೆಂಟ್ನ ಮಾಡೋದು ನನ್ನ ಜವಾಬ್ದಾರಿ ಆಗಿತ್ತು. ಆ್ಯಸ್ ಎ ಡೈರೆಕ್ಟರ್ ನಾನು ಮಾಡಿದ್ದೀನಿ. ಈ ಕಂಟೆಂಟ್ನ ಗೆಲ್ಲಿಸೋದು ನಿಮ್ಮ ಜವಾಬ್ದಾರಿ ಖಂಡಿತ ಆಗುತ್ತೆ. ಯಾಕೆ ಅಂತ ಸಿನಿಮಾ ರಿಲೀಸ್ ಆದಮೇಲೆ ಖಂಡಿತ ನಿಮಗೆ ಗೊತ್ತಾಗುತ್ತೆ. ಸೊ ಅಲ್ಲಿಂದ ಈ ಸಿನಿಮಾನ ಕೈ ಬಿಡಬೇಡಿ, ದಯವಿಟ್ಟು ಕಾಪಾಡಿ. ಜೂನ್ 14ನೇ ತಾರೀಕು ಸಿನಿಮಾ ಬರ್ತಾ ಇದೆ. ಪ್ಲೀಸ್ ಈ ಸಿನಿಮಾನ ನೋಡಿ ಅಂತ ರಿಕ್ವೆಸ್ಟ್ ಮಾಡ್ತೀನಿ. ಇನ್ನು ನನ್ನ ಅತ್ತಿಗೆ, ಸೊ ಆ ಅತ್ತಿಗೆ ಮದುವೆ ಆಗೋಕ್ಕೂ ಮುಂಚೆಯಿಂದನೂ ನನಗೆ ಗೊತ್ತು, ಆವಾಗಿಂದನೂ ಕೂಡ ನನಗೆ ಸಪೋರ್ಟ್ ಮಾಡ್ತಾ, ನೀನು ಮಾಡ್ತೀಯಾ, ನಿನ್ನ ಕೈಲಿ ಆಗತ್ತೆ, ನಿಮ್ಮ ಅಣ್ಣ ಸಪೋರ್ಟ್ ಮಾಡ್ತಾರೆ ಅಂತ ಹೇಳ್ತಾ ತುಂಬ ಬ್ಯಾಕ್ ಬೋನ್ ಆಗಿ ನಿಂತ್ಕೊಂಡು ನನಗಾಗಲಿ ಅಣ್ಣಂಗಾಗಲಿ ತುಂಬ ಸಪೋರ್ಟ್ ಮಾಡಿರೋದು ನನ್ನ ಅದಕ್ಕೆ. ಥ್ಯಾಂಕ್ ಯು ಅದಕ್ಕೆ. ನೀವು ಅವತ್ತು ಹೇಳಿದ ಮಾತು ಇವತ್ತು ನಾನು ನಿಂತು ಇಷ್ಟು ಮಾತಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಅದಕ್ಕೆ. ಇನ್ನು ಹೀರೋಯಿನ್ ಅಂತ ಬಂದಾಗ ಸ್ಟೆಫಿ ಮ್ಯಾಮ್, ತುಂಬ ಜನ ಹೇಳ್ಬೋದು ಯಾಕೆ ಇಲ್ಲಿ ಯಾರು ಹೀರೋಯಿನ್ಗಳು ಇರಲಿಲ್ವಾ, ಹೊರಗಡೆಯಿಂದ ಕರ್ಕೊಂಬಂದಿದ್ದೀರಾ ಅಂತ. ಹೊರಗಡೆಯಿಂದ ಕರ್ಕೊಂಬರುವಂಥ ಪರಿಸ್ಥಿತಿ ಬಂತು. ಅದು ಯಾಕೆ ಅಂತ ಖಂಡಿತ ಸಿನಿಮಾ ರಿಲೀಸ್ ಆದಮೇಲೆ ನಿಮ್ಗೆ ಗೊತ್ತಾಗುತ್ತೆ. ಯಾಕೆಂದರೆ ಆ ಒಂದು ಪಾತ್ರನ ಮಾಡೋದು ಒಂದು ಹೀರೋಯಿನ್ ಆಗಿ ನಿಜವಾಗ್ಲೂ ಕಷ್ಟ. ಆಮೇಲೆ ನಾನಿಲ್ಲಿ ಪ್ರಯತ್ನ ಮಾಡಿಲ್ಲ ಅಂತಲ್ಲ, ಖಂಡಿತ ನಾನಿಲ್ಲಿ ಪ್ರಯತ್ನ ಮಾಡಿದ್ದೀನಿ. ಸುಮಾರು 6 ತಿಂಗಳು ಆಲ್ಮೋಸ್ಟ್ ಎಲ್ಲ ಹೀರೋಯಿನ್ಸ್ಗಳ್ನು ಕೂಡ ರೀಚ್ ಮಾಡಿದ್ದೀನಿ. ಅವ್ರು ಒಪ್ಪಿಲ್ಲ ಅನ್ನೋದು ಅವ್ರ ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. ನಾನು ಒಬ್ಬ ಹೊಸ ನಿರ್ದೇಶಕ ಆಗಿರೋದ್ರಿಂದ ಇವ್ರು ಯಾವ ರೀತಿ ತೆಗಿತಾರೋ, ಮುಂದೆ ನಮ್ಮ ಕೆರಿಯರ್ ಏನಾದ್ರು ಡ್ಯಾಮೇಜ್ ಆಗುತ್ತೋ ಅನ್ನೋ ಭಯ ಅವ್ರಿಗೆ ಖಂಡಿತ ಇದ್ದೇ ಇತ್ತು. ಸೊ ಹಾಗಾಗಿ ಕೆಲವರು ಒಪ್ಪಲಿಲ್ಲ, ನನಗೆ ಆಪ್ಷನ್ ಇಲ್ಲದೆ ಸ್ಟೆಫಿ ಮ್ಯಾಮ್ನ ನಾನು ಹೊರಗಡೆಯಿಂದ ಕರೆಸ್ಬೇಕಾಯಿತು. ಬಟ್ ಈಗ ಅವರು ಅಷ್ಟು ಮುದ್ದಾಗಿ ಕನ್ನಡ ಮಾತಾಡುವಾಗ ನಿಜವಾಗ್ಲೂ ನನಗನ್ನಿಸ್ತು, ಓಕೆ ನಾನು ಕರೆಕ್ಟಾಗೆ ಮಾಡಿದ್ದೀನಿ ಅಂತ. ನಾನು ಯಾವುದೂ ತಪ್ಪು ಮಾಡಿಲ್ಲ. ಟ್ಯಾಲೆಂಟ್ ಇರುವಂತಹ ಒಬ್ಬ ಒಳ್ಳೆ ನಮ್ಮ ಕನ್ನಡದ ಹೀರೋಯಿನ್ನ ತಂದಿದ್ದೀನಿ ಅಂತ ಖುಷಿ ಇದೆ. ಸೊ ಜನನಿ ಮ್ಯಾಮ್, ಥ್ಯಾಂಕ್ ಯು. ಬಿಕಾಸ್ ನನಗೂ ಅದೊಂದು ಟೆನ್ಷನ್ ಇದ್ದೇ ಇರ್ತಿತ್ತು. ಸೊ ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು. ಇನ್ನು ಸಮೀಕ್ಷಾ ಮ್ಯಾಮ್, ಥ್ಯಾಂಕ್ ಯು ಮ್ಯಾಮ್. ತುಂಬ ಮೇಜರ್ ರೋಲ್ನ ನೀವು ಪ್ಲೇ ಮಾಡ್ತೀರಾ ಸಿನಿಮಾಲಿ. ಅದೇನೋ ಅಂತ ಫಿಲಿಮ್ ರಿಲೀಸ್ ಆದಮೇಲೆ ಖಂಡಿತ ನಿಮ್ಗೆ ಗೊತ್ತಾಗುತ್ತೆ. ಸಮೀಕ್ಷಾ ಮ್ಯಾಮ್ ಸಿರಿ ಅನ್ನೋ ಒಂದು ಪಾತ್ರದಲ್ಲಿ ಆ್ಯಕ್ಟ್ ಮಾಡಿದ್ದಾರೆ. ಅದು ಖಂಡಿತ ನಿಮಗೆ ತುಂಬ ಸ್ಪೆಷಲ್ ಆಗಿರುತ್ತೆ. ಇನ್ನು ವಂಶಿಕಾ, ಟ್ರೈಲರಲ್ಲಿ ಒಂದು ಶಾರ್ಟ್ ನೋಡಿದ್ರಿ ನೀವು. ಆ ಒಂದು ಶಾರ್ಟ್ಗೆ ಅವಳು ಎಷ್ಟು ಕಷ್ಟ ಬಿದ್ದಿದ್ದಾಳೆ ಅಂದರೆ, ಸಮುದ್ರ ಬೆಳಿಗ್ಗೆ ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ, ಅದೇ ಸಮುದ್ರ ಹತ್ರ ರಾತ್ರಿ ನಿಂತ್ಕೊಳ್ಳೋದು ತುಂಬ ಕಷ್ಟ ಆಗುತ್ತೆ. ಏಕೆಂದರೆ ಆ ವೇವ್ ಸೌಂಡ್ ಆಗಿರಲಿ, ಅದ್ರದ್ದು ವಾಲ್ಯೂಮ್ ಆಗಿರಲಿ ತುಂಬ ಜಾಸ್ತಿನೇ ಇರುತ್ತೆ. ಬಟ್ ಸಮುದ್ರದ ಪಕ್ಕ ನಿಂತು ಮಳೆಯಲ್ಲಿ ನೆಂದು ಆ ಒಂದು ಪರ್ಟಿಕ್ಯುಲರ್ ಶಾರ್ಟ್ನ 5 ಮಿನಿಟ್ಸ್ ನಾನು ಶೂಟ್ ಮಾಡಿದ್ದೀನಿ ಕಂಟಿನ್ಯೂಸ್ ಆಗಿ. ಸೊ ಆ ವಯಸ್ಸಿಗೆ ಅವಳು ಅಷ್ಟು ಸಪೋರ್ಟ್ ಮಾಡಿದ್ದಾಳೆ. ವಂಶಿ, ಥ್ಯಾಂಕ್ ಯು ಮಾ, ಥ್ಯಾಂಕ್ ಯು. ಆ್ಯಂಡ್ ನನ್ನ ಟೀಮ್, ನನ್ನ HODs ಅಂತ ಬಂದಾಗ ಅಶ್ವಿನ್ ಸರ್, ಹರೀಶ್ ಸರ್, ಪ್ರತಾಪ್ ಸರ್ ಆ್ಯಂಡ್ ಪ್ರಮೋದ್ ಸರ್, ನಿಮ್ಮ ವರ್ಕ್ ಬಗ್ಗೆ, ನಮ್ಮ ವರ್ಕ್ ಬಗ್ಗೆ ಖಂಡಿತ ಜೂನ್ 14 ಮಾತಾಡ್ತಾರೆ. ಸೊ ಇಷ್ಟು ಹೇಳ್ತಾ ನಾನು ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು.
ಥ್ಯಾಂಕ್ ಯು ಸೋ ಮಚ್. ನನಗೆ ಟೀಮ್ ಹೇಳಿದರು ಯಾವುದೇ ಕಾರಣಕ್ಕೂ ಡೈರೆಕ್ಟರ್ ಹತ್ರ ಮಾತಾಡಿಸ್ಬೇಡಿ, ಅವ್ರು ಮಾತೇ ಆಡಲ್ಲ ಅಂತೇಳಿ. ನಿಮ್ಮ ಡಿವೈನ್ ಪವರ್ ನೋಡಿ ಶೆಟ್ರೆ, ಫಸ್ಟ್ ಟೈಮ್ ಇವ್ರು ಇಷ್ಟೊಂದು ಮಾತಾಡ್ತಾ ಇರೋದು ಎಲ್ಲರೂ ಕೇಳ್ತಾ ಇದ್ದಾರೆ, ಡೈರೆಕ್ಟರ್ ಇಷ್ಟೊಂದು ಮಾತಾಡ್ತಾ ಇದ್ದಾರಾ ಅಂತ ಹೇಳಿ. ಬಟ್ ಎಲ್ಲರ ಪರವಾಗಿ ನಮ್ಮ ಡೈರೆಕ್ಟರ್ ಮಾತಾಡಿದ್ದಾರೆ. ಸೊ ನಮ್ಮ ಇಡೀ ಟೆಕ್ನಿಕಲ್ ಟೀಮ್ಗೆ ನಮ್ಮ ತಂಡದ ಪರವಾಗಿ ಒಂದು ಗಿಫ್ಟ್ ಹ್ಯಾಂಪರ್. ಸೊ ಇದು ನಮ್ಮ ಲವ್ಲಿ ಚಿತ್ರದ ಅದ್ಭುತವಾದಂತಹ ಟೆಕ್ನಿಕಲ್ ಟೀಮ್. ಅವರೆಲ್ಲರ ಮ್ಯಾಜಿಕಲ್ ಟಚ್ಚು ಈ ಚಿತ್ರದಲ್ಲಿರುತ್ತೆ. ಸೊ ಇದನ್ನು ಮಿಸ್ ಮಾಡಿದೆ ನೀವೆಲ್ಲರೂ ಜೂನ್ 14ಕ್ಕೆ ನೋಡಬೇಕು. ಥ್ಯಾಂಕ್ ಯು ಟು ದ ಎಂಟೈರ್ ಟೆಕ್ನಿಕಲ್ ಟೀಮ್ ಆಫ್ ಲವ್ಲಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಕರ್ತವ್ಯ ನಿಷ್ಠೆ, ಒಂದು ಫೋಟೋ ಕೊಟ್ಟು. ಕರೆಕ್ಟ್ ಸರ್, ಮುಯ್ಕ್ ಹೋಗಕ್ಕೆ ಬಂದಿದ್ದೀವಿ, ಫೋಟೋ ಕೊಟ್ಟೋಗೋದು ಬೇಡವಾ? ಕರೆಕ್ಟ್. ಈಗ ನೀವು ನಾವು ಆಗಿಂದ ಕಾತರದಿಂದ ಕಾಯ್ತಾ ಇರೋಂತಹ ಕ್ಷಣ, ನಮ್ಮ ಕರ್ನಾಟಕದ ಕನ್ನಡದ ಕೀರ್ತಿ ಪತಾಕೆಯನ್ನ ವಿಶ್ವದಾದ್ಯಂತ ಹೆಮ್ಮೆಯಿಂದ ಸಾರದಂಥ ನಟ, ನಿರ್ದೇಶಕ, ನಿರ್ಮಾಪಕ, ದ ಸ್ಟಾರ್, ಒನ್ ಅಂಡ್ ಓನ್ಲಿ ದ ಡಿವೈನ್ ಸ್ಟಾರ್ ರಿಷಬ್ ಶೆಟ್ಟಿ. ಇವರನ್ನ ಅಷ್ಟೇ ಪ್ರೀತಿಯಿಂದ ವೇದಿಕೆ ಮೇಲೆ ಕರೆತರ್ತಿದ್ದಾರೆ ವಸಿಷ್ಠ ಸಿಂಹ ಹಾಗೂ ಶೆಟ್ರೆ. ಎವ್ರಿಬಡಿ ಆ ಒಂದು ಡಿವೈನ್ ಪವರ್ನ ಒಂದು 10 ಸೆಕೆಂಡ್ ಫೀಲ್ ಮಾಡ್ಕೊಂಡ್ಬಿಡ್ತೀವಿ. ನೀವು ಇಲ್ಲಿದ್ದೀರಾ, ಸ್ಕ್ರೀನಲ್ಲಿ ನಾವು ಒಂದ್ಸಲಿ ಡಾಕ್ಟರ್ ರಾಜ್ಕುಮಾರ್ ಸರ್ನ ನೋಡಿದಾಗ ಕೈ ಮುಗಿತಿದ್ವಿ. ಅದಾದ ನಂತರ ಕಾಂತಾರದಲ್ಲಿ ನಿಮ್ಮನ್ನು ನೋಡಿ ಪ್ರತಿಯೊಬ್ಬರು ಎದ್ದು ನಿಂತು ಕೈ ಮುಗಿದಿದ್ದಾರೆ. ಸೊ ವಿ ಆಲ್ ವಾಂಟ್ ಟು ಹ್ಯಾವ್ ದ 10 ಸೆಕೆಂಡ್ಸ್ ಡಿವೈನ್ ಮೂಮೆಂಟ್. ಫಸ್ಟ್ ಆಫ್ ಆಲ್ ಆತ್ಮೀಯವಾದ ಸ್ವಾಗತ ತಮಗೆ, ಆತ್ಮೀಯವಾದ ಸ್ವಾಗತ. ಥ್ಯಾಂಕ್ ಯು. ಆ್ಯಂಡ್ ಇಷ್ಟೊತ್ತು ನೀವು ಪ್ರೀತಿ ಅಭಿಮಾನದಿಂದ ನಮ್ಮ ಕಾರ್ಯಕ್ರಮಕ್ಕೋಸ್ಕರ ಕಾದ್ರಿ. ಇನ್ನು ಅಭಿಮಾನಿಗಳುಂಟು, ನೀವುಂಟು, ನಾವು ನಿಮ್ಮ ಮಧ್ಯದಲ್ಲಿ ಬರೋದಿಲ್ಲ. ಯಾನು ಹುಷಾರಲ್ಲ ಮಾರೆ. ಎಲ್ಲರಿಗೂ ನಮಸ್ಕಾರ, ಹೇಗಿದ್ದೀರಲ್ಲ? ಟ್ರೈಲರ್ ಬಗ್ಗೆ ನಾನು ಹೇಳೋದಕ್ಕಿಂತ ನೀವು ಹೇಳಬೇಕು. ನಿಮ್ಗೆ ಇಷ್ಟ ಆಯ್ತಾ? ನಿಮ್ಗೆ ಇಷ್ಟ ಆದರೆ ಮತ್ತೆ ಎಲ್ರಿಗೂ ಇಷ್ಟ ಆದಾಗೆ ರಾಜಾಹುಲಿಯಿಂದ ಇವತ್ತುವರೆಗೂ ವಸಿಷ್ಠನ ಜರ್ನಿ ನಾನು ಕೂಡ ಅಡ್ರೆಸ್ ಮಾಡ್ಕೊಂಡು ಬಂದಿದ್ದೀನಿ, ನೋಡ್ಕೊಂಡು ಬಂದಿದ್ದೀನಿ. ಗೋಧಿ ಬಣ್ಣದಲ್ಲಿ ಆಗ್ಬೋದು, ಗೋಧಿ ಬಣ್ಣದಲ್ಲಿ ಇವನ್ ಬೇಸ್ ವಾಯ್ಸ್ ನೋಡಿ ಯಾವಾಗ ಸಿಕ್ಕಿದ್ರು ಇವ್ನಿಗೆ ಅದೇ ಥರ ಮಿಮಿಕ್ರಿ ಮಾಡ್ತಿದ್ದೆ. ಆವಾಗ ಈಗ ಬಿಟ್ಬಿಟ್ಟಿದ್ದೀನಿ ನಾನು. ಸೊ ಚಿಟ್ಟೆ ಆಗ್ಬೋದು, KGF ಆಗ್ಬೋದು, ಇವತ್ತು ಲವ್ಲಿ ಆಗ್ಬೋದು. ಹೆಸರು ಲವ್ಲಿ ಅಂತ ಇಟ್ಟಿದ್ದಾರೆ, ತುಂಬ ಪಕ್ಕಾ ಒಂದು ಕಮರ್ಷಿಯಲ್ ಮಾಸ್ ಸಿನಿಮಾ. ಈ ಸಿನಿಮಾದ ಟ್ರೈಲರ್ ರಿಲೀಸ್ ಮಾಡಿಕೊಡ್ಬೋದಾ ಅಂತ ಹೇಳಿ ಹರಿಪ್ರಿಯ ಅವರು ನನಗೆ ಫೋನ್ ಮಾಡಿದ್ರು. ವಸಿಷ್ಠ ಅವರು ಸ್ವಲ್ಪ ಆಚೆ ಇದ್ದಾರೆ, ಆಮೇಲೆ ಬಂದ ತಕ್ಷಣ ಫೋನ್ ಮಾಡಿಸ್ತೀನಂತ. ನಾನು ಅವ್ರಿಗೆ ತುಂಬ ಆತ್ಮೀಯ ಸ್ನೇಹಿತರು, ಆದರೆ ಹುಡುಗರ ಥರ ಗುರು ಅಂತ ಮಾತಾಡ್ಕೊಳ್ತೀವಿ ನಾವಿಬ್ಬರು. ಸರ್ ಹಂಗಂದ್ರೆ ಆ ಸ್ನೇಹಿತನ ವೇದಿಕೆ ಮೇಲೆ ಕರ್ದ್ಬಿಡ್ಲ ಸರ್ ಅಲ್ವಾ? ನಾನು ಅನ್ಕೊಂಡೆ ವಸಿಷ್ಠ ಅವರು ಕೈಯಾರೆ ಅವ್ರನ್ನ ಕೈ ಹಿಡಿದು ಹಂಗೆ ಕರ್ಕೊಂಡ್ಬಂದ್ರೆ ಲವ್ಲಿ ಆಗಿರುತ್ತೆ ಅಂತ ಹೇಳಿ. ಸೊ ವಸಿಷ್ಠ ಅವರೇ, ನಿಮ್ಮ ಪ್ರೀತಿಯ ಧರ್ಮ ಪತ್ನಿಯವ್ರನ್ನ, ಅಲ್ಲಿಂದ ಅಲ್ಲ ವಸಿಷ್ಠ ಅವ್ರು, ಈ ಕಡೆ ಬೇಡ. ಈಗ ವೇದಿಕೆ ಮೇಲೆ ಲವ್ಲಿಯ ಜೋಡಿ ಹರಿಪ್ರಿಯ ಇದ್ದಾರೆ, ಹಾಗೆ ನಮ್ಮ ಬೆಲ್ ಬಾಟಮ್ ಜೋಡಿ ಹರಿಪ್ರಿಯ ಅವರಿದ್ದಾರೆ. ಸೊ ಹರಿಪ್ರಿಯ ಅವರು ನನಗೆ ಕೇಳಿದ ತಕ್ಷಣ ವಸಿಷ್ಠ ಫೋನ್ ಮಾಡ್ತಾರೆ ಅಂತಂದರು. ಅದೇ ನಿಮ್ಮ ಗಂಡನಕ್ಕಿಂತ ಮುಂಚೆ ನೀವೇ ನನಗೆ ಪರಿಚಯ ಅಲ್ವಾ ಅಂತ ಹೇಳಿ ಅವ್ರೇನು ಫೋನ್ ಮಾಡೋದು ಬೇಡ, ನಾನೇ ಫಸ್ಟ್ ಫ್ರೆಂಡು ಅಂತ ಅಂದ್ಕೊಂಡು ರೇಗಿಸ್ತಾ ಇದ್ದೆ ಅವರಿಗೆ. ನನ್ನ ಮೊದಲನೇ ನಿರ್ದೇಶನದಲ್ಲಿ ಇವರೇ ಹೀರೋಯಿನ್ ಆಗಿದ್ದರು. ನಾನು ರಿಕ್ಕಿ ಸಿನಿಮಾ ಮಾಡಿದಾಗ ಮೊದಲನೇ ನಾಯಕನಾಗಿ ನಟಿಸಿದಾಗಲೂ ಕೂಡ ಅವರೇ ಹೀರೋಯಿನ್ ಆಗಿದ್ದರು. ಸೊ ಹಾಗಾಗಿ ಸೊ ಹೌದು. ಅನುಶ್ರೀ ಏನಪ್ಪ ಏನೋ ಕರೀತಾರೆ? ಅಲ್ಲ ಶೆಟ್ರೆ, ಇನ್ನ ಹೀರೋಯಿನ್ ಆಗಿಲ್ಲ. ಓ ಹಂಗ ಹಾಗೆ ಎಂತ ಓಕೆ. ಮೋಸ್ಟ್ಲಿ ಕಾಂತಾರ 4 ಬರೋಷ್ಟಲ್ಲ ಒಂದು ಆಂಟಿ ಕ್ಯಾರೆಕ್ಟರ್, ಅಜ್ಜಿ ಕ್ಯಾರೆಕ್ಟರ್ ಏನೋ ಒಂದು ಮಾಡ್ತೀನಿ ಶೆಟ್ರೆ. ಆಲ್ ದ ಬೆಸ್ಟ್. ಸೊ ಹಾಗಾಗಿ ಅವ್ರು ಕರೆದಾಗ ಖಂಡಿತವಾಗ್ಲೂ ನಾನು ಬರ್ತೀನಿ ಅಂತಂದ ಬಂದೆ. ನಾನು ಈ ಥರದ ಎಕ್ಸ್ಪೆಕ್ಟೇಷನ್ ಇರಲಿಲ್ಲ. ಈ ಥರದ ಒಂದು ನಟ ಮತ್ತು ಈ ಥರದ ಒಬ್ಬ ನಾಯಕ, ಅದೊಂದು ಫಿಲ್ಲಿಂಗ್ ಬಾಕಿ ಇತ್ತು ಚಿತ್ರರಂಗದಲ್ಲಿ.
ಕನ್ನಡ ಚಿತ್ರರಂಗಕ್ಕೆ ವಸಿಷ್ಠ ಒಂದು ಆಸ್ತಿ ಆಗ್ತಾರೆ ಅನ್ನೋದು ನಿರ್ಮಾಪಕರಿಗೆ ನಾನು ಕಂಗ್ರ್ಯಾಚುಲೇಷನ್ ಮಾಡಿದ್ರ ಕೇಳಿಸಿಲ್ವಾ ಏನು ಕೇಳಿಸಿಲ್ವಾ ಪುಷ್ಪಕ ವಿಮಾನ ಹೋಗ್ತಾ ಇದೆ ಸೈಲೆಂಟ್ ಸಿನಿಮಾ ಆಗುತ್ತಾ ಇವಾಗ ಓಕೆನಾ ವಸಿಷ್ಠಕ್ಕೆ ಮೈಕ್ ಬೇಡ ಹಂಗೆ ಮಾತಾಡೋದು ಕೇಳ್ತೀನಿ ಒಂದೇ ನಿಮಿಷ ಚೆಕ್ ಮಾಡಿಸ್ಬೇಕು. ಓಕೆ ಸಾರಿ ಶೆಟ್ಟಿ. ಈಗ ಕೇಳಿಸ್ತಿದ್ಯಾ? ಎಲ್ಲಿಂದ ಮನ್ಮೂರ್ ಮಾಡಬೇಕು? ಈಗ ಕೇಳಿಸ್ತಾ ಇದೆಯಾ? ಎಲ್ಲಿಂದ ಒನ್ ಮೋರ್ ಮಾಡಬೇಕು ಅಂತ ಎಲ್ಲಿಂದ ಒನ್ ಮೋರ್ ಮಾಡಬೇಕು ಅಂತ ಕೇಳಿದೆ. ರಜಾ ನೀನಲ್ಲಿ ವಯರ್ ಹಂಗೆ ಒತ್ತಿ ಇಟ್ಕೊಂಡು ಅಲ್ಲೇ ಕೂತ್ಕೊಂಡ್ಬಿಡು ಹೇಳ್ತೀನಿ. ಒನ್ಸ್ ಮೋರಾ? ಓಕೆ, ಇಲ್ಲ ಸಿಕ್ಕಿರುತ್ತೆ ಸುಮಾರು. ಮೇನ್ ಮ್ಯಾಟ್ರಿಗೆ ಬಂದ್ಬಿಡೋಣ. ಸೊ ಜೂನ್ 14ನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಾ ಇದೆ. ಏನಪ್ಪ? ಓಕೆ. ಸೊ ಎಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ. ಕನ್ನಡ ಸಿನಿಮಾಗಳು ಇತ್ತೀಚೆಗೆ ಭಾಳಷ್ಟು ಚರ್ಚೆ ಆಗ್ತಿರೋದು ಸಿನಿಮಾಗೆ ಜನ ಬರ್ತಿಲ್ಲ, ಥಿಯೇಟ್ರಿಗೆ ಸಿನಿಮಾಗಳು ಓಡ್ತಿಲ್ಲ ಅನ್ನೋದು. ಸೊ ಕೆಲವು ಸಲ ಮ್ಯಾಚ್ ಸೋಲ್ತೀವಿ, ಕೆಲವು ಸಲ ಚೆನ್ನಾಗಿ ಹಿಟ್ಟಾಗಿರೋ ಮ್ಯಾಚಲ್ಲಿ ಗ್ರೌಂಡಲ್ಲಿ ಜನ ಇರೋಲ್ಲ. ಸೊ ಹಾಗಾಗಿ ನೀವು ಬಿಟ್ಕೊಡ್ಬಿಡಿ, ನಾವು ಬಿಟ್ಕೊಡ್ಬಾರ್ದು. ಇಬ್ಬರು ಒಂದು ವಿನ್ ವಿನ್ ಸಿಚುವೇಶನ್ಗೆ ಹೋಗೋಣ. ಒಳ್ಳೆ ಸಿನಿಮಾ ಬಂದಾಗ ಥಿಯೇಟ್ರಿಗೆ ಹೋಗ್ಬಿಟ್ಟು ಜನ ಬಂದು ನೋಡಬೇಕು. ನಿಮ್ಮ ಆಶೀರ್ವಾದ ಇದ್ದರೆ ಮಾತ್ರ ಕನ್ನಡ ಚಿತ್ರರಂಗ ಬೆಳೆಯೋದು ಸಾಧ್ಯ. ನೀವೆಲ್ಲರೂ ಸಹಕಾರ ಇರಲಿ. ಸೊ ನವೀನು ಅವಾಗ ಡಾಲಿದ್ ಸಿನಿಮಾ ಬರ್ತಿದೆ, ಕೋಟಿ 2 ಸಿನಿಮಾ ಅಂತ 3 ಸಿನಿಮಾ ಬರ್ತಿದೆ. ಅದನ್ನು ನಾನು ಪ್ರೆಸ್ ಅವ್ರ ಜೊತೆ ನಾಳೆ ಮಾತಾಡ್ತೀನಿ. ಸೊ ನಿಮ್ಮೆಲ್ಲರ ಆಶೀರ್ವಾದ ಇರಲಿ. ವಸಿಷ್ಠ ಬಹುದೊಡ್ಡ ನಟನಾಗಿ ಪ್ರೂವ್ ಮಾಡಿದ್ರು ಕೂಡ ನಾಯಕ ನಟನಾಗಿ ಬಹುದೊಡ್ಡ ಸ್ಥಾನಕ್ಕೆ ಏರಲಿ ಅಂತ ನಾನು ಆಶಿಸ್ತೀನಿ. ಸೊ ಅವ್ರ ಬೆಂಗಾವಲಾಗಿ ಹರಿಪ್ರಿಯ ಅವರು ನಿಮ್ಮಿಬ್ಬರ ಬಾಳು ತುಂಬ ಚೆನ್ನಾಗಿರಲಿ. ದೇವರು ನಿಮಗೆ ಆಶೀರ್ವಾದ ಮಾಡಲಿ. ಹಾಗೆ ನೀವು ಬ್ರೇಕ್ ತೊಗೊಂಬಿಟ್ರೆ ಮತ್ತೆ ಬನ್ನಿ, ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿ. ತುಂಬ ಜನ ಹೀರೋಯಿನ್ಗಳ ಕೊರತೆ ಇದೆ ಇಲ್ಲಿ ನೋಡಿ. ಕನ್ನಡದಲ್ಲೇ ಸಿಕ್ಕಲಿಲ್ಲ ಅಂತ ಹೇಳ್ಬಿಟ್ಟು ಪಾಟೀಲ್ರನ್ನ ಕರ್ಕೊಂಬಂದ್ರಂತೆ ಡೈರೆಕ್ಟ್ರು. ಸೊ ಹಾಗಾಗಿ ನೀವು ಹೀರೋಯಿನ್ಗಳೆಲ್ಲ ಹಿಂಗೆ ಬ್ರೇಕ್ ತೊಗೊಂಡ್ಬಾರ್ದು. ಸೊ ಹಾಗಾಗಿ ಆಲ್ ದಿ ಬೆಸ್ಟ್ ಲವ್ಲಿ ತಂಡಕ್ಕೆ. ನಿಮ್ಮೆಲ್ಲರ ಆಶೀರ್ವಾದ ಇರಲಿ ಅಂತ ಕೇಳ್ಕೊಳ್ತೀನಿ. ನಾನು ಕರೆದಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಶೆಟ್ರೆ ನೀವು ಇಲ್ಲೇ ಇದ್ದೀರಾ, ನಿಮ್ಮ ಚಿತ್ರದ ನಾಯಕ ನಟಿ ಅವ್ರ ಹತ್ರನೂ ಮಾತಾಡ್ಸೋಣ. ಅವರ ಫಸ್ಟ್ ಫ್ರೆಂಡು. ಸೊ ನೀವು ಅವ್ರ ಮಾತು ಕೇಳಬೇಕು ಅನ್ನೋದು ನಮ್ಮೆಲ್ಲರ ಆಸೆ. ವೆರಿ ಬ್ಯೂಟಿಫುಲ್ ಹರಿಪ್ರಿಯಾ ಅವರು. ಡೈಲಾಗ್ ಹೇಳೋ ಥರದ ಹೀರೋ ನಾನಲ್ಲ. ನಮ್ದು ಡೈಲಾಗ್ ಎಲ್ಲ ಏನಿಲ್ಲ, ಬರೀ ಸಿನಿಮಾಲ್ಲಿ ಮಾತ್ರ ಡೈಲಾಗ್ ಎಲ್ಲ ವಸಿಷ್ಠ ಹೇಳ್ತಾನೆ ವಿದೌಟ್ ಮೈಕ್. ಅವರ ಡೈಲಾಗ್ ಪರ್ಫಾರ್ಮೆನ್ಸ್ ನೋಡ್ಬೇಕಂದ್ರೆ ನೀವು ಕಾಂತಾರ 2ಗೆ ಡೈರೆಕ್ಟ್ ಆಗಿ ಬರಬೇಕು, ಅವಾಗಲೇ ನೋಡಕ್ಕಾಗೋದು. ಅಪ್ಡೇಟ್ ಅಂತೇಳಿ ಹೇಳುವುದಕ್ಕೂ ಕೇಳುವುದಕ್ಕೂ ಸಮಯವಲ್ಲ, ಇದು ಲವ್ಲಿ ಸಮಯ ಆಗಿರೋದ್ರಿಂದ ಇದಕ್ಕೆ ಹೇಳೋಣ ಈ ವಿಷಯ ಅಂತ. ಹರಿಪ್ರಿಯಾ ಅವರೇ, ನಿಮ್ಮ ಮಾತು. ರಿಷಬ್ ಅವರಿದ್ದಾರೆ ಲವ್ಲಿ ಚಿತ್ರದ ಬಗ್ಗೆ. ಎಲ್ರಿಗೂ ನಮಸ್ಕಾರ. ಸ್ಪೆಷಲಿ ಪ್ರೆಸ್ ಆ್ಯಂಡ್ ಮೀಡಿಯಾ ಮತ್ತು ನಮ್ಮ ಡಿಜಿಟಲ್ ಮೀಡಿಯಾ ನಿಮ್ಮೆಲ್ಲರಿಗೂ ಥ್ಯಾಂಕ್ಸ್ ಇಲ್ಲಿ ಬಂದಿರೋದಕ್ಕೆ. ಆ್ಯಕ್ಚುಲಿ ನನ್ನ ಸಿನಿಮಾಗೆ ಎಷ್ಟು ನರ್ವಸ್ ಆಗಿಲ್ಲಪ್ಪ ನಾನು. ನನ್ನ ಗಂಡನ ಸಿನಿಮಾಗೆ ತುಂಬ ನರ್ವಸ್ ಆಗ್ತಿದೆ. ಗುರು ಥ್ಯಾಂಕ್ ಯು. ಅಯ್ಯೋ ಸೀರಿಯಸ್ಲಿ ನಿಜ ಹೇಳಬೇಕು ಅಂದರೆ ನನ್ನ ರಿಷಬ್ ಅವರ ಪರಿಚಯ ಒಂದು 7-8 ವರ್ಷದ ರಿಕ್ಕಿ ಸಿನಿಮಾದಿಂದ. ಸೊ ಆ ಫ್ರೆಂಡ್ಶಿಪ್ ಇವತ್ತಿನವರೆಗೂ ಹಾಗೆ ನಡ್ಕೊಂಡು ಬಂದಿದೆ. ಸಿಂಪಲ್ ವರ್ಡ್ಸಲ್ಲಿ ಹೇಳಬೇಕು ಅಂತಂದರೆ ಇವತ್ತಿನ ಜನ್ರೇಷನ್ಗೆ ಪರ್ಸ್ನಲ್ ಲೈಫ್ನ ಪ್ರೊಫೆಷನಲ್ ಲೈಫ್ನ ಹೇಗೆ ಹ್ಯಾಂಡಲ್ ಮಾಡಬೇಕು ಅನ್ನೋದಕ್ಕೆ ಇವರು ಎಕ್ಸಾಂಪಲ್ ಅಂತ ಹೇಳ್ಬೋದು. ಅದಕ್ಕೆ ನೀವು ಕೂಡ ಎಕ್ಸಾಂಪಲ್ಲೇ. ಥ್ಯಾಂಕ್ ಯು.
ಬಟ್ ಇಲ್ಲ, ಅದು ಯಾವ ರೀತಿ ಅವ್ರು ಮ್ಯಾನೇಜ್ ಮಾಡ್ತಾರೆ, ಪ್ರಗತಿ ಅವ್ರಿಗೆ ಟೈಮ್ ಕೊಡ್ತಾರೆ, ಹೀಗೆ ಇಂಥ ಒಳ್ಳೆ ಒಳ್ಳೆ ಸಿನಿಮಾಗಳು ನಮಗೆ ಕೊಡ್ತಾರೆ ಆ್ಯಂಡ್ ನಮ್ಮ ಕನ್ನಡನ ಇಡೀ ಇಂಡಿಯಾ ಮಾತಾಡೋ ಹಾಗೆ ಮಾಡ್ತಾರೆ. ಥ್ಯಾಂಕ್ ಯು ಗುರು, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಆ್ಯಂಡ್ ನಮ್ಮ ಸಿನಿಮಾ ಟ್ರೈಲರ್ ಲಾಂಚ್ ನೀವು ಮಾಡಿಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಫ್ರಮ್ ದ ಬಾಟಮ್ ಆಫ್ ಮೈ ಹಾರ್ಟ್. ಇಟ್ ಮೀನ್ಸ್ ಅ ಲಾಟ್. ಥ್ಯಾಂಕ್ ಯು. ಎಸ್, ಲವ್ಲಿ. ಕನ್ನಡ ಜನತೆಗೆ ಥ್ಯಾಂಕ್ಸ್ ಹೇಳಬೇಕು ನಾನು, ಯಾಕಂದರೆ ಫಸ್ಟ್ ಲಾಂಚ್ ಆದಂಥ ಸಾಂಗ್ನ ಅಷ್ಟು ದೊಡ್ಡ ಹಿಟ್ ಮಾಡಿದ್ರಿ, ಮತ್ತು ಸೆಕೆಂಡ್ ಸಾಂಗ್ ಬಂತು ಅದನ್ನು ಅಷ್ಟು ದೊಡ್ಡ ಹಿಟ್ ಮಾಡಿದ್ರಿ. ಇವತ್ತು ಟ್ರೈಲರ್ ಲಾಂಚ್ ಆಯಿತು, ನಿಮ್ಮೆಲ್ಲರಿಗೂ ಇಷ್ಟ ಆಯಿತಾ? ಲವ್ಲಿ ಆಗಿದೆಯಾ ಟ್ರೈಲರ್? ಎಸ್, ಇದೇ ಜೂನ್ 14ಕ್ಕೆ ಎಲ್ಲ ಚಿತ್ರಮಂದಿರಗಳಲ್ಲೂ ಸಿನಿಮಾ ರಿಲೀಸ್ ಆಗ್ತಾ ಇದೆ. ನೀವೆಲ್ಲರೂ ಥಿಯೇಟರ್ಗೆ ಹೋಗಿ ಸಿನಿಮಾ ನೋಡಬೇಕು. ಆ್ಯಂಡ್ ನಮ್ಮ ಇಂಡಸ್ಟ್ರಿಯ ಎಲ್ಲ ಆ್ಯಕ್ಟರ್ಸ್ ಆಗಿರ್ಬೋದು, ಡಿರೆಕ್ಟರ್ಸ್ ಆಗಿರ್ಬೋದು, ಪ್ರೊಡ್ಯೂಸರ್ಸ್ ಆಗಿರ್ಬೋದು, ಇವರು ಎಲ್ಲರೂ ಬಂದು ನಮ್ಮ ಲವ್ಲಿ ಸಿನಿಮಾಗೆ ವಿಶಸ್ನ ಬಯಸಿದ್ರಿ. ಥ್ಯಾಂಕ್ ಯು ಸೋ ಮಚ್. ನಾವೆಲ್ಲರೂ ಒಂದು ಅಂತ ಇದು ತೋರಿಸ್ಕೊಡುತ್ತೆ. ಥ್ಯಾಂಕ್ ಯು ಫಾರ್ ಕಮ್ಮಿಂಗ್. ಸೀರಿಯಸ್ಲಿ ಮೀನ್ಸ್ ಅ ಲಾಟ್. ಹೌದು, ನಾನೀಗ ರೆಸ್ಟಲ್ಲಿದ್ದೀನಿ, ಆದಷ್ಟು ಬೇಗ ಮತ್ತೆ ಕಮ್ ಬ್ಯಾಕ್ ಮಾಡ್ತೀನಿ. ಬಟ್ ಆ್ಯಸ್ ಆಫ್ ನಾನು ಲವ್ಲಿ ತಂಡದ ಒಂದು ಟೀಮ್ ಮೆಂಬರ್ ಆಗಿ ನಾನು ಇದ್ದೀನಿ. ಸೊ ಖುಷಿ ಆಗುತ್ತೆ ಅದಕ್ಕೆ. ಸೀರಿಯಸ್ಲಿ ನಾನು ಏನು ಮಾತಾಡ್ತಾ ಇದ್ದೀನಿ ಅನ್ನೋದು ನನಗೆ ಗೊತ್ತಿಲ್ಲ, ಯಾಕಂದರೆ ಅಷ್ಟು ನರ್ವಸ್ ಆಗಿದ್ರಿ. ಕೆಲಸನೇ ಮಾತಾಡುತ್ತೆ ವೆರಿ ಸೂನ್. ಆ್ಯಂಡ್ ಸ್ಟೆಫಿ, ನಮ್ಮ ಪಾಟೀಲ್ರಿಗೆ, ಕನ್ನಡ ಇಂಡಸ್ಟ್ರಿಗೆ ಸ್ವಾಗತ ನಿಮಗೆ. ತುಂಬ ಅದ್ಭುತವಾಗಿ ನಟಿಸಿದ್ದಾರೆ ಅವರು. ಆ್ಯಂಡ್ ಕನ್ನಡ ಕಲಿತು ಆ್ಯಕ್ಟ್ ಮಾಡಿದ್ದಾರೆ ಈ ಸಿನಿಮಾಲಿ. ಆಲ್ ದ ಬೆಸ್ಟ್ ಸ್ಟೆಫಿ. ಆ್ಯಂಡ್ ನನ್ನ ಗಂಡನ ಬಗ್ಗೆ ನಾನು ಮಾತಾಡಬೇಕು, ಬಟ್ ಆ್ಯಸ್ ಅನ್ ಆ್ಯಕ್ಟರ್ ಮಾತಾಡ್ತೀನಿ. ದಿನ ನಾನು ನೋಡ್ತಿರ್ತೀನಿ ಅಲ್ವಾ, ಕೆಲಸ ಮೊದಲು, ವರ್ಕ್ ಫಸ್ಟ್, ವರ್ಕ್ ಇಸ್ ಇಸ್ ಫಸ್ಟ್ ಲವ್ ಅಂತ ನೋಡ್ತಿರ್ತೀನಿ ನಾನು ಈ ಸಿನಿಮಾ ವಿಜುವಲ್ಸ್ ನೋಡಿದಾಗ ನಾನೇನು ಅಂದ್ಕೊಂಡೆ ಅಂದರೆ, ಬಹುಶಃ ನಾನು ಅವ್ರನ್ನ ಲವ್ ಮಾಡಿ ಮದುವೆ ಆಗಿಲ್ಲ ಅಂದಿದ್ದಿದ್ರೆ ಈ ವಿಜುವಲ್ಸ್ ನೋಡಾದರೂ ನಾನು ಲವಲ್ಲಿ ಬೀಳ್ತಿದ್ದೆ ಫರ್ ಶೋರ್. ಅಷ್ಟು ಸ್ಮಾರ್ಟಾಗಿ ಕಾಣ್ತಾರೆ. ಆ್ಯಂಡ್ ಇವ್ರು ಯಾವಾಗಲೂ ಹೇಳೋದು ಬರೀ ಕಾಣೋದಷ್ಟೇ ಅಲ್ಲ, ಬರೀ ಮಾಸ್ ಅಷ್ಟೇ ಅಲ್ಲ, ಬರೀ ಕಮರ್ಷಿಯಲ್ ಎಲಿಮೆಂಟ್ಸ್ ಅಷ್ಟೇ ಅಲ್ಲ, ಕತೆ, ಒಂದು ಗಟ್ಟಿ ಕತೆ ಇರಬೇಕು ಒಂದು ಸಿನಿಮಾ ಅಲ್ಲಿ. ಅದನ್ನು ನಂಬ್ಕೊಂಡೆ ನಾನು ಸಿನಿಮಾ ಮಾಡೋದು ಅಂತ. ನನಗೆ ಗೊತ್ತು, ಆ್ಯಸ್ ಎ ಆ್ಯಕ್ಟರ್ ಎಷ್ಟು ಸಿನಿಮಾಗಳು ಬಂದರೂ ಕೂಡ ಇದು ಬೇಡ ಅದು ಬೇಡ ಅಂತ ಹೇಳೋದು ಅಷ್ಟು ಸುಲಭ ಅಲ್ಲ. ಯಾಕಂದರೆ ಕಣ್ಮುಂದೆ ದುಡ್ಡು ಕಾಣ್ತಾ ಇರುತ್ತೆ. ಆ ಬೇರೆ ಸಿನಿಮಾಗಳನ್ನ ಬೇಡ ಅಂದು ಲವ್ಲಿಗೋಸ್ಕರ ಕಾದು ಆಲ್ಮೋಸ್ಟ್ 1 ವರ್ಷ ಆಯಿತಾ, 2 ಇಯರ್ಸ್, ಆಲ್ಮೋಸ್ಟ್ 2.5 to 3 years ಪ್ರೀ ಪ್ರೊಡಕ್ಷನ್ ಆಗಿರ್ಬೋದು, ಪ್ರೊಡಕ್ಷನ್ ಆಗಿರ್ಬೋದು, ಈಗ ಪೋಸ್ಟ್ ಪ್ರೊಡಕ್ಷನ್ ಆಗಿರ್ಬೋದು, ಇಷ್ಟರಲ್ಲೂ ತೊಡಗಿಸ್ಕೊಂಡು ಹಾರ್ಟ್ ಆ್ಯಂಡ್ ಸೋಲ್ ಕೊಟ್ಟಿದ್ದಾರೆ ಈ ಸಿನಿಮಾಗೆ. ಸೊ ಇಡೀ ತಂಡ ಒಂದಾಗಿ ಈ ಸಿನಿಮಾಗೆ ಕೆಲಸ ಮಾಡಿದ್ದಾರೆ. ನಿಮ್ಮೆಲ್ಲರ ಪ್ರೀತಿ ಮತ್ತು ಪ್ರೋತ್ಸಾಹ ಇಡೀ ತಂಡದ ಮೇಲೆ ಇರಬೇಕು. ಸೊ ಸಪೋರ್ಟ್ ಮಾಡ್ತೀರಾ? ಖಂಡಿತ ನಿಮ್ಮ ಸಪೋರ್ಟ್ ಇದ್ದರೆ ನಾವು ಬೆಳೆಯೋಕ್ಕೆ ಸಾಧ್ಯ. ನಿಮ್ಮ ಪ್ರೀತಿ ಯಾವಾಗಲೂ ಹೀಗೆ ಇರಲಿ ಅಂತ ನಾನು ಕೇಳ್ಕೊತೀನಿ. ಆ್ಯಂಡ್ ಆಲ್ ದ ಬೆಸ್ಟ್ ಟು ದ ಟೀಮ್. ಥ್ಯಾಂಕ್ ಯು ಹರಿಪ್ರಿಯ ಅವರೇ. ಅವರು ಯಜಮಾನ್ರ ಬಗ್ಗೆ ಮಾತಾಡ್ತಾ ಲೈಟಾಗಿ ಭಾವುಕರಾಗ್ಬಿಟ್ರು. ಅಷ್ಟು ಹೆಮ್ಮೆ ಇದೆ ಅವರಿಗೆ ಅವ್ರ ಯಜಮಾನ್ರ ಬಗ್ಗೆ. ಈಗ ವಸಿಷ್ಠ ಅವರೇ, ನಿಮ್ಮ ಬೇಸ್ ಧ್ವನಿಯಲ್ಲಿ ಎಲ್ಲರೂ ನಿಮ್ಮ ಮಾತನ್ನು ಕೇಳೋದಕ್ಕೆ ಕಾಯ್ತಾ ಇದ್ದಾರೆ. ನಾನು ಮಾತಾಡೋಕ್ಕೆ ಮುಂಚೆ ಒಂದು ಆಸೆ ಇದೆ ನನಗೆ. ಇಲ್ಲಿ ಎದುರುಗಡೆ ಇದ್ದಾರೆ ಅಂತಲ್ಲ, ನಿಜವಾಗ್ಲೂ ಕೂಡ ನಾನು ನಮ್ಮ ಚಿತ್ರರಂಗ ಅಂತ ಬಂದಾಗ, ನಮ್ಮ ಕುಟುಂಬ ಅಂತ ಬಂದಾಗ, ಅಲ್ಲಿ ನಮ್ಮ ಸೂಪರ್ ಸೀನಿಯರ್ ಅಥವಾ ಆಲ್ವೇಸ್ ಯಂಗ್ ಮ್ಯಾನ್ ದತ್ತಣ್ಣ ಅವ್ರನ್ನ, ಶಿವಣ್ಣನ ಮತ್ತು ರವಿ ಸರ್ 3 ಜನ ನೋಡಿದ್ರೆ ಕಾಲ್ಬಿಟ್ಟು ನಮಸ್ಕಾರ ಮಾಡಬೇಕು ಅಂತ ನಂಗೆ ಅನಿಸುತ್ತೆ. ಇಷ್ಟು ವರ್ಷ ಅದನ್ನೇ ಮಾಡ್ಕೊಂಬಂದಿದ್ದೀನಿ, ಇನ್ಯಾರಿಗೂ ಅದನ್ನ ಮಾಡಿಲ್ಲ. ಬಟ್ ಕಾಂತಾರ ಒಂದು ಸಿನಿಮಾ ನೋಡಿದಾಗ ರಿಷಬ್ ಅವ್ರಿಗೆ ಫೋನ್ ಮಾಡಿಟ್ಟೆ ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡು ಎದ್ಬಿಟ್ಟಿದ್ರು ಊರಿಗೆ. ಅವರು ಟೆಂಪಲ್ ರನ್ನಲ್ಲಿದ್ದರು, ಫೋನಿಗೆ ಸಿಗಲಿಲ್ಲ. ಆಗ ಅಜ್ಜುಗೆ ಫೋನ್ ಮಾಡಿದ್ದೆ, ಅಜ್ಜು ಎಲ್ಲಿದ್ದಾರೆ ರಿಷಬ್, ನಾವು ಒಂದ್ಸಲಿ ಅವ್ರ ಕಾಲಿಗೆ ಬೀಳ್ಬೇಕು ನಾನು ಅಂತ. ಗುರು ದೇವರಾಣೆ, ನನ್ನ ತಾಯಾಣೆ, ಇದು ನನ್ನ ಆಸೆ ಆಗಿತ್ತು. ಆಸೆ ಈಡೇರ್ತು. ಯಾಕೆಂದ್ರೆ ಕಾಂತಾರ ಸಿನಿಮಾ ನಮ್ಮ ನಾಡಿಗೆ ತಂದು ಕೊಟ್ಟಂತ ಹೆಮ್ಮೆ ಅಷ್ಟು ಅಗಾಧವಾದರೆ, ನನ್ನ ಮೇಲೆ ಆ ಸಿನಿಮಾ ಬೀರಿದಂಥ ಪ್ರಭಾವ, ಆ ಸಿನಿಮಾ ನನಗೆ ಕೊಟ್ಟ ಅನುಭವ,
ಇದಕ್ಕೆ ಯಾವ ಪದದಲ್ಲಿ ಹೇಳಿದ್ರು ಕಡಿಮೆನೆ. ನಾನು ಒಂಥರ ಫಿಲ್ಮ್ ರಿವ್ಯೂವರ್ ಥರ ಒಂದು ಇಷ್ಟುದ್ದ ಬರೆದಿದ್ದೆ ಟ್ವಿಟರಲ್ಲಿ, ಇನ್ಸ್ಟಾಗ್ರಾಮಲ್ಲಿ. ಅಷ್ಟು ಇನ್ಸ್ಪೈರ್ ಮಾಡಿದ್ರಿ. ನಿಮ್ಮ ಆ ಒಂದು ಶಕ್ತಿ, ನಿಮ್ಮನ್ನು ಡ್ರೈವ್ ಮಾಡಿದಂತಹ ಶಕ್ತಿ ಆ ಸಿನಿಮಾ ಮಾಡೋದಕ್ಕೆ, ಆ ಶಕ್ತಿ ನಿಮ್ಮಲ್ಲಿ ಇದೆ. ಕಾಂತಾರ 1 ಆಗ್ತಿದೆ ಈಗ. ಹಾಗಾಗಿ ನಿಮ್ಮ ಆಶೀರ್ವಾದ ನನಗಿರಬೇಕು ಒಂದು ಕಡೆ. ಆ್ಯಂಡ್ ನೀವು ಬಂದು ಹರಿಸಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು. ಎಲ್ಲರೂ ಮಾತಾಡಿದ್ದೀವಿ ಸಾಕಷ್ಟು ಈ ಸಿನಿಮಾ ಬಗ್ಗೆ. ನಾನು ಇಲ್ಲಿ ಈ ಒಂದು ವೇದಿಕೆ, ಈ ಒಂದು ಕಾರ್ಯಕ್ರಮ ತುಂಬ ಸ್ಪೆಷಲ್ ಯಾಕೆ ಅನ್ನಿಸ್ತು ಅಂದರೆ, ಇಲ್ಲಿ ನೆರೆದಿರ್ತಕ್ಕಂಥ ನನ್ನ ಸಿನಿಮಾ ತಂಡದವರು ಹೊರತುಪಡಿಸಿ ಹೇಳೋದಾದರೆ ನಮ್ಮ ಕೆ ಮಂಜು ಅವರು, ನಮ್ಮ ನಿರ್ಮಾಪಕರು ಗುರುದೇಶ್ ಪಾಂಡೆ ಅವರು, ನಮ್ಮ ಜಡೇಶ್, ಸುಧಾ ಆ್ಯಂಡ್ ನರ್ತನ್ ಸರ್, ನನ್ನ ಡಾರ್ಲಿಂಗ್ ರಾಮ್, ನನ್ನ ದೋಸ್ತ ಹೆಂಗಾದಿಲ್ಲ ಡೈಲಾಗ್ ಚಚ್ದಲ್ಲೇ ನವೀನ, ಪೃಥ್ವಿ ಸೇತು ಅವರು, ನಮ್ಮ ನಿರ್ದೇಶಕರು, ಎಲ್ಲರೂ ನಮ್ಮ ಶಿವರಾಜ್ ಕೆ ಆರ್ ಬೇಡ ಶಿವಣ್ಣ, ಎಲ್ಲರೂ ನನ್ನ ಜೀವನದಲ್ಲಿ ಇಷ್ಟು ವರ್ಷದ ನನ್ನ ಈ ಜರ್ನಿಲಿ ಅವ್ರಿಗೆ ಗೊತ್ತಿದ್ದು ಗೊತ್ತಿಲ್ಲದೇನೋ ನನ್ನ ಬದುಕಿಗೆ, ನನ್ನ ಕರಿಯರ್ಗೆ ಕಾಂಟ್ರಿಬ್ಯೂಟ್ ಮಾಡಿರ್ತಕ್ಕಂಥ ಜನಗಳು, ಅವರ ಪ್ರೀತಿ, ಅವರ ಸಹಾಯನೂ ಹೌದು, ಅಥವಾ ಅವರು ನನ್ನನ್ನು ಗುರುತಿಸಿದ್ದಾಗಲಿ, ಇದೆಲ್ಲವೂ ನನ್ನನ್ನು ಇಲ್ಲಿ ತನಕ ತಂದಿದೆ. ಈ ಒಂದು ಅದ್ಭುತವಾದ ಒಂದು ಲವ್ಲಿ ಅನ್ನೋ ಪ್ರಯತ್ನ, ಈ ಒಂದು ಪ್ರಯತ್ನ ಇವತ್ತು ಮಾಡೋದಕ್ಕೆ ನನಗೆ ಜಾಗ ಕೊಟ್ಟಿದ್ದು ಅಥವಾ ಈ ಒಂದು ಸ್ಥಾನ ಕೊಟ್ಟಿದ್ದು ನೀವುಗಳು. ನಿಮ್ಮ ಕೃಪಾ ಕಟಾಕ್ಷ ನನ್ನ ಬದುಕಲ್ಲಿ ದೊಡ್ಡದಿದೆ. ತುಂಬ ಥ್ಯಾಂಕ್ಸ್ ನಿಮ್ಮೆಲ್ರಿಗೂ. ಲವ್ ಯು. ಲವ್ಲಿ ಈ ಸಿನಿಮಾ ಹೇಗಿದೆ? ಟ್ರೈಲರ್ ತುಂಬ ಒಂದು ಅದ್ಭುತವಾದ ಅಥವಾ ದೊಡ್ಡ ಸಿನಿಮಾದ ಒಂದು ಚಿಕ್ಕ ಕಿರುನೋಟ ಇದು. ತುಂಬಾನೇ ಆನೆಸ್ಟ್ ಎಫರ್ಟ್ ನಮ್ಮ ತಂಡದ ಕಡೆಯಿಂದ. ಇನ್ನೇನು ಜೂನ್ 14ಕ್ಕೆ ಸಿನಿಮಾ ರಿಲೀಸ್ ಆಗ್ತಿದೆ. ತಾವೆಲ್ಲರೂ ಬಂದು ಚಿತ್ರರಂಗದಲ್ಲೇ ಈ ಒಂದು ಸಿನಿಮಾ ನೋಡಿ ನಿಮ್ಮ ಅಭಿಪ್ರಾಯನ ನಮಗೆ ತಿಳಿಸಿ. ಈ ಎಲ್ಲ ಪ್ರಯತ್ನವು ನಮ್ಮ ಕನ್ನಡ ಚಿತ್ರರಂಗದಲ್ಲಿ ನಡೀತಾ ಇದೆ ಅನ್ನೋದು ಒಂದು ಹೆಮ್ಮೆ. ಆದರೆ ಇಂಥ ಒಂದು ಒಳ್ಳೆ ಅದ್ಭುತವಾದ ಸಿನಿಮಾದ ಭಾಗವಾಗಿರೋದು ಇನ್ನೂ ದೊಡ್ಡ ಹೆಮ್ಮೆ ನನಗೆ. ಥ್ಯಾಂಕ್ ಯು ಸೋ ಮಚ್ ಇಲ್ಲಿ ಬಂದಂಥ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು. ಫಸ್ಟ್ ಆಫ್ ಆಲ್ ನಮ್ಮ ನಿರ್ಮಾಪಕರು ರವೀಂದ್ರ ಕುಮಾರ್ ಅವರು, ಅಭುವನಸ ಸಂಸ್ಥೆ. ಈ ಸಂಸ್ಥೆ ನಿಲ್ಲಬೇಕು, ಈ ಸಂಸ್ಥೆ ಗೆಲ್ಲಬೇಕು. ಯಾಕೆಂದರೆ ನಾನಾಗಲಿ, ನಮ್ಮ ಡೈರೆಕ್ಟರ್ ಚೇತನ್ ಕೇಶವ್ ಆಗಲಿ, ನನ್ನ ತಮ್ಮ ಅವನ ಒಂದು ಕನಸು ಈ ಲವ್ಲಿ, ಇದನ್ನು ಇಷ್ಟು ದೊಡ್ಡ ಮಟ್ಟದಲ್ಲಿ ಕಟ್ಕೊಡೋಕ್ಕೆ ನಿಮ್ಮ ಸಂಸ್ಥೆ ಮುಂದೆ ಬಂದಿದ್ದಕ್ಕೆ ಧನ್ಯವಾದ. ಆ್ಯಂಡ್ ಈ ಥರ ಇನ್ನೂ ಹಲವಾರು ಕನಸುಗಳಿಗೆ, ಹಲವಾರು ಯುವ ಪ್ರತಿಭೆಗಳಿಗೆ ನೀವು ಇನ್ನೂ ಅವಕಾಶ ಮಾಡಿಕೊಡೋಂಗೆ ಬೆಳೀರಿ, ದೊಡ್ಡ ಮಟ್ಟದಲ್ಲಿ ಬೆಳೀರಿ. ನಮ್ಮ ಜನ ನಿಮ್ಮ ಜೊತೆ ಇರ್ತಾರೆ. ಏನಂತೀರಿ ಅಂಡಮ್ಮ? ಒಳ್ಳೇದಾಗಲಿ ಎಲ್ರಿಗೂ. ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ನಿಮ್ಮಲ್ಲಿರಲಿ. ಥ್ಯಾಂಕ್ ಯು ಸೋ ಮಚ್. ಡೈಲಾಗ ದಿಲ್ದಲ್ಲಿರ್ಬೇಕಾದ ಬೀದಿಗೆ ಬಂದ್ಬಿಟ್ರೆ ಹುಲಿ ಆಗ್ಬಿಡಕ್ಕಿಲ್ಲಕಲ್ಲ. ಇಲಿನೇ ಹುಲಿನೇ. ಏನಂದ್ರ? ಲವ್ ಯು ಆಲ್. ಥ್ಯಾಂಕ್ ಯು ಸೋ ಮಚ್. ಹೇಳಿದ್ನಲ್ಲ, ಇದು ಒಂದು ಅದ್ಭುತವಾದ ಸಿನಿಮಾದ ಒಂದು ಚಿಕ್ಕ ಕಿರುನೋಟ ಈ ಟ್ರೈಲರ್. ಈ ಟ್ರೈಲರ್ ಇಂಟು 100 ಸಿನಿಮಾದಲ್ಲಿದೆ. ಅಷ್ಟೇ ಅದ್ಭುತವಾದ ಕತೆ, ಅಷ್ಟೇ ಮನೋರಂಜನೆಯ ಕಥೆ. ಬಟ್ ಎಲ್ಲದಕ್ಕಿಂತ ಮುಖ್ಯವಾಗಿ ಇದು ನಮ್ಮ ಬದುಕಿನ ಕತೆ, ನಮ್ಮ ಸಮಾಜದ ಕತೆ. ಇಂಥ ಒಂದು ಕಥೆಗೆ ಕೈ ಜೋಡಿಸಿದಂಥ ನಮ್ಮ ಪ್ರತಿಯೊಬ್ಬ ಕಲಾವಿದರು, ದತ್ತಣ್ಣನಿಂದ ವಂಶಿಕನ್ ತನಕ, ಸ್ಟೆಫಿ, ಸಮೀಕ್ಷಾ, ನೀವೆಲ್ಲರೂ ತುಂಬಾ ಚೆನ್ನಾಗಿ ಅದ್ಭುತವಾಗಿ ಕೆಲಸ ಮಾಡಿದ್ರೆ. ಆ್ಯಂಡ್ ನಮ್ಮ ಟೆಕ್ನಿಷಿಯನ್ಸ್, ನಮ್ಮ ಕೇಶವ್ ಆಗಲಿ, ಪ್ರತಾಪ್ ಆಗಲಿ, ಅಶ್ವಿನ್ ಆಗಲಿ, ಇವತ್ತೆಲ್ಲ ಹೊಸ ಹೆಸರು ಅನ್ಸ್ಬೋದು. ಈ ಸಿನಿಮಾ ಬಂದ ಮೇಲೆ ಬರೆದು ಕೊಡ್ತೀನಿ ನೋಡಿ, ಇವರು ಚಿತ್ರರಂಗಕ್ಕೆ ದೊಡ್ಡ ಆಸ್ತಿ ಆಗ್ತಾರೆ, ತುಂಬ ದೊಡ್ಡ ಹೆಸರಾಗ್ತಾರೆ. ನಿಮ್ಮೆಲ್ಲರ ಆಶೀರ್ವಾದ ನನ್ನ ಮೇಲೆ, ನಮ್ಮ ತಂಡದ ಮೇಲೆ, ನಮ್ಮ ಸಿನಿಮಾ ಮೇಲಿರಲಿ. ಧನ್ಯವಾದ. ಲವ್ ಯು ಆಲ್. ಜೈ ಚಾಮುಂಡಿ. ವಸಿಷ್ಠ ಬ್ಯಾಕ್ ಬೆಂಚರ್ಸ್ಗೆ ಆಲ್ ದಿ ಬೆಸ್ಟ್ ಅಪ್ಪ. ಪಾಪ ಒಂದೇನಂದ್ರೆ, ನನ್ನ ಫಸ್ಟ್ ಫ್ರೆಂಡು ಅಂತ ಹೇಳಿ ನನ್ನ ಹೆಂಡತಿ ಫೋನ್ಗೆ ಆನ್ಸರ್ ಮಾಡಿದಾಗ ರಿಷಬ್ ತುಂಬ ಹಿಂದೆ ಏನು ಮಾಡಲಿಲ್ಲ, 2-3 ದಿವಸದಿಂದ ಅಷ್ಟೇ ಕಾಲ್ ಮಾಡಿದ್ದು. ನಿಮ್ಮ ಈ ಬ್ಯುಸಿ ಶೆಡ್ಯೂಲಲ್ಲಿ ನೀವು ಈ ರೀತಿ ಬಂದು ನಮ್ಮನ್ನು ಹಾರೈಸಿದ್ದಕ್ಕೆ ನಾನು ಯಾವಾಗಲೂ ಆಭಾರಿ. ಥ್ಯಾಂಕ್ ಯು ಸೋ ಮಚ್. ಏನಂದರೆ ಇವರ ಬಗ್ಗೆ ನಮ್ಗೆಲ್ರಿಗೂ ಗೊತ್ತಿದೆ, ಮಾತಾಡೋದು ಎಷ್ಟು ಮಾತಾಡೋದು ಕಡಿಮೆ ಆಗುತ್ತೆ. ಒಂದು ಕಂಟೆಂಟ್ ಅಂತ ಚೆನ್ನಾಗಿದೆ ಅಂತ ಅನ್ಸಿದ್ರೆ ಅವರು ಪ್ರೊಡಕ್ಷನ್ ಮಾಡೋ ಮಟ್ಟಕ್ಕೂ ಹೋಗ್ತಾರೆ. ಆದಷ್ಟು ಎಷ್ಟೋ ಉದಾಹರಣೆ ನಮ್ಮ ಮುಂದೆ ಇದೆ. ಇತ್ತೀಚೆಗೆ ಪೆದ್ರು, ನಾಳೆ ಒಂದು ಅನೌನ್ಸ್ಮೆಂಟು ಬರುತ್ತೆ. ಸೊ ಈ ರೀತಿ ಕಂಟೆಂಟನ್ನು, ಒಳ್ಳೆ ಕಂಟೆಂಟ್ ಸಿನಿಮಾಗನ್ನ ನಮ್ಮ ಕನ್ನಡಕ್ಕೆ, ಕನ್ನಡ ಚಿತ್ರರಂಗಕ್ಕೆ ಕೊಡಬೇಕು ಅಂತ ಪರಿತಪಿಸೋ ಜೀವಗಳಲ್ಲಿ ಮುಂದಿನ ಸಾಲಲ್ಲಿ ನಿಲ್ತಾರೆ. ಸೊ ನಿಮ್ಮಂಥವರು ನಮಗೆಲ್ರಿಗೂ ಮಾರ್ಗದರ್ಶನ, ದಾರಿದೀಪ. ಥ್ಯಾಂಕ್ ಯು ಸೋ ಮಚ್. ಲವ್ ಯು. ಮಾರ್ಗದರ್ಶನ ಮಾಡುವಷ್ಟು ದೊಡ್ಡ ವ್ಯಕ್ತಿ ನಾನಲ್ಲ. ನಾನು
ಪ್ರತಿ ಸಿನಿಮಾಗೆ ಕಲ್ತ್ಕೊಂಡೇ ಬರ್ತಾ ಇದ್ದೀನಿ. ಅದೇ ಸಿನಿಮಾದ ಸ್ಪೆಷಾಲಿಟಿ ಅಂತ ಅಂದ್ಕೊಳ್ತೀನಿ. ಸಿನಿಮಾ ನಮಗೆ ಕಲಿಸ್ತಾ ಹೋಗಬೇಕು, ಅದು ನಮ್ಮನ್ನು ಮತ್ತು ನಮ್ಮೊಳಗಡೆ ಇರೋ ಫಿಲ್ಮ್ ಮೇಕರ್ನು ಕೂಡ ಬೆಳೆಸ್ತಾ ಹೋಗ್ಬೇಕಂತ. ಸೊ ಅದೇ ಹಾದಿಲಿ ನಾವೆಲ್ಲ ನಡ್ಕೊಂಡು ಹೋಗಬೇಕು. ಯಾಕಂದರೆ ದತ್ತಣ್ಣ ಅವರು ಆವಾಗ ಹೇಳ್ತಾ ಇದ್ರು, ಅಂಥ ಅದ್ಭುತ ನಟ ಸಿಕ್ಕಿರೋದೇ ನಮ್ಮ ಪುಣ್ಯ, ನಮ್ಮ ಜೊತೆಗೆ ಇವತ್ತಿದಾರಲ್ಲ ಅನ್ನೋದೇ ನಮ್ಮ ಪುಣ್ಯ. ಅಂಥ ಎಷ್ಟೋ ಕಲಾವಿದರುಗಳು ಅವರೆಲ್ಲರ ಕೊಡುಗೆಯಿಂದ ಇವತ್ತು ಕನ್ನಡ ಚಿತ್ರರಂಗ. ಸೊ ಹಾಗಾಗಿ ಆ ಕನ್ನಡ ಚಿತ್ರರಂಗದಲ್ಲಿ ಲವ್ಲಿನೂ ಕೂಡ ಒಂದು ಮೈಲಿಗಲ್ಲಾಗಲಿ ಅಂತ ನಾನು ಆಶಿಸ್ತೇನೆ. ಆಲ್ ದಿ ಶೆಟ್ರೆ, ಬಟ್ ವೇದಿಕೆ ಮೇಲೆ ಒಂದು ತುಂಬ ಡಿವೈನ್ ಮೂಮೆಂಟ್ ನಡೀತು. ಅವರು ಹೇಳಿದಾಗೆ ದೊಡ್ಡ ದೊಡ್ಡ ವಯಸ್ಸಿನಲ್ಲಿ ಹಿರಿಕರಿಗೆ ಅವ್ರ ಕಾಲಿಗೆ ನಮಸ್ಕಾರ ಮಾಡಿದುಂಟು. ನಿಮಗೆ ನಾವು ಜಾಸ್ತಿ ವಯಸ್ಸಾಗಿಲ್ಲ, ಬಟ್ ನಿಮ್ಮ ಪ್ರತಿಭೆಗೆ ಆದಂತಹ ಒಂದು ಅವರಿಗೆ ಕಂಡಂಥ ಒಂದು ಬೆಳಕಿರ್ಬೋದು, ಅವ್ರು ನಿಮ್ಮ ಕಾಲಿಗೆ ನಮಸ್ಕಾರ ಮಾಡ್ತಾರೆ. ಆ ಮೂಮೆಂಟ್ ಹೆಂಗಿತ್ತು? ನೀವು ಆ್ಯಕ್ಚುಲಿ ಯುವರ್ ಟಚ್, ನೀವು ಭಾವುಕರಾಗ್ಬಿಟ್ರಿ ಅದನ್ನು ನೋಡಿ. ಇಲ್ಲ, ಅಷ್ಟು ದೊಡ್ಡವನು ನಾನಲ್ಲ, ತುಂಬ ಕಷ್ಟ ಆಗುತ್ತೆ ಇದು. ಅದೇ ಅಂದರೆ ಆ ಥರದನ್ನ ಎಕ್ಸೆಪ್ಟ್ ಮಾಡ್ಕೊಳ್ಳೋದು ತುಂಬ ಕಷ್ಟ. ಸೊ ಹಾಗಾಗಿ ಅದು ನಾನೇನು ತೊಗೊಳ್ಳಲ್ಲ ಅದನ್ನು, ಯಾಕಂದರೆ ಅಷ್ಟು ದೊಡ್ಡವನು ನಾನಲ್ಲ. ಇಲ್ಲ ಇದು ಅದೇನಿದ್ರು ಸಿನಿಮಾಗೆ ಅಂತ ಅಂದ್ಕೊಂಡು ನಾನು ಬಿಟ್ಬಿಡ್ತೀನಿ. ಇದು ಏನಂದ್ರೆ ನಿಮ್ಮ ಮೂಲಕ ಆ ಸಿನಿಮಾ ಆಗಬೇಕು ಅಂತ ಬರೆದಿತ್ತು, ಅದು ನಿಮ್ಮಲ್ಲಿತ್ತು. ಸೊ ಹಾಗಾಗಿ ಇದು ಪ್ಯೂರ್ಲಿ ಒಬ್ಬ ಸಿನಿಮಾ ಅಭಿಮಾನಿಯಾಗಿ ಕೂಡ. ಆ್ಯಂಡ್ ಇಟ್ಸ್ ಹಿಸ್ ಡಿವೈನ್ ಪವರ್ ವಾಟ್ ಮೇಡ್ ಹಿಮ್ ಡೂ ದ್ಯಾಟ್. ಶೆಟ್ರೆ, ಒಂದು ಕೆಲಸ ಮಾಡಿ, ಅವ್ರು ನಿಮ್ಮ ಕಾಲಿಗೆ ಒಂದು ಆಶೀರ್ವಾದ ಅಂತ ಕೇಳಿ ನಮಸ್ಕಾರ ಮಾಡಿಬಿಟ್ರು ಆ ಪಾತ್ರಕ್ಕೋಸ್ಕರ. ಒಂದು ಅಪ್ಪಗೆ ಕೊಟ್ಬಿಡಿ, ಒಂದು ಹಕ್ ಕೊಟ್ಬಿಡಿ, ಅದಕ್ಕಿಂತ ಇನ್ನೇನು ಬೇಕು ಅಲ್ವಾ? ಆ ಡಿವೈನ್ ಪವರ್ ಈಗ ನಿಮಗೂ ಬಂದಿದೆ. ಯಾಕಂದರೆ ರಿಷಬ್ ಶೆಟ್ಟಿ ಅವರು ಎಲ್ಲೆಲ್ಲ ಬಂದು ಯಾವ ಸಿನಿಮಾ ಎಲ್ಲ ಲಾಂಚ್ ಮಾಡಿದ್ರೆ ಎಲ್ಲ ಸೂಪರ್ ಹಿಟ್ ಆಗಿದೆ. ಮೊನ್ನೆ ನೋಡಿದ್ರಲ್ಲ ಹಾಸ್ಟೆಲ್ ಹುಡುಗರು ಎಷ್ಟು ಸೂಪರ್ ಹಿಟ್ ಆಯಿತು, ಶೆಟ್ರಿನೇ ಲಾಂಚ್ ಮಾಡಿದ್ದು. ಇವತ್ತು ನಿಮ್ಮ ಸಿನಿಮಾ ಲಾಂಚ್ ಮಾಡಿದ್ದಾರೆ. ನಿಮ್ಮ ಹರಿಪ್ರಿಯ ಅವರು ಗುರುಗೋಸ್ಕರ ಏನೋ ಕಾಣಿಕೆಯನ್ನು ತಗೊಂಡ್ಬಂದಿದ್ದಾರೆ. ಹರಿಪ್ರಿಯ ಅವರು ಗಿಫ್ಟ್ ಇದೆ. ಗುರು ನಿಮ್ಮ ಫೇವ್ರೆಟ್. ಥ್ಯಾಂಕ್ ಯು. ನೆನಪಿದ್ಯಾ? ಏನು ಸರ್ ಅದು ಹೇಳೋವಂಥದ್ದೇ ಸರ್ವಾ? ಏನಿಲ್ಲ, ಚಾಕ್ಲೇಟು ಶೂಟಿಂಗ್ ಆಗ್ಬೇಕಾದ್ರೆ ಇವ್ರ ಹತ್ರ ನಾವು ದಿವಸ ತೊಗೊಳ್ತಾ ಇದ್ವಿ, ಒಂದು ಬಂಡ್ಲು ತೊಗೊಂಬಂದಿದ್ದಾರೆ ಇವರು. ಥ್ಯಾಂಕ್ ಯು. ಅಲ್ಲ, ಎಷ್ಟು ದೊಡ್ಡ ಪ್ಯಾನ್ ಇಂಡಿಯಾ ಸೂಪರ್ ಸ್ಟಾರ್ ಅವ್ರು ನೋಡಿ, ಎಷ್ಟು ಚಿಕ್ಕ ವಿಷಯಗಳನ್ನ ಎಷ್ಟು ಇಷ್ಟಪಟ್ಟು ಅವರು ರುಚಿಸಿ ಚಾಕಿನ ತುಂಬ ಇಷ್ಟಪಟ್ಟು ತಿಂತಾರೆ ಅಂದ್ಬಿಟ್ಟು ಅವ್ರು ತೊಗೊಂಬಂದಿದ್ದಾರೆ. ನಾನೊಬ್ಬ ಮಾತ್ರ ಅಲ್ಲ, ಇಡೀ ಸೆಟ್ಟು ಇದನ್ನೇ ಮಾಡ್ತಾ ಇದ್ದು. ಲಾಸ್ಟಿಗೆ ಬೇರೆ ಶೆಡ್ಯೂಲು ಬೇರೆ ಸಿನಿಮಾ ಮುಗಿಸ್ಕೊಂಡು ಬರ್ತಾ ಒಂದು ಬ್ಯಾಗೆಲ್ಲ ಚಾಕ್ಲೇಟ್ ತರ್ತಿದ್ರು ಅವರು. ಸೂಪರ್ ಸೂಪರ್. ನಾನು ಆವಾಗ ಸ್ವಲ್ಪ ಡೇಟ್ಸ್ ಏನಾದರೂ ಅಡ್ಜಸ್ಟ್ ಮಾಡಬೇಕು ಅಂದರೆ ಗುರು ಸ್ವಲ್ಪ ಚಾಕ್ಲೇಟ್ ಕೊಟ್ಬಿಟ್ಟು ಅಡ್ಜಸ್ಟ್ ಮಾಡಿ ಸರ್ ಡೇಟ್ಸು ಅಂತ. ಮಗುವಿನ ಮನಸ್ಸು ಇವತ್ತು ಅವರು ಇಷ್ಟು ಎತ್ತರಕ್ಕೆ ಬೆಳೆದಿದ್ದಾರೆ ಅಂತಂದರೆ ಅವರ ಹಾರ್ಡ್ ವರ್ಕೆ. ಅದು ನಾನು ಕಣ್ಣಾರೆ ಫಸ್ಟ್ ಸಿನಿಮಾಯಿಂದ ನೋಡ್ಕೊಂಬಂದಿದ್ದೀನಿ. ಊಟ ಬೇಡ, ನಿದ್ದೆ ಬೇಡ, ಅಥವಾ ಎಲ್ಲರೂ ಫ್ರೆಂಡ್ಸೇ ಒಟ್ಟಿಗೆ ಕೆಲಸ ಮಾಡ್ತಾ ಇರೋದು. ನಾವೇನೋ ಊನೋ ಕಾರ್ಡ್ಸ್ ಏನೋ ಆಡ್ತಿರ್ತೀವಿ, ನೋಡ್ತಾರೆ ಹೋಗ್ತಾರೆ ನೀವು ಆಡ್ಕೊಳ್ಳಿ ಅಂತ. ಹಗಲು ರಾತ್ರಿ ಅಲ್ಲದೆ ಆವತ್ತಿಂದ ಕಷ್ಟಪಟ್ಟು ಒಂದೊಂದು ಹೆಜ್ಜೆ ಬಂದು ನಮ್ಮೆಲ್ಲರನ್ನೂ ಪ್ರೌಡಾಗಿ ಫೀಲ್ ಮಾಡಿಸಿದ್ದೀರಾ. ಥ್ಯಾಂಕ್ ಯು. ಕೀಪ್ ಮೇಕಿಂಗ್ ಅಸ್ ಫೀಲ್ ಪ್ರೌಡ್. ಥ್ಯಾಂಕ್ ಯು. ನೀವು ಇನ್ನೂ ಹೆಚ್ಚು ದೊಡ್ಡ ಎತ್ತರಕ್ಕೆ ನೀವು ಬೆಳಿಬೇಕು. ಥ್ಯಾಂಕ್ ಯು. ಎಲ್ಲರಿಗೂ ಮಾದರಿ ಆಗಿರಬೇಕು ನೀವು. ಥ್ಯಾಂಕ್ ಯು. ನಿಜವಾಗ್ಲೂ ಇವತ್ತು ನಮ್ಮ ರಿಷಬ್ ಶೆಟ್ಟಿ ಅವರು ಎಲ್ಲರಿಗೂ ಮಾದರಿ. ಸೊ ನಮ್ಮ ಶೆಟ್ರಿ ಇವತ್ತು ಇಲ್ಲಿದ್ದಾರೆ. ನಮ್ಮ ಸಂಸ್ಥೆ ಪರವಾಗಿ ಅವರಿಗೆ ಒಂದು ಸ್ಪೆಷಲ್ ಕಾಣಿಕೆ, ಸ್ಪೆಷಲ್ ಸನ್ಮಾನ ಇದೆ. ವಿತ್ ಅ ವೆರಿ ವೆರಿ ಬ್ಯೂಟಿಫುಲ್ ವಿಡಿಯೋ ನಿಮಗಾಗಿ ಡೆಡಿಕೇಟ್ ಮಾಡಿ ಅವರಿಗೆ ಒಂದು ಸನ್ಮಾನವನ್ನು ಮಾಡಬೇಕಂತಿದ್ದಾರೆ. ವೇಟ್ ಯು ಪ್ಲೀಸ್. ರಿಷಬ್ ಶೆಟ್ಟಿ ಈ ಹೆಸರು ಈಗ ಬರೀ ಹೆಸರಷ್ಟೇ ಅಲ್ಲ, ಅದೆಷ್ಟೋ ಚಿತ್ರರಂಗದ ಹೊಸ ಪ್ರತಿಭೆಗಳಿಗೆ ದೊಡ್ಡ ಸ್ಫೂರ್ತಿ. ನಟ, ನಿರ್ದೇಶಕ, ನಿರ್ಮಾಪಕ, ಬರಹಗಾರ, ಹೀಗೆ ಚಿತ್ರರಂಗದ ಎಲ್ಲಾ ಡಿಪಾರ್ಟ್ಮೆಂಟ್ನಲ್ಲೂ ರಿಷಬ್ ಶೆಟ್ಟಿ ಒಬ್ಬ ಪರ್ಫೆಕ್ಷನಿಸ್ಟ್ ಅಂದ್ರೆ ಬಹುಶಃ ತಪ್ಪಾಗೋದಿಲ್ಲ. ಕಾಂತಾರ ಅನ್ನೋ ಬ್ಲಾಕ್ ಬಸ್ಟರ್ ಹಿಟ್ ಸಿನಿಮಾ ಮೂಲಕ ಅಪ್ಪಟ ಕನ್ನಡದ ಪ್ರತಿಭೆಯಾಗಿದ್ದ ರಿಷಬ್ ಶೆಟ್ಟಿ ಇಂಡಿಯನ್ ಸ್ಟಾರ್ ಆಗಿದ್ದು ಗೊತ್ತೇ ಇದೆ. ಆದ್ರೆ ಕಾಂತಾರ ಸೂಪರ್ ಸಕ್ಸಸ್ಗೂ ಮುಂಚೆ ರಿಷಬ್ ಶೆಟ್ಟಿ ಮಾಡಿರೋ ಸಿನಿಮಾಗಳು ಕೂಡ ಒಂದಕ್ಕಿಂತ ಒಂದು ವಿಭಿನ್ನ. ಅದರಲ್ಲೂ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಂತ ಸೆನ್ಸಿಬಲ್ ಕಂಟೆಂಟ್ ಸಿನಿಮಾ ಇವತ್ತಿಗೂ ಕನ್ನಡಿಗರ ಫೇವರೆಟ್. ಇನ್ನು ಕಾಂತಾರ ಮೂಲಕ ಅಪ್ಪಟ ಕನ್ನಡ ಮಣ್ಣಿನ ಕತೆ, ಸಂಸ್ಕೃತಿ ಹಾಗೂ ಆಚರಣೆಗಳನ್ನ ಇಡೀ ಪ್ರಪಂಚಕ್ಕೆ ತಲುಪಿಸಿದ ರೀತಿ ಅದ್ಭುತ. ಕಾಂತಾರ ಇವತ್ತು ಬರೀ ಸಿನಿಮಾ ಅಲ್ಲ, ಇಡೀ ಕನ್ನಡ ಚಿತ್ರರಂಗದ ಹೆಮ್ಮೆ. ಥ್ಯಾಂಕ್ ಯು. ರಿಷಬ್ ಶೆಟ್ರೆ, ಕನ್ನಡವನ್ನ ತುಂಬಾ ಎತ್ತರಕ್ಕೆ ಕರ್ಕೊಂಡು ಹೋಗಿದ್ದಕ್ಕೆ ನಿಮಗೆ ಧನ್ಯವಾದಗಳು. ಈಗ ನಮ್ಮ ತಂಡದ ಪರವಾಗಿ ನಾನಾಗಲೇ ಹೇಳ್ದಂಗೆ ರಿಷಬ್ ಶೆಟ್ಟಿ ಅವ್ರಿಗೆ ಒಂದು ವಿಶೇಷ ಕಾಣಿಕೆ ಇದೆ.
ಒಂದೇನಂದರೆ ಜೀವನ ಅಂದಮೇಲೆ ಅರ್ಧಾಂಗಿ ಅಂತ ಬಂದಮೇಲೆ ಜೀವನದಲ್ಲಿ ಎಲ್ಲನೂ ಸಮಪಾಲು ಹೌದು. ಬಟ್ ಇಲ್ಲಿ ಈ ಒಂದು ಸಿನಿಮಾದಲ್ಲಿ ನಾನು ಕೆಲಸ ಮಾಡುವಾಗಲೂ ನನಗೆ ಜೊತೆಲಿ ನಿಂತು ಸಪೋರ್ಟ್ ಮಾಡಿದ ಆಕೆ ಇವತ್ತು ಎಲ್ಲಿ ತನಕ ಅಂದರೆ ಶೆಟ್ರನ್ನ ಫೋನ್ ಮಾಡಿ ಕರೆಯೋದ್ರಿಂದ ಹಿಡಿದು ಅವ್ರಿಗೆ ಈ ಗಿಫ್ಟು ಜೊತೆಗೆ ಇನ್ನೊಂದು ಗಿಫ್ಟ್ ಸೆಲೆಕ್ಟ್ ಮಾಡಿದ್ದು ಅವರೇ. ಯಾಕೆಂದರೆ ಅಷ್ಟು ಗೌರವ ಪ್ರೀತಿ ನಮ್ಮಿಬ್ರಿಗೂ ನಿಮ್ಗೆ ಕಂಡ್ರೆ. ಆ್ಯಂಡ್ ಇದು ಹೆಂಡತಿ ನನ್ನ ಶಕ್ತಿ, ಆ್ಯಕ್ಚುಲಿ ಹೆಂಡತಿ ಅನ್ನೋಕ್ಕಿಂತ. ಥ್ಯಾಂಕ್ ಯು, ಲವ್ ಯು ಫಾರ್ ಬೀಯಿಂಗ್ ಯು. ಸೂಪರ್. ಈ ಗಿಫ್ಟ್ ಕೊಡೋದಕ್ಕೆ ನಮ್ಮ ನಿರ್ಮಾಪಕರು, ನಮ್ಮ ನಿರ್ದೇಶಕರು ಚೇತನ್ ಸರ್ ದಯವಿಟ್ಟು ವೇದಿಕೆ ಮೇಲೆ ಬನ್ನಿ. ನಿರ್ದೇಶಕರು ಹಾಗೂ ಹಾಗೇನೆ ನಮ್ಮ ಅಭಿಮಾನಿಗಳ ಸಂಘದ ಪರವಾಗಿ ಕೂಡ ಒಂದು ಪ್ರೀತಿಯ ಸನ್ಮಾನ ಇದೆ, ದಯವಿಟ್ಟು ಅದನ್ನು ಸ್ವೀಕರಿಸಬೇಕು. ವರಾಹ ರೂಪದ ದರ್ಶನವನ್ನ ಮಾಡಿದಂಥ ನಮ್ಮ ಕಾಂತಾರದ ರಿಷಬ್ ಶೆಟ್ಟಿ ಅವರಿಗೆ ವರಾಹ ರೂಪ ಇರುವಂಥ ಒಂದು ಅದ್ಭುತವಾದಂತಹ ಗಿಫ್ಟನ್ನು ಕೊಟ್ಟಿದ್ದಾರೆ. ಹಾಗೆಯೇ ವೇದಿಕೆ ಮೇಲೆ ಅಭಿಮಾನಿಗಳ ಪರವಾಗಿ ಒಂದು ಪ್ರೀತಿಯ ಸನ್ಮಾನ. ನಮ್ಮ ಇಡೀ ತಂಡದ ಜೊತೆ ಒಂದು ಫೋಟೋ. ಪಾಟೀಲ್ ಲವ್ಲಿ ಚಿತ್ರತಂಡದ ಜೊತೆ ಒಂದು ಮಾಧ್ಯಮ ಮಿತ್ರರಿಗೋಸ್ಕರ ಒಂದು ಫೋಟೋ ಪ್ಲೀಸ್. ಲವ್ಲಿ ಚಿತ್ರತಂಡದ ಜೊತೆ ಒಂದು ಫೋಟೋ ಪ್ಲೀಸ್. ಲವ್ಲಿ ಸಿನಿಮಾ ಟೀಮ್ ಬಿಟ್ಟು ಇನ್ನೆಲ್ಲ